ಸ್ನೇಹಿತರೆ, ನಮ್ಮ ಇತ್ತೀಚಿನ ಕೆಲವು ವಿಡಿಯೋಗಳು ತುಂಬಾ ಸಂಕೀರ್ಣವಾಗಿದ್ವು, ಆಳವಾಗಿದ್ವು, ಗಹನವಾಗಿದ್ವು. ಅಂದರೆ ಒಂದು ರೀತಿ ಇಂಟೆನ್ಸ್ ಆಗಿದ್ವು ಅಲ್ಲ. ಅದರಿಂದ ಇವತ್ತು ಸ್ವಲ್ಪ ಸರಳೀಕೃತಗೊಳಿಸಿ ಆಧ್ಯಾತ್ಮಿಕ ಸಣ್ಣ ಕಥೆಗಳ ಕಡೆ ಗಮನ ಹರಿಸೋಣ. ರಷ್ಯಾದಲ್ಲಿ 19ನೇ ಶತಮಾನದಲ್ಲಿ ಅದ್ಭುತ ಕಥೆಗಾರರು ಹುಟ್ಕೊಂಡ್ರು. ನಮ್ಮ ಲಿಯೋ ಟಾಲ್ಸ್ಟಾಯ್, ನಾವೆಲ್ಲರೂ ಕೇಳಿರ್ತೀವಿ ಟಾಲ್ಸ್ಟಾಯ್ ಹೆಸರನ್ನ. ಅದ್ರ ಜೊತೆಗೆ ಫ್ಯೋಡೋರ್ ದಾಸ್ತೋವ್ಸ್ಕಿ, ಇವನು ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರಿದ ರಷ್ಯಾದ ಕಥೆಗಾರ. ಇವನ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀವಿ ಮುಂಬರುವ ವಿಡಿಯೋಗಳಲ್ಲಿ. ಅದಲ್ಲದೆ ಚೆಕಾವ್, ತರ್ಗನೀವ್, ಈ ರೀತಿ ಅದ್ಭುತ ಕಥೆಗಾರರು ಹುಟ್ಟಿದ್ರು. ಇವರೆಲ್ಲರೂ ಜಗತ್ ಪ್ರಸಿದ್ಧಿಯನ್ನು ಪಡೆದುಕೊಂಡ್ರು. ಆದರೆ ಇವರೆಲ್ಲರಿಗೂ ಪ್ರೇರಣೆಯನ್ನು ಕೊಟ್ಟವನು, ಇನ್ಸ್ಪೈರ್ ಮಾಡಿದವನೇ ಅಲೆಕ್ಸಾಂಡರ್ ಪುಷ್ಕಿನ್. ಈ ಅಲೆಕ್ಸಾಂಡರ್ ಪುಷ್ಕಿನ್ನ ಕಥೆಯನ್ನು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವನು ಎಷ್ಟೋ ಅದ್ಭುತವಾದಂತಹ ಸಣ್ಣ ಕಥೆಗಳನ್ನ ಬರೆದಿದ್ದಾನೆ. ಅದರಲ್ಲಿ ದ ಕಾಫಿನ್ ಮೇಕರ್. ದ ಕಾಫಿನ್ ಮೇಕರ್ ಅಂದರೇನು? ಕಾಫಿನ್ ಅಂದರೇನು? ಶವಪೆಟ್ಟಿಗೆ. ಶವವನ್ನು ಭೂಮಿಯಲ್ಲಿ ಮುಚ್ಚಿ ಕ್ರಿಮೇಟ್ ಮಾಡಬೇಕಂದ್ರೆ ಒಂದು ಪೆಟ್ಟಿಗೆಯನ್ನು ಮಾಡಿರ್ತಾರಲ್ಲ, ಬಹುತೇಕವಾಗಿ ಕಪ್ಪು ಅಥವಾ ಬ್ರೌನ್ ಬಣ್ಣದಿರುತ್ತಲ್ಲ, ಆ ಶವಪೆಟ್ಟಿಗೆಯನ್ನು ಮಾಡುವವನ ಕತೆ ಶವಪೆಟ್ಟಿಗೆಗಾರ ಅಂತ ಹೇಳ್ಬೋದು, ಅಥವಾ ಕಾಫಿನ್ ಮೇಕರ್, ನಮಗೆಲ್ಲರಿಗೂ ಅರ್ಥ ಆಗತ್ತಲ್ಲ. ಹಾಗಾಗಿ ಕಥೆಯನ್ನು ಆರಂಭಿಸೋಣ. ಈ ಶವಪೆಟ್ಟಿಗೆಗಾರ ತುಂಬ ಕಷ್ಟಪಟ್ಟು ಹಣವನ್ನು ಶೇಖರಿಸ್ಕೊಂಡು ಇಟ್ಕೊಂಡಿರ್ತಾನೆ. ಆದರೂ ಗುಡಿಸ್ಲಲ್ಲೇ ಇರ್ತಾನೆ. ಯಾಕೆ? ಅವನಿಗೆ ತಾನೊಂದು ಅದ್ಭುತವಾದಂತಹ ಮನೆಯನ್ನು ಕೊಂಡ್ಕೋಬೇಕು, ಅದರಲ್ಲಿ ತನ್ನ ಉಳಿದ ಜೀವನವನ್ನು ಕಳೀಬೇಕು, ಸಂತೋಷವಾಗಿ ಬದುಕಬೇಕು, ಭವ್ಯವಾದ ಮನೆ ಇರಬೇಕು ಅನ್ನೋ ಒಂದು ಮಹತ್ತಾಸೆಯಿಂದ ಹಣವನ್ನು ಕೂಡಿಸಿಟ್ಟಿರ್ತಾನೆ. 18-20 ವರ್ಷ ಕಷ್ಟಪಟ್ಟು ದುಡಿದು ಒಂದು ಮನೆಯನ್ನು ಕೊಂಡ್ಕೋತಾನೆ. ಆ ಮನೆಗೆ ಶಿಫ್ಟ್ ಆಗಬೇಕಲ್ವಾ. ತನ್ನ ಗುಡಿಸ್ನಲ್ಲಿದ್ದೆಲ್ಲ ವಸ್ತುಗಳನ್ನು ತಗೊಂಡು ಒಂದು ಕುದುರೆ ಗಾಡಿ ಮೇಲೆ ಹಾಕಿ, ತನಗೆ ಹೆಂಡತಿ ಸತ್ತೋಗಿರ್ತಾಳೆ, 2 ಹೆಣ್ಮಕ್ಳಿರ್ತವೆ, ಅವುಗಳ ಜೊತೆಗೆ ಆ ಹೊಸ ಮನೆ, ಭವ್ಯವಾದಂತಹ ಮನೆಗೆ ಹೊರಡ್ತಾನೆ. ಹೋಗೋಕ್ಕಿಂತ ಮೊದಲು ತನ್ನ ಹಳೇ ಹಾಳು ಬಿದ್ದಿರೋ ಗುಡಿಸಲಿಗೆ ಟುಲೆಟ್ ಅನ್ನೋ ಬೋರ್ಡ್ ಹಾಕ್ತಾನೆ. ಅಂದರೆ ಬಾಡಿಗೆಗಿದೆ, ಬೇಕಂದವರು ಈ ಮನೆ ಹತ್ರ ಬಂದು ವಿಚಾರಿಸಬಹುದು ಅಂತ ಒಂದು ಫಲಕವನ್ನು ಬರೆದು ಹೊರಡ್ತಾನೆ. ಹೋಗ್ತಾನೆ ಹೊಸ ಮನೆಗೆ, ಬಾಗಿಲು ತೆಗಿತಾನೆ. ಒಳಗಡೆ ಎಲ್ಲ ಅದ್ಭುತವಾದಂತಹ ಬಣ್ಣ ಹೊಡೆದಿರ್ತಾರೆ. ಇಷ್ಟು ದಿನ ಇದ್ದಿದ್ದಲ್ಲಿ ಗುಡಿಸಲಿನಲ್ಲಿ, ಹೊರಗಡೆ ಇನ್ನೂ ಅದ್ಭುತವಾಗಿ ಹಳದಿ ಬಣ್ಣದಿಂದ ಮನೆಯನ್ನ ಸಿಂಗರಿಸಿರ್ತಾರೆ. ಹೋಗ್ತಾನೆ, ಒಳಗೆಲ್ಲ ಮನೆ ಒಳಗಡೆ ಅಡ್ಡಾಡ್ತಾನೆ, ನಡೆದಾಡ್ತಾನೆ. ಅಂದ್ಕೊಂಡಷ್ಟು ಯಾಕೋ ಖುಷಿ ಆಗ್ತಿಲ್ವಲ್ಲ, ಯಾಕೆ ಅಂತ ಇಟ್ ಸ್ಟಾರ್ಟ್ಸ್ ಟು ವಂಡರ್. ಯಾಕೆ ಹಿಂಗಾಗ್ತಾ ಇದೆ? ನಾನು ನನ್ನ ಜೀವನದ ಮಹತ್ ಆಸೆ ಅಂದರೆ ಇಂತಹ ಒಂದು ಮನೆಯನ್ನು ಕೊಳ್ಳೋದಾಗಿತ್ತು. ಅದಕ್ಕೆ 2-3 ದಶಕ ಕಷ್ಟಪಟ್ಟಿದ್ದೀನಿ. ಆದರೆ ಇವತ್ತು ಅದು ನನಗೆ ನೆರವೇರಿದೆ, ನನ್ನ ದೊಡ್ಡ ಆಸೆ ತೀರಿದೆ. ಆದರೂ ಯಾಕೋ ಒಂದು ರೀತಿ ಒಳಗಿನ ಖಾಲಿತನ ಕಾಡ್ತಿದೆಯಲ್ಲ, ಇನ್ನೂ ನನಗೆ ಸಂತೋಷ ಆಗ್ತಿಲ್ವಲ್ಲ. ನನ್ನ ಕೆಲಸ ಮಾಡೋಣ, ಒಂದು ಕಡೆ ಕೂತ್ಕೊಂಡು ನನ್ನ ಹಳೆ ಮನೆಯ ಪರಿಸ್ಥಿತಿಯನ್ನು ನೆನೆಸ್ಕೋತಾ ಈ ಮನೆಗೆ ಹೋಲಿಸಿ ನೋಡೋಣ, ಕಂಪೇರ್ ಮಾಡೋಣ, ಅವಾಗಾದ್ರೂ ಸಂತೋಷ ಆಗ್ಬೋದು. ಒಂದು ಅರ್ಧ ಗಂಟೆ ತನ್ನ ಕಷ್ಟಗಳನ್ನೆಲ್ಲ ನೆನೆಸ್ಕೊಂಡು ಈ ಮನೆ, ಇದರಲ್ಲಿರೋ ಫೆಸಿಲಿಟೀಸ್, ಸವಲತ್ತುಗಳು ಎಲ್ಲವನ್ನ ಮನಸ್ಸಿನಲ್ಲಿ ರಿಕಾಲ್ ಮಾಡ್ಕೋತಾನೆ. ಆದರೂ ಅಂದ್ಕೊಂಡಷ್ಟು ಖುಷಿ ಆಗಲ್ಲ. ಅಷ್ಟರಲ್ಲಿ ಅವನಿಗನ್ಸುತ್ತೆ, ನೋಡು ಮನೆ ಏನೋ ಚೆನ್ನಾಗಿದೆ, ಆದರೆ ನನ್ನ ಹೆಣ್ಮಕ್ಳಿಗೆ ಹೇಳಿದ್ದೆ ಈ ರೀತಿ ಫರ್ನಿಷ್ ಮಾಡಬೇಕು, ಈ ಥರ ವುಡ್ ವರ್ಕ್ ಬರಬೇಕು, ಇಷ್ಟೊತ್ತಿಗಾಗಲೇ ಇಲ್ಲಿ ಟೇಬಲ್ ಇರಬೇಕು, ಅಲ್ಲಿ ಚೇರ್ ಇರಬೇಕು, ಅಲ್ಲಿ ಡೈನಿಂಗ್ ಟೇಬಲ್ ಇರಬೇಕು, ಅದನ್ನೆಲ್ಲ ಅವ್ರು ಅರೇಂಜ್ ಮಾಡಿಲ್ಲ. ಅದಕ್ಕೆ ನನಗೆ ಖುಷಿ ಆಗ್ತಿಲ್ಲ ಹೊರತು ಮನೆ ಏನು ಖುಷಿ ಇಲ್ಲ ಅಂತಲ್ಲ. ಅದಕ್ಕೆ ಹೆಣ್ಮಕ್ಳನ್ನ ಕರೆದ್ಬಿಟ್ಟು ಚೆನ್ನಾಗಿ ಬೈತಾನೆ. ನೀವೇನು ಅಂದ್ಕೊಂಡಿದ್ದಂತೆ ಏನೂ ಮಾಡಿಲ್ಲ, ಬೆಳೆದ್ರೂ ನಿಮಗೆ ಬುದ್ಧಿ ಬಂದಿಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ, ಹೋಗಿ ಅದನ್ನೆಲ್ಲ ಸರಿ ಮಾಡಿ ಹೋಗಿ ಅಂತ ಬೈದು ಕಳಿಸ್ಬಿಡ್ತಾನೆ. ಹೆಣ್ಮಕ್ಳು 1-2 ದಿನ ಎಲ್ಲ ಅರೇಂಜ್ಮೆಂಟು ಮಾಡಿಬಿಟ್ಟು, ಅಪ್ಪ ನೀ ಹೇಳಿದ್ದೆಲ್ಲ ಮಾಡಿದ್ದೀವಿ ಹೌದಾ ಅಂದ್ಬಿಟ್ಟು ನೋಡ್ತಾನೆ. ಎಲ್ಲ ಮಾಡಿರ್ತಾರೆ ಪಾಪ. ಓ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತೆ ಕೂತ್ಕೋತಾನೆ. ಮತ್ತೆ ಅಂದ್ಕೊಂಡಷ್ಟು ಖುಷಿ ಆಗ್ತಿರಲ್ಲ. ಓ ಈ ಮನೆಗೆ ಬಂದಮೇಲೆ ನಾನು ನನ್ನ ಕೆಲಸದ ಬಗ್ಗೆ ಮರ್ತೋಗಿದ್ದೀನಿ. ಯಾಕೆ? ನಾ ಕೆಲಸ ಮಾಡ್ತಿದ್ದ ಜೀವನದಲ್ಲಿ ಈ ಮನೆಯನ್ನು ಕೊಂಡ್ಕೋಬೇಕು ಅಂತ. ಹಾಗಾಗಿ ನಾ ಕೆಲಸವನ್ನು ಮರ್ತಿದ್ದೀನಿ. ಅದಕ್ಕೆ ಮನುಷ್ಯ ಕೆಲಸ ಬಿಟ್ಟರೆ ಹಿಂಗಾಗತ್ತೆ ಅನ್ಸುತ್ತೆ ಅಂದ್ಬಿಟ್ಟು ತನ್ನ ಮನೆ ಮುಂದ್ಗಡೆ ಮತ್ತೆ ಬೋರ್ಡ್ ಬರೆದು ಹಾಕ್ತಾನೆ. ಶವಪೆಟ್ಟಿಗೆಗಳನ್ನು ಮಾಡಿಕೊಡಲಾಗುತ್ತದೆ ಅಥವಾ ರೆಂಟ್ಗೆ, ಬಾಡಿಗೆಗೆ ಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ಹಳೆಯ ಶವಪೆಟ್ಟಿಗೆಗಳಿದ್ರೆ ಅವುಗಳನ್ನ ರಿಪೇರಿ ಮಾಡಿಕೊಡೋದಾಗತ್ತೆ. ಜೊತೆಗೆ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗೋ ಕಾಸ್ಟ್ಯೂಮ್ಸು, ಡ್ರೆಸ್ ಇರುತ್ತಲ್ಲ, ಈಗ ಎಷ್ಟೋ ಜನ ದೊಡ್ಡವರು ವೈಟ್ ಡ್ರೆಸ್ ಹಾಕೊಂಡು ಹೋಗ್ತಾರಲ್ಲ, ಹಾಗೆ ಅಲ್ಲಿನ ರಷ್ಯಾದ ಸಂಸ್ಕೃತಿಗೆ ತಕ್ಕಂಗೆ ಅಂತ್ಯ ಸಂಸ್ಕಾರಕ್ಕೆ ಸರಿ ಆಗೋ ಕಾಸ್ಟ್ಯೂಮ್ಸ್, ಡ್ರೆಸ್ನ, ಉಡುಗೆ ತೊಡುಗೆಗಳನ್ನ ಬಾಡಿಗೆ ಕೊಡ್ತೀವಿ ಅಂತೆಲ್ಲ ಬೋರ್ಡ್ ಬರೆದು ಹಾಕ್ತಾನೆ. ಬೋರ್ಡ್ ಬರೆದು ಹಾಕಿ ಬಂದು ಕುತ್ಕೋತಾನೆ. ಆಗ ಅವನಿಗೆ ಯೋಚನೆ ಬರಕ್ಕೆ ಶುರುವಾಗತ್ತೆ. ನನ್ನ ಜೀವನ ಏನು? ನಾನೇನು ಮಾಡಿದ್ದೀನಿ? ನಾನು ಒಬ್ಬ ಶವಪೆಟ್ಟಿಗೆಗಾರ. ಆದರೂ ಇಷ್ಟು ಒಳ್ಳೆಯ ಹಣವನ್ನು ಸಂಪಾದಿಸಿ ಕಷ್ಟಪಟ್ಟು ಈ ಸ್ಥಿತಿಗೆ ಬಂದಿದ್ದೀನಿ. ಇನ್ನು ಮುಂದೆ ಜೀವನಕ್ಕೆ ಏನರ್ಥ? ಇನ್ನು ಮುಂದೆ ನಾ ಏನು ಮಾಡಬೇಕು? ಅದನ್ನೇ ಮಾಡ್ತಾ ಇರಬೇಕಾ? ಯಾಕೆ
ಇದ್ರ ಬಗ್ಗೆ ಒಂದು ರೀತಿ ಹೆಮ್ಮೆ ಇಲ್ವಲ್ಲ ನಂಗೆ ಯಾಕೋ, ಅಥವಾ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಅತೃಪ್ತಿ ಕಾಡ್ತಿದೆಯಲ್ಲ, ನನ್ನನ್ನ ಜಗತ್ತು ಮನ್ನಿಸ್ತಿಲ್ವಲ್ಲ. DVG ಅವರು ಹೇಳುವ ಹಾಗೆ ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ. ಎಲ್ಲ ಇದ್ಮೇಲೆ ಹಣ, ಮನೆ, ಸಂಸಾರ ಎಲ್ಲ ಚೆನ್ನಾಗಿದ್ದಾಗ ನಮಗೆ ಮನ್ನಣೆ ಬೇಕನ್ಸುತ್ತಲ್ಲ, ಹಾಗೆ ಮನ್ನಣೆಯ ದಾಹ ಮಿಕ್ಕೆಲ್ಲಕ್ಕೂ ತೀಕ್ಷ್ಣತಮ. ಇವನಿಗೂ ಅನಿಸ್ತಿರುತ್ತೆ ನನಗೇನು ಮನ್ನಣೆ ಇದೆ, ಯಾರಾದರೂ ಒಳ್ಳೆ ಮಾತು ಹೇಳಿರ್ಬೋದಾ ನನ್ನ ಬಗ್ಗೆ, ನನಗೇನಾದರೂ ಜಗತ್ತಿನಲ್ಲಿ ಒಂದು ಸ್ಥಾನ ಅಂತಿದೆಯಾ, ಇಷ್ಟೇ ದುಡ್ದಿರ್ಬೋದು. ಆಗ ಅವನಿಗೆ ನೆನಪಾಗತ್ತೆ ಶೇಕ್ಸ್ಪಿಯರ್ ತನ್ನ ಕೃತಿಗಳಲ್ಲಿ ಶವಪೆಟ್ಟಿಗೆಗಾರನ್ನ ಒಂದು ರೀತಿ ಹೊಗಳಿದಾನೆ, ಒಳ್ಳೆ ರೀತಿ ಕಂಡಿದ್ದಾನೆ. ಹಾಗಾಗಿ ನನ್ನ ವೃತ್ತಿ ಬಗ್ಗೆ ನನಗೇನು ಕೇಳರಿಮೆ ಬೇಡ, ಚೆನ್ನಾಗಿದ್ದೀನಿ. ಆದ್ರೆ ಅವನಿಗೆ ಅನ್ಸಕ್ ಶುರುವಾಗತ್ತೆ ಶೇಕ್ಸ್ಪಿಯರ್ನ ಕೃತಿಗಳಲ್ಲಿ ಬರೋ ಶವಪೆಟ್ಟಿಗೆ ಮಾಡೋರ್ಗೆ ಒಳ್ಳೆಯ ಗುಣಗಳಿರುತ್ತೆ, ನಾನು ಅಷ್ಟು ಒಳ್ಳೆ ಗುಣಗಳಿರೋ ವ್ಯಕ್ತಿ ಅಲ್ವಲ್ಲ, ನಾನು ನಿಜವಾಗ್ಲೂ ಇಷ್ಟು ಒಳ್ಳೆ ವ್ಯಕ್ತಿನ. ಈ ಒಳಗಿನ ತೊಳಲಾಟ ಹೆಚ್ಚಾಗ್ತಾ ಹೋಗುತ್ತೆ. ಕಾಲ್ ಚಾಚ್ಕೊಂಡು ಕುತ್ಕೋತಾನೆ ಆರಾಮಾಗಿ. ಈಗಾದ್ರೂ ಸಂತೃಪ್ತಿ ಸಿಗ್ಬೋದಾ ಅಂತ ಮನೆಯಲ್ಲಿ ಸೇವಕನ್ನ ಕರೆದು ಟೀ ಮಾಡು ಅಂತಾನೆ. ಟೀ ಮಾಡ್ತಾನೆ. 1-2 ಕಪ್ ಹೋಗುತ್ತೆ, 3 ಕಪ್ ಕುಡಿತಾನೆ, ಆಮೇಲೆ 7 ಕಪ್ ಟೀ ಕುಡಿತಾನೆ. ಅಂದ್ರೂ ಪೂರ್ತಿ ಸಂತೋಷ ಆಗಲ್ಲ. ಹೋಗ್ಲಿ ಇದೆಲ್ಲ ಬಿಡು, ಸ್ವಲ್ಪ ನನ್ನ ವೃತ್ತಿ ಬಗ್ಗೆ ಯೋಚನೆ ಮಾಡೋಣ, ಆಗ್ಲಾದ್ರೂ ಸಂತೋಷ ಆಗಬಹುದು ಅಂದ್ಬಿಟ್ಟು ತನ್ನ ವೃತ್ತಿ ಬಗ್ಗೆ ಚಿಂತಿಸಕ್ಕೆ ಆರಂಭಿಸ್ತಾನೆ. ಆಗ ಅವನಿಗೆ ಇತ್ತೀಚೆಗೆ ಹೋದ್ವಾರ ಒಬ್ಬ ಬ್ರಿಗೇಡಿಯರ್ ಸತ್ತಿರ್ತಾನೆ, ಸೇನಾಧಿಕಾರಿ. ಸತ್ತಾಗ ಅವನ ಅಂತ್ಯಕ್ರಿಯೆ ಹೋದಾಗ ಇವನೇ ಶವಪೆಟ್ಟಿಗೆ ಮಾಡಿಕೊಟ್ಟಿರ್ತಾನೆ. ಎಷ್ಟೋ ಜನರಿಗೆ ಉಡುಗೆ ತೊಡುಗೆಗಳು ಹೇಳಿದ್ನಲ್ಲ ಹಿಂದ್ಗಡೆ, ಲಾಸ್ಟ್ ರೈಟ್ಸ್ ಕಾಸ್ಟ್ಯೂಮ್, ಅಂತ್ಯಕ್ರಿಯೆಗೆ ಹೋಗಬೇಕಾದಂತಹ ಕಾಸ್ಟ್ಯೂಮ್ಗಳನ್ನೆಲ್ಲ, ಬಟ್ಟೆಗಳನ್ನ, ಉಡುಗೆ ತೊಡುಗೆಗಳನ್ನ ರೆಂಟ್ ಕೊಟ್ಟಿರ್ತಾನೆ, ಬಾಡಿಗೆ ಕೊಟ್ಟಿರ್ತಾನೆ. ಆದ್ರೆ ಏನಾಗ್ಬಿಡುತ್ತೆ, ಅವತ್ತು ಮಳೆ ಬಂದ್ಬಿಡುತ್ತೆ. ಮಳೆ ಬಂದ ಕೂಡಲೇ ಮೊದಲೇ ಹಳೆ ಬಟ್ಟೆಗಳಾಗಿರುತ್ತವೆ, ಇವನೇನು ತುಂಬಾ ಸಾಹುಕಾರ ಇರಲ್ವಲ್ಲ, ಅವೆಲ್ಲ ನೆಂದು ಒಂದು ರೀತಿ ಕೆಟ್ಟ ಹೋಗಿರುತ್ತವೆ. ಟೋಪಿಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತವೆ. ಹಿಂಗಾಗಬಾರ್ದಿತ್ತು, ತುಂಬಾ ಲಾಸ್ ಆಯಿತು. ಯಾರನ್ನೂ ರೆಸ್ಪಾನ್ಸಿಬಲ್ ಮಾಡಕ್ ಸಾಧ್ಯವಿಲ್ಲ. ಮಳೆ ಬಂದಿದ್ದು ಪ್ರಕೃತಿ ತಪ್ಪು ಅಂದ್ಬಿಟ್ಟು ಪ್ರಕೃತಿಗೆ ಫೈನ್ ಹಾಕಕ್ಕಾಗಲ್ಲ, ರೀಫಂಡ್ ಕೊಡೋಕ್ಕಾಗಲ್ಲ ಅಂತೇನೋ ಹೇಳೋಕ್ಕಾಗಲ್ಲ, ಅಥವಾ ಜನರನ್ನಂತೂ ಬೈಯೋಕ್ಕಾಗಲ್ಲ. ಯಾಕೆ, ಅವರು ನಿನ್ನ ಹತ್ರ ಬಾಡಿಗೆ ತೊಗೊಂಡಿದ್ದು ಅಂತ್ಯಕ್ರಿಯೆಗೆ ಹೋಗೋಕ್ಕೆ, ಅವರೇನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಬಿದ್ದು ಈಜಾಡಿಲ್ವಲ್ಲ, ಮಳೆ ಬಂದಿದ್ದು. ಹಾಗಾಗಿ ಯಾರನ್ನೂ ದೂಷಿಸೋಕ್ಕಾಗಲ್ಲ. ಆಗಲಿ ಬಿಡು, ಬಿಸ್ನೆಸ್ಸು, ವ್ಯವಹಾರ ಅಂದರೆ ಲಾಸು, ನಷ್ಟ ಇದ್ದಿದ್ದೆ. ಕೆಲಸ ಮಾಡೋಣ. ಈಗ ಏನು ಮಾಡ್ಬೇಕು ಅದಕ್ಕೆ ಅಂದರೆ, ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಇದಾನಲ್ಲ, ಸಾಹುಕಾರ, ಊರಿನ ಸಾಹುಕಾರ ಅಂತಿರ್ತಾನೆ, ಅವನ ಹೆಂಡತಿ ಸತ್ತಾಗ ಅವಳ ಅಂತ್ಯಕ್ರಿಯೆನ ನಾನು ಈ ನಷ್ಟವಾದ ಹಣವನ್ನು ಮರಳಿ ಪಡೆದುಕೊಳ್ಳಕ್ಕೆ ಉಪಯೋಗಿಸ್ಕೋಬೋದು. ಅಯ್ಯೋ, ಈ ಸಾಹುಕಾರನ ಹೆಂಡತಿ 1 ವರ್ಷದಿಂದ ಹುಷಾರಿಲ್ಲ, ಅವಳಿನ್ನೂ ಸತ್ತಿಲ್ವಲ್ಲ, ಯಾವಾಗ ಸಾಯ್ತಾಳಪ್ಪ, ಅವಳು ಆದಷ್ಟು ಬೇಗ ಸತ್ತರೆ ನನಗೆ ಅದರದ್ದು ಟೆಂಡರ್ ಬರ್ಬೋದು, ಶವಪೆಟ್ಟಿಗೆ ಮಾಡೋದು, ಚೆನ್ನಾಗಿ ದುಡ್ಡನ್ನ ಪೀಕಿಸ್ಬೋದು. ಅದಲ್ಲದೆ ಎಷ್ಟೋ ಜನರಿಗೆ ನಾನು ಬಾಡಿಗೆ ಕಾಸ್ಟ್ಯೂಮ್ಸ್ ಕೊಟ್ಟು ಅಲ್ಲೂ ದುಡ್ಡು ಮಾಡ್ಕೋಬಹುದು. ಆದ್ರೆ ಏನು ಮಾಡೋದು, ಅವನ ಮನೆಗೂ ನನ್ನ ಮನೆಗೂ ಸುಮಾರು 5 ಮೈಲಿ ದೂರ ಇದೆ. ಮಧ್ಯದಲ್ಲೇ ಇನ್ನಿಬ್ಬರು ಹೊಸ ಶವಪೆಟ್ಟಿಗೆ ಮಾಡೋರು ವ್ಯವಹಾರ ಶುರು ಮಾಡಿಬಿಟ್ಟಿದ್ದಾರೆ, ಅಂಗಡಿ ಓಪನ್ ಮಾಡಿದ್ದಾರೆ. ಅವ್ರ ಹತ್ರ ಹೋಗ್ಬಿಟ್ರೆ ಅವನು ಮರೆತು, ನೋಡಿ ಮನುಷ್ಯನ ಮನಸ್ಸು ಹೇಗೆ ಯೋಚಿಸುತ್ತೆ ಅನ್ನೋದು 200 ವರ್ಷಗಳ ಹಿಂದೆ ಈ ಶ್ರೇಷ್ಠ ಸಾಹಿತಿಗೆ ಗೊತ್ತಿದ್ದು. ಆ ಸಾಹುಕಾರನ ಹೆಂಡತಿ ಸಾಯ್ತಿರೋದು ಅವನಿಗೆ ಮುಖ್ಯವಾದ ವಿಷಯ, ಅನಾರೋಗ್ಯ ಅವನಿಗೆ ಮುಖ್ಯವಾದ ವಿಷಯ. ಅಂದರೆ ಇವನು ಅವಳು ಸತ್ತ ಮೇಲೆ ನಾನು ಹೆಂಗೆ ದುಡ್ಡು ಮಾಡಬೇಕು, ಅಷ್ಟರಲ್ಲೇ ಮಧ್ಯದಲ್ಲಿ ಇಬ್ಬರು ಹೊಸ ಅಂಗಡಿಗಳನ್ನ ತೆಗೆದಿದ್ದಾರೆ, ಅವ್ರ ಹತ್ರ ಅವ್ನು ಹೋಗ್ಬಿಡ್ಬೋದು. ಏನು ಮಾಡಬೇಕು, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಆ ಸಾಹುಕಾರನ ಹೋಗಿ ಭೇಟಿ ಮಾಡಿಬಿಟ್ಟು ಹೇಗಿದ್ದಾಳೆ ಅಂತ ಸುಮ್ಮನೆ ವಿಚಾರಿಸಕ್ಕೆ. ನಾಟಕ ಇರುತ್ತಲ್ಲ, ನಾವೇನು ಈ ನಾಟಕ ಮಾಡಿರಲ್ವಾ, ಅಥವಾ ಮಾಡೋರ್ನಂತೂ ನೋಡಿರ್ತೀವಿ. ಎಷ್ಟೋ ಸಲ ನಮ್ಮನ್ನು ನಾವೇ ತುಂಬ ಒಳ್ಳೆಯವರು ಅಂದ್ಕೊಂಡು ಇನ್ನೊಬ್ಬರಿಗೇನು ಗೊತ್ತಾಗಲ್ಲ ಅಂತ ಮಾಡ್ತಿರ್ತೀವಿ ಅಂತ ನಾಟಕಗಳನ್ನ. ಹೋಗಿ ಭೇಟಿ ಮಾಡಿಕೊಂಡು ಬರೋಣ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಬಾಗ್ಲು ಬಡಿತಿರೋ ಸೌಂಡ್ ಆಗುತ್ತೆ. ಸೇವಕನ್ ಕೇಳ್ತಾನೆ, ಯಾರೋ ಬಡಿತಿದ್ದಾರೆ, ಹೋಗಿ ನೋಡು. ಸೇವಕ ಬಂದು ಹೇಳ್ತಾನೆ, ಪಕ್ಕದ ಮನೆಯವರಂತೆ, ಅವರು ಶೂ ಅಂಗಡಿ ಇಟ್ಕೊಂಡಿರೋರು, ನಿಮ್ಮನ್ನ ಭೇಟಿ ಮಾಡಕ್ಕೆ ಬಂದಿದ್ದಾರೆ. ಆಯಿತು, ಒಳಗೆ ಬರಕ್ಕೆ ಹೇಳು ಅಂದ್ಬಿಟ್ಟು ಇವನು ಹೋಗ್ತಾನೆ. ಅವನು ಶೂ ಅಂಗಡಿ ಅವನು ಇವನು ನೋಡಿ ಖುಷಿ ಆಗುತ್ತೆ. ನೋಡಿ, ನೀವು ಹೊಸ ನೇಬರ್ಸ್ ನಮಗೆ, ಅದಲ್ಲದೆ ನೀವು ಕಷ್ಟಪಟ್ಟು ಬಂದಿದ್ದೀರಾ ಅಂತ ಕೇಳಿದೆ, ತುಂಬ ಸಂತೋಷ ಆಗುತ್ತೆ, ಹೆಮ್ಮೆ ಆಗತ್ತೆ ನಿಮ್ಮಂಥವ್ರು ನೋಡಿದ್ರೆ. ನೀವು ಇವತ್ತು ರಾತ್ರಿ ನಮ್ಮ ಮನೆಯಲ್ಲಿ ಒಂದು ಪಾರ್ಟಿ ಇದೆ, ಯಾಕೆ ಬರಬಾರ್ದು, ನೀವು ನಿಮ್ಮ ಹೆಣ್ಮಕ್ಳನ್ನ ಕರ್ಕೊಂಬನ್ನಿ, ಎಲ್ಲರೂ ವಿಲ್ ಹ್ಯಾವ್ ಎ ನೈಸ್ ಟೋಸ್ಟ್, ಒಳ್ಳೆ ಟ್ರೀಟ್ ಮಾಡೋಣ ನಿಮ್ಮನ್ನ, ವಿಲ್ ಹ್ಯಾವ್ ಸಮ್ ಡ್ರಿಂಕ್ಸ್ ಆ್ಯಂಡ್ ನೈಸ್ ಫುಡ್ ಅಂತ ಇನ್ವೈಟ್ ಮಾಡ್ತಾನೆ, ಆಹ್ವಾನ ಮಾಡ್ತಾನೆ. ಇವನಿಗೆ ನೋಡಿ, ಇಷ್ಟು ದಿನ ಆ ಸಾಮಾಜಿಕ ಮನ್ನಣೆ ಇರಲಿಲ್ಲ, ಈಗ ಸಿಗುತ್ತಿದೆ ಅನ್ನೋದು ಅರಿವಿಗೆ ಬರುತ್ತೆ, ಒಂಥರ ಹೆಮ್ಮೆ ಉಂಟಾಗುತ್ತೆ. ಆಯಿತು, ಖಂಡಿತ ಬರ್ತೀವಿ ಅಂದ್ಬಿಟ್ಟು ಹೇಳ್ತಾನೆ. ಜೊತೆಗೆ ಅವನು ಶೂ ಅಂಗಡಿ ಅವನು ಕೇಳ್ತಾನೆ, ಹೇಗಿದೆ ಸರ್ ನಿಮ್ಮ ವ್ಯವಹಾರ, ನಮ್ಮ ವ್ಯವಹಾರ ಯಾಕೋ ಸ್ವಲ್ಪ ಡೌನ್ ಆಗಿದೆಯಲ್ಲ, ನಿಮ್ಮ ವ್ಯವಹಾರ ಹೇಗಿದೆ ಅಂತ ಶೂ ಅಂಗಡಿ ಅವನು ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಪರವಾಗಿಲ್ಲ, ನಮ್ಮದು ಏನು ತುಂಬ ಚೆನ್ನಾಗಿಲ್ಲ, ಆದರೆ ಕನ್ಸಿಸ್ಟೆಂಟಾಗಿ ಅವಾಗವಾಗ ಬರ್ತಾನೆ ಇರ್ತಾರೆ ಜನ, ಅದರಿಂದ ಶವಪೆಟ್ಟಿಗೆಗಳಿಗೆ ಡಿಮಾಂಡ್ ಏನು ಕಡಿಮೆ ಆಗಲ್ವಲ್ಲ. ಅದಕ್ಕೆ ಅವನು ಶೂ ಮಾರಾಟ ಮಾಡೋನು ಹೇಳ್ತಾನೆ, ಒಬ್ಬ ಬಡವ ಬೇಕಂದರೆ ಚಪ್ಪಲಿ ಶೂ ಇಲ್ಲದೆ ನರಳಾಡಿ ಸಾಯ್ತಾನೆ, ಆದರೆ
ತನ್ನ ಶವಪೆಟ್ಟಿಗೆಗೆ ಯಾರ ಹತ್ರನೂ ದುಡ್ಡು ಕೊಟ್ಟು ಸತ್ತಿರ್ತಾನೆ. ಯಾಕಂದ್ರೆ ಇರತ್ತಲ್ಲ ಏನೇನೋ ನಂಬಿಕೆಗಳು, ಹಾಗೆ ಹೂತ್ಬಿಟ್ರೆ ಅಲ್ಲಿ ಹೋಗಲ್ಲ ಇಲ್ಲಿ ಹೋಗಲ್ಲ, ಆ ರೀತಿ ಭಯಗಳು ಎಷ್ಟೋ ಜನರಲ್ಲಿ ಹಲವಾರು ರೀತಿಯಲ್ಲಿ ಇರುತ್ತೆ ಅಲ್ವಾ. ಹಾಗೆ ಭಿಕ್ಷುಕ ಕೂಡ ಇನ್ನಕ್ಕಿಲ್ದಿದ್ರು ನಡೆದಾಡಕ್ಕೆ ಚಪ್ಪಲಿ ಇಲ್ದಿದ್ರು, ಅಂದ್ರೆ ನನ್ನ ಬಿಸ್ನೆಸ್ಗೆ ಅವನಿಂದ ಪ್ರಾಫಿಟ್ ಆಗದಿದ್ರು ನಿಮ್ಮ ಬಿಸ್ನೆಸ್ಗೆ ಏನು ತೊಂದರೆ ಇಲ್ಲ ಅನ್ನೋ ರೀತಿ ಹೇಳ್ತಾನೆ. ಆಮೇಲೆ ಹಾಗೆ ಹೀಗೆ ಮಾತಾಡ್ಕೊಂಡು ಹಾಗಾದ್ರೆ ಸಾಯಂಕಾಲ ಬನ್ನಿ ಅಂದ್ಬಿಟ್ಟು ಕರೆದ್ಬಿಟ್ಟು ಹೊರಡ್ತಾನೆ. ಇವನ್ಗೊಂದು ರೀತಿ ಹೆಮ್ಮೆ ಉಂಟಾಗತ್ತೆ, ನಾನಿವತ್ತು ಶವಪೆಟ್ಟಿಗೆ ತಯಾರಿಸೆ ಬೇರೆ ಬಿಸ್ನೆಸ್ ಮನ್ಗಳ ಜೊತೆ ಪಾರ್ಟಿ ಅಟೆಂಡ್ ಆಗ್ತಿದ್ದೀನಿ, ಅಲ್ಲಿ ಬೇರೆ ಬೇರೆ ರೀತಿ ಉದ್ಯಮಿಗಳಿರ್ತಾರೆ ಅಂದ್ಬಿಟ್ಟು ಖುಷಿಯಿಂದ ರಾತ್ರಿ ಹೋಗ್ತಾನೆ. ಹೋದಾಗ ಎಲ್ಲರೂ ಕುಡಿತಾ ಆರಾಮಾಗಿ ನಿಂತ್ಕೊಂಡು ಜೋವಿಯಲ್ ಆಗಿ ಟೈಮ್ ಪಾಸ್ ಮಾಡ್ತಿರ್ತಾರೆ. ಅದರಲ್ಲೊಬ್ಬ ಶಾಂಪೇನ್ ಓಪನ್ ಮಾಡೋದಂದ್ರೆ ನೀವು F1 ರೇಸು ಗೆದ್ದಾಗ ಅಥವಾ ಈಗೆಲ್ಲ IPL ಗೆದ್ದಾಗ ಮಾಡ್ತಾರಲ್ಲ, ಬಾಟ್ಲಿನ ಶೇಕ್ ಮಾಡಿ ಓಪನ್ ಮಾಡಿ ಶಾಂಪೇನ್ನ ಹೊರಚಿಮ್ಮಿಸಿ ಕಾರಂಜಿ ಹಾಗೆ ಸಂತೋಷ ಪಡ್ತಿರ್ತಾರಲ್ಲ, ಹಾಗೆ ಒಬ್ಬ ಓಪನ್ ಮಾಡೋಕ್ಕಿಂತ ಮೊದಲು ಯಾರಿಗಾದ್ರೂ ಒಂದು ಅರ್ಪಣೆ ಮಾಡಬೇಕು ಅನ್ನೋದು ಇರತ್ತಲ್ವಾ. ಚೇರ್ಸ್ ಅಂತಾರಲ್ಲ, ಅದ್ರ ಜೊತೆ ಯಾರಿಗೋ ಒಬ್ಬರು ಚೇರ್ಸ್ ಫಾರ್ ದ ಪಾರ್ಟಿ, ಚೇರ್ಸ್ ಫಾರ್ ಮೈ ಫ್ರೆಂಡ್ಸ್ ಅಂತ, ಒಬ್ಬ ಹೇಲ್ ಫಾರ್ ಮೈ ಫ್ಯಾಮಿಲಿ ಅಂತಾನೆ. ಅಂದರೆ ಇದೆಲ್ಲ ನನ್ನ ಒಳ್ಳೆಯ ಸಂಸಾರದಿಂದ, ಅದಕ್ಕೆ ನನ್ನ ಸಂಸಾರವನ್ನು ನಾನು ನೆನೆಸ್ಕೋತೀನಿ ಅಂತ. ಇನ್ನೊಬ್ಬ ನನಗೆ ಸಂಸಾರಕ್ಕಿಂತ ಮುಖ್ಯ ಜೀವನದಲ್ಲಿ ಯಶಸ್ಸು ಸಿಕ್ಕಿದ್ದು, ಅದಕ್ಕೆ ನಾನು ನನ್ನ ಕಸ್ಟಮರ್ಸ್ ಗ್ರಾಹಕರು ಅವ್ರಿಗೆ ಅರ್ಪಿಸ್ತೀನಿ ಅಂದ್ಬಿಟ್ಟು ಅವನು ಇನ್ನೊಂದು ಶಾಂಪೇನ ಓಪನ್ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿ ಬೇಕರ್ ಅಂದ್ರೆ ಏನು, ಬ್ರೆಡ್ ಮಾಡೋನು, ಬೇಕರಿ ಇಟ್ಕೊಂಡವನು ಅನ್ಬೋದು. ಅವನು ನನ್ನ ಬೇಕರಿ ಪ್ರಾಡಕ್ಟ್ಸಲ್ಲಿ ರುಚಿಯನ್ನು ಕಂಡುಕೊಂಡ ಗ್ರಾಹಕರಿಗೆ ನಾನೊಂದು ಶಾಂಪೇನ್ ಓಪನ್ ಮಾಡ್ತೀನಿ ಅಂತ ಅವನೊಂದು ಓಪನ್ ಮಾಡ್ತಾನೆ. ಇನ್ನೊಬ್ಬ ಟೇಲರ್ ಇರ್ತಾನೆ, ಅವನು ನನ್ನ ಬಟ್ಟೆನ ಇಷ್ಟಪಟ್ಟ ಗ್ರಾಹಕರಿಗೆ ಅಂದ್ಬಿಟ್ಟು ಅವನು ಒಂದು ಶಾಂಪೇನ್ ಓಪನ್ ಮಾಡ್ತಾನೆ. ಇವನ್ನ ಇನ್ವೈಟ್ ಮಾಡಿದ್ನಲ್ಲ ಶೂ ಮೇಕರು, ಅವನು ಅಷ್ಟೇ ನನ್ನ ಚಪ್ಪಲಿಗಳನ್ನ ಶೂಗಳನ್ನ ಕೊಂಡುಕೊಂಡ ಗ್ರಾಹಕರಿಗೆ ಅಂದ್ಬಿಟ್ಟು ಅವನೊಂದು ಶಾಂಪೇನ್ ಓಪನ್ ಮಾಡ್ತಾನೆ. ಆಮೇಲೆ ಆ ಶೂ ಮೇಕರು ಹಾಸ್ಯಾಸ್ಪದವಾಗಿ ಕೇಳ್ಬಿಡ್ತಾನೆ ಇವನನ್ನ, ಶವಪೆಟ್ಟಿಗೆಗಾರನ್ನ, ನೀನು ನಿನ್ನ ಸತ್ತ ಹೆಣಗಳಿಗೆ ಅರ್ಪಿಸ್ತೀಯಾ? ಹೇಲ್ ಮೈ ಕಾರ್ಪ್ಸಸ್ ಅಂತ ಹೇಳಕ್ ಸಾಧ್ಯನಾ? ನಾವೆಲ್ಲ ಹೇಲ್ ಮೈ ಕಸ್ಟಮರ್ಸ್ ಅಂತಿದ್ದೀವಿ, ನಿಂಗೆ ಕಸ್ಟಮರ್ಸ್ ಇಲ್ವಲ್ಲ, ಅವರೆಲ್ಲ ಸತ್ತೋಗಿರ್ತಾರೆ, ಅವ್ರು ಒಳ್ಳೇದಾಗ್ಲಿ ಅಂತ ಏನು ಹೇಳ್ಕೊಳಕ್ ಸಾಧ್ಯ? ಅದಕ್ಕೆ ಹೇಲ್ ಮೈ ಕಾರ್ಪ್ಸಸ್ ಅನ್ನಕ್ಕೆ ಸಾಧ್ಯನಾ? ಕಾರ್ಪ್ಸ್ ಅಂದ್ರೆ ಏನು, ದೇಹ ಅನ್ನಕ್ಕೆ ಸಾಧ್ಯನಾ ಅಂತ ಆಡ್ಕೊಂಡು ಹಾಕ್ಬಿಡ್ತಾನೆ. ಎಲ್ಲರೂ ಜೋರಾಗಿ ಗಹಗಹಿಸಿ ನಗ್ತಾರೆ. ಇವನ್ಗೊಂಥರ ಅವಮಾನ ಆದಂಗೆ ಆಗ್ಬಿಡುತ್ತೆ. ಅಂದರೆ ಸ್ನೇಹಿತರೆ, ನಾವೆಲ್ಲ ಏನೋ ಸಾಧಿಸಿ ಎಷ್ಟೋ ಹಣ ಸಂಪಾದಿಸಿ ಯಾವುದೋ ಒಂದು ಸಾಮಾಜಿಕ ವ್ಯವಸ್ಥೆಯ ಭಾಗವಾಗಬೇಕು ಅಂತ ಬಯಸಿ ಆ ಮಟ್ಟವನ್ನು ಮುಟ್ಟಿರ್ತೇವೆ. ಆದರೆ ನಾವು ಅಂದ್ಕೊಂಡಷ್ಟು ಆರ್ಥಿಕತೆ ನಮಗಿದ್ರು ಆ ಸಮಾಜ ನಮ್ಮನ್ನ ಹೇಗೆ ಹೊರಗಿಡತ್ತೆ ಅನ್ನೋದನ್ನ ಇಲ್ಲಿ ಗಮನಿಸ್ಬೋದು. ಇಲ್ಲಿ ಅಮೆರಿಕದ ಪ್ರಖ್ಯಾತ ಕಾದಂಬರಿ ದ ಗ್ರೇಟ್ ಗ್ಯಾಟ್ಸ್ಬಿ ನೆನಪಿಗೆ ಬರುತ್ತೆ. ಅವನದರಲ್ಲಿ ತಾನು ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂತ ಕೋಟ್ಯಾಧಿಪತಿ ಆಗ್ತಾನೆ. ಆದರೆ ಅವನನ್ನ ಆ ಸಮಾಜ ಒಪ್ಕೊಳ್ಳೋದಿಲ್ಲ. ಆಗ ತನ್ನದಲ್ಲದ ತಪ್ಪಿಗೆ ಸಾವಿಗೆ ಗುರಿ ಆಗ್ತಾನೆ. ಅದೇ ಇಲ್ಲಿ ಅದಕ್ಕಿಂತ 100 ವರ್ಷಗಳ ಹಿಂದೆ ಪುಷ್ಕಿನ್ ಬರೆದಿದ್ದು. ಅಂದರೆ ಅವನ ಪಾಪ ಅಷ್ಟು ಕಷ್ಟಪಟ್ಟು ಶವಪೆಟ್ಟಿಗೆಗಳನ್ನ ತಯಾರಿಸಿ ಎಲ್ಲ ಒಂದೊಂದು ಇಂಚ್ ಹಣನೂ ಕ್ಯಾಲ್ಕುಲೇಟ್ ಮಾಡಿ, ಅವ್ರ ಸತ್ರೆ ತನಗೆ ಎಷ್ಟು ಲಾಭ, ಇವ್ರ ಸತ್ರೆ ತನಗೆ ಎಷ್ಟು ಲಾಭ ಅಂತೆಲ್ಲ ಪ್ಲ್ಯಾನ್ ಮಾಡಿ ದುಡಿದು ಶೇಖರಿಸಿದ್ರು, ಹಣವನ್ನು ಸಂಪತ್ತನ್ನ ಸಂಪಾದಿಸಿದ್ರು. ಜನನನ್ನ ಆಡ್ಕೋತಾರಲ್ಲ ಈ ಸಮಾಜದವರು ಅಂತ ಬೇಸರ ಆಗುತ್ತೆ. ಮನೆಗೆ ಮುಖ ಕೆಟ್ಟದ್ದು ಮಾಡ್ಕೊಂಡು ಬರ್ತಾನೆ, ಕೆಲಸದವನ ಮೇಲೆ ರೇಗಾಡ್ತಾನೆ, ಬಾಗಿಲು ತೆಗಿ ಎಷ್ಟೊತ್ತು ಅಂತೆಲ್ಲ. ಆಮೇಲೆ ಕೆಲಸದವನ ಮೇಲೆ ಜೋರಾಗಿ ಕಿರ್ಚಾಡ್ತಾನೆ. ನನ್ನ ವೃತ್ತಿನ ಯಾಕೆ ಕೀಳು ಅಂತ ನೋಡುತ್ತೆ ಈ ಸಮಾಜ. ಏನು ತಪ್ಪು ಮಾಡಿದ್ದೀನಿ? ಎಲ್ಲ ವೃತ್ತಿಗಳು ಹಾಗೆ ಅಲ್ವಾ? ಅದರ ರೀತಿ ಅದರ ಪ್ರಾಮುಖ್ಯತೆಯನ್ನು ಅದು ಪಡೆದುಕೊಂಡಿರುತ್ತೆ. ಹಾಗಿದ್ದಾಗ ನನ್ನ ಬಗ್ಗೆ ಯಾಕೆ ಈ ಕೀಳರಿಮೆ? ಅದಕ್ಕೊಂದು ಕೆಲಸದವನು ಹೇಳ್ತಾನೆ, ಹೋಗ್ಲಿ ಬಿಡಿ ಸರ್, ಅವನು ನಿಮ್ದೇನು ತಪ್ಪಿಲ್ಲ, ನಿಮ್ಮನ್ನ ಅವನ ಮನೆಗೆ ಪಾರ್ಟಿ ಕರೆದ್ಬಿಟ್ಟು ಅವಮಾನ ಮಾಡ್ದ. ಈ ಜನ ಎಲ್ಲ ಇಷ್ಟೇ. ನೀವೊಂದು ಕೆಲಸ ಮಾಡಿ, ನೀವು ಒಂದು ಪಾರ್ಟಿ ಅರೇಂಜ್ ಮಾಡಿಬಿಟ್ಟು ಅವನ್ನ ನಿಮ್ಮ ಮನೆಗೆ ಕರೆದ್ಬಿಟ್ಟು ನೀವು ಅವನಿಗೆ ಸಖತ್ತಾಗಿ ಅವಮಾನ ಮಾಡಿ ಶೂ ಮಾಡೋಣ, ನೀನು ಮಾಡಿದ್ದೆಲ್ಲ ಗ್ರಾಹಕರ ಕಾಲಲ್ಲೇ ಇರುತ್ತೆ ಅಂದಾಗ ಇವನು ಹೇಳ್ತಾನೆ, ನಾನು ಇಂಥವ್ನ ಯಾವತ್ತೂ ನನ್ನ ಈ ಭವ್ಯವಾದಂತಹ ಕನಸಿನ ಮನೆಗೆ ಕರೆಯಲ್ಲ. ಅವರಿಂದ ಇದ್ದಿದ್ದು ದುಃಖ ಹಾಳಾಗುತ್ತೆ. ನಾನು ನನ್ನ ಕಸ್ಟಮರ್ಸ್ನೇ ಕರಿತೀನಿ, ನನ್ನ ಗ್ರಾಹಕರನ್ನೇ ಕರಿತೀನಿ, ನನ್ನ ಹೆಣ್ಗಳನ್ನ ಕರಿತೀನಿ. ಅಂದರೆ ಅವನು ಗ್ರಾಹಕರು ಪಾಪ ಯಾರು ಬದುಕಿರಲ್ವಲ್ಲ. ಐ ವುಡ್ ರಾದರ್ ಇನ್ವೈಟ್ ಕಾರ್ಪ್ಸ್ ದ್ಯಾನ್ ದಿಸ್ ಲಿವಿಂಗ್ ಡೆಡ್ ಬಾಡೀಸ್ ಅಂತಾನೆ. ಅಂದರೆ ಈ ಬದುಕಿರೋ ಹೆಣಗಳಿದಾರಲ್ಲ, ಸಮಾಜ ಅನ್ನುವ ಬದುಕಿರುವ ಹೆಣಗಳು, ಅದನ್ನ ಬಿಟ್ಟು ಸತ್ತಿರೋ ಶವಗಳನ್ನೇ ಬೇಕಂದ್ರೆ ಪಾರ್ಟಿ ಕರಿತೀನಿ ಹೊರತು ಇವ್ರನ್ನ ಕರೆಯಲ್ಲ ಅಂತಾನೆ. ಏನು ಮಾತಾಡ್ತಿದ್ದೀರಾ ಸರ್, ಬಿಡ್ತು ಅನ್ನಿ, ಇವತ್ತು ಮನೆಗೆ ಬಂದಿನ ಹೀಗೆಲ್ಲ ಪಾಪ ಕೆಲಸದವರು ಇನ್ನೋಸೆಂಟ್ ಇರ್ತಾರಲ್ಲ, ಹೇಳ್ತಾರೆ. ಏನು ಬಿಡ್ತು ಅನ್ನಲ್ಲ, ನನ್ನ ಮಾತಿಗೆ ನಾನು ಬದ್ಧ, ನಾನು ಹೇಳಿದ ಸರಿ ಇದೆ ಅಂದ್ಬಿಟ್ಟು ಕುಡಿದಿರ್ತಾನೆ ಬೇರೆ ಸಿಕ್ಕಾಬಟ್ಟೆ. ಹೋಗ್ಲಿ ಮಲ್ಕೊಳ್ಳಿ ಹೋಗ್ಬಿಟ್ಟು ಅಂದ್ಬಿಟ್ಟು ಸೇವಕ ಪಾಪ ಮಲಗಿಸ್ತಾನೆ ಅವನನ್ನು. ಸ್ವಲ್ಪ ಹೊತ್ತಿನಲ್ಲಿ ಮನೆ ಕೆಲಸದವನು ಬಂದು ಎಬ್ಬಿಸ್ತಾನೆ. ಸರ್ ಎದ್ದೇಳಿ, ಅರ್ಜೆಂಟು. ಏನು? ಸಾಹುಕಾರನ ಹೆಂಡತಿ ಸತ್ಲು, ನೀವು ಕಾಯ್ತಿದ್ರಿ ಅಲ್ವಾ ಅದಕ್ಕೆ ಸಾಯ್ಲಿ ಅಂತ. ಆ ಸಾಹುಕಾರನ ಹೆಂಡತಿ ಸತ್ತಿದ್ದಾಳೆ, ನಿಮಗೆ ಬರ ಹೇಳಿದಾರೆ ಸಾಹುಕಾರರು. ಖುಷಿಯಿಂದ ಹೋಗ್ತಾನೆ. ಅಲ್ಲಿ ಆಕೆಯ ದೇಹ ನಿತ್ರಾಣವಾಗಿ ಇಡಲ್ಪಟ್ಟಿರುತ್ತೆ.
ಸಾಹುಕಾರ ಇವನು ಬರ್ತಿದ್ದಂಗೆ ಹೇಳ್ತಾನೆ ನಮ್ಗೇನೇನು ಬೇಕು ಅಂತೆಲ್ಲ. ಶವಪೆಟ್ಟಿಗೆ ಆ ರೀತಿ ಡಿಸೈನ್ ಇರಬೇಕು, ಆ ರೀತಿ ಹೆಸರು ಹಾಕಿರಬೇಕು, ಅದಲ್ಲದೆ ಎಷ್ಟೋ ಜನಕ್ಕೆ ಕಾಸ್ಟ್ಯೂಮ್ ಬೇಕು ಅಂತ. ಆಮೇಲೆ ಇವನೇ ಸರ್ ಬನ್ನಿ ಬನ್ನಿ ಮಾಡ್ಕೊಡೋಣ, ಒಳ್ಳೆ ರೇಟಿಗೆ ಹಾಕ್ಕೊಡೋಣ ಅಂತ. ಅವನಿಗೇನು ಇವನು ಎಷ್ಟು ಚಾರ್ಜ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಆಸಕ್ತಿ ಇರಲ್ಲ. ಇವನಿಗೆ ಇರುತ್ತಲ್ಲ ಒಳಗಡೆ ಇನ್ಸೆಕ್ಯೂರಿಟಿ, ಅದಕ್ಕೆ ಜಾಸ್ತಿ ತಗೋಬೇಕು ಅಂತ ಆಸೆ ಇರುತ್ತಲ್ಲ, ಅದಕ್ಕೆ ಕಡಿಮೆಗೆ ಹಾಕೋಣ ಬನ್ನಿ ಸರ್ ಅಂತಾನೆ. ಅವನು ಸುಮ್ಮನೆ ನಕ್ಬಿಟ್ಟು ಆಯಿತು ಅಂತ ಕಳಿಸ್ಕೊಡ್ತಾನೆ. ಆಮೇಲೆ ಎಲ್ಲ ರೀತಿ ಅರೇಂಜ್ಮೆಂಟ್ ಮಾಡ್ತಾನೆ. ಅಂತ್ಯ ಸಂಸ್ಕಾರನೂ ಚೆನ್ನಾಗಾಗತ್ತೆ. ಶವಪೆಟ್ಟಿಗೆ ತಾನೇ ಅದ್ಭುತವಾಗಿ ಒದಗಿಸ್ಕೊಡ್ತಾನೆ. ಸಾಯಂಕಾಲ ಅಷ್ಟೊತ್ತಿಗೆ ಒಳ್ಳೆ ಹಣವನ್ನ ಎಣಿಸ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ಇನ್ನೇನು ಕಾಂಪೌಂಡ್ ಒಳಗಡೆ ಪ್ರವೇಶ ಮಾಡಬೇಕು, ಯಾರೋ ತನ್ನನ್ನ ಫಾಲೋ ಮಾಡ್ತಿರೋ ಹಾಗೆ ಅನ್ಸುತ್ತೆ. ಹಣ ಎಣಿಸ್ಕೋತಾ ಇರ್ತಾನೆ. ಹಿಂತಿರುಗಿ ನೋಡಿದ್ರೆ ಯಾರೋ ಬಂದಂಗಾಗತ್ತೆ, ಆದ್ರೆ ನೋಡಿದ್ರೆ ಇರೋದೇ ಇಲ್ಲ. ಟಕ್ ಅಂತ ಮಾಯ ಆದಂಗಾಗತ್ತೆ. ಯಾರು ಕಳ್ಗಿಳ್ರ? ಯಾಕಂದ್ರೆ ಮೊದಲೇ ಸಲ ಹೊಸ ಮನೆಗೆ ಬಂದಿದ್ದೀನಿ, ಅದಲ್ಲದೆ ನನ್ನ ಕೈಯಲ್ಲಿ ದುಡ್ಡಿದೆ, ಕದಿಯಕ್ಕೇನಾದ್ರು ಪ್ಲಾನ್ ಮಾಡಿದಾರ ಅಂದ್ಬಿಟ್ಟು ಸ್ವಲ್ಪ ಹುಷಾರಾಗಿ ಗಮನಿಸ್ತಿರ್ತಾನೆ. ಅಷ್ಟೊತ್ತಿಗೆ ಇನ್ನೊಬ್ಬ ಬರ್ತಿರ್ತಾನೆ. ಬಂದ್ಬಿಟ್ಟು ಸರ್ 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 ಅಂತಾನೆ. ಓ ಇವ್ರು ಯಾರು ಪರಿಚಯಿಸ್ತಾರಲ್ಲ, ಈ ಮುಖವನ್ನ ಚೆನ್ನಾಗಿ ನೋಡಿದ್ದೀನಿ. ಯಾರು ಅಂತ ಗೊತ್ತಾಗದಿದ್ರು ಈಗ ಇವನೊಂಥರ ರೆಪ್ಯೂಟೆಡ್ ಪರ್ಸನ್ ಅಲ್ಲ, ಫಾರ್ಮಾಲಿಟೀಸ್ ಇರುತ್ತೆ. ಹಾಗಾಗ್ಬಿಟ್ಟು ಶಿಷ್ಟಾಚಾರ ಪಾಲಿಸ್ಬೇಕು ಅಂದ್ಬಿಟ್ಟು ಬನ್ನಿ ಬನ್ನಿ ಬನ್ನಿ, ಎಷ್ಟೋ ಸಲ ನಾವು ಮಾಡ್ತೀವಲ್ವ, ಯಾರೋ ಅವ್ರು ಯಾರಂತನೇ ಗೊತ್ತಿರಲ್ಲ, ಎಲ್ಲೋ ಮುಖ ಪರಿಚಯ ಇರುತ್ತೆ, ಹೆಸರು ಮಾಡ್ತೋಗಿರ್ತೀವಿ, ಅವ್ರು ಏನು ಮಾಡ್ತಾರೆ ಗೊತ್ತಿರಲ್ಲ, ಅವ್ರು ಎಲ್ಲಿ ಸಿಕ್ಕರು ಗೊತ್ತಿರಲ್ಲ, ಆದರೂ ಚೆನ್ನಾಗಿದ್ದೀರಾ ಬನ್ನಿ ಬನ್ನಿ ಅಂತ ಕರಿತೀವಲ್ವ ಮದುವೆ ಮನೆಗೆಲ್ಲ. ಆ ರೀತಿ ಬನ್ನಿ ಬನ್ನಿ ಒಳಗೆ ಬನ್ನಿ ಅಂತ. ಇಲ್ಲ ಸರ್ ನೀವು ಹೋಗಿರಿ, ಮೇಲ್ಗಡೆ ತುಂಬ ಜನ ನಿಮಗೆ ಕಾಯ್ತಿದಾರಲ್ಲ ಗೆಸ್ಟ್ಸು, ನಾನು ಬರ್ತೀನಿ, ನೀವು ಹೋಗಿರಿ ನೀವು ಬೇಗ ಹೋಗಿ, ನಿಮ್ಗೆ ಎಲ್ಲರೂ ಕಾಯ್ತಿದ್ದಾರೆ ಅಂತಾನೆ. ಆಯಿತು ಅಂದ್ಬಿಟ್ಟು ಒಳಗೆ ಹೊರಡ್ತಾನೆ. ಕಾಂಪೌಂಡ್ ದಾಟಿ ತನ್ನ ಮೇನ್ ಬಾಗಿಲು ಮುಖ್ಯ ದ್ವಾರದ ಹತ್ರ ಹೊರಡ್ತಿದ್ದಾಗ ಹಿಂತಿರುಗಿ ನೋಡ್ತಾನೆ. ಅವ್ನು ಮತ್ತೆ ಟಕ್ಕಂತ ಮಾಯ ಆಗ್ಬಿಡ್ತಾನೆ. ಏನಾಗ್ತಿದೆ ಅಂದ್ಬಿಟ್ಟು ಯೋಚನೆ ಮಾಡೋಷ್ಟೊತ್ತಿಗೆ ತನ್ನ ಮನೆಯಿಂದ ಸಿಕ್ಕಾಪಟ್ಟೆ ಜನ ಇರೋ ರೀತಿ ಶಬ್ದ ಆಗ್ತಿರುತ್ತೆ. ಅನ್ನೋ ಥರ ಚಾಟರ್ ಅಂತಾರಲ್ಲ, ಜೋರಾಗಿ ನಗೋದು ಕುಣಿಯೋದು ಎಲ್ಲ ಕೇಳಿಸ್ತಿರತ್ತೆ. ಏನಪ್ಪ ಆಗ್ತಿದೆ ಅಂದ್ಬಿಟ್ಟು ಮನೆ ಬಾಗಿಲನ್ನ ತೆಗೆದು ನೋಡ್ತಾನೆ. ಶಾಕ್ ಆಗಿ ಸುಮ್ಮನೆ ನಿಂತು ಬಿಡ್ತಾನೆ. ಹೃದಯ ತಣ್ಣಗಾಗ್ಬಿಡುತ್ತೆ. ಬ್ಯಾಡ್ ಚಿಲ್ ಅಂತಾರಲ್ಲ, ಅದು ಒಂದು ರೀತಿ ಇವನ್ನ ಜಂಘಾಬಲವನ್ನೇ ಹುಡುಗಿಸ್ಬಿಡುತ್ತೆ. ಅಂದ್ರೆ ಇನ್ನೇನು ಶಾಕಿಂದ ಮೂರ್ಛೆ ಹೋಗ್ಬೋದು ಅನ್ನೋ ಹಾಗಾಗತ್ತೆ. ಏನಾಗಿರುತ್ತೆ ಅಂದ್ರೆ ಅವನು ಯಾವ ಶವಗಳಿಗೆ ಶವಪೆಟ್ಟಿಗೆಗಳನ್ನ ಮಾಡಿಕೊಟ್ಟಿರ್ತಾನೋ ಆ ಶವಗಳೆಲ್ಲ ಅವನ ಮನೆ ಪಾರ್ಟಿಗೆ ರಾತ್ರಿ ಬಂದ್ಬಿಟ್ಟಿರ್ತವೆ. ಇವನ್ ಬರ್ತಿದ್ದ ಹಾಗೆ ಒಂಥರ ವ್ಯಗ್ರವಾದಂತಹ ವಕ್ರದೃಷ್ಟಿಯನ್ನ ಇವನ್ ಕಡೆ ಬೀರ್ತಾರೆ. ಅಲ್ಲಿವರೆಗೂ ಸಂತೋಷವಾಗಿ ಕುಣಿದು ಕುಪ್ಪಳಿಸ್ತಿದ್ದವರು ನಮ್ಮ ಶವಪೆಟ್ಟಿಗೆ ಮಾಡುವಾಗ ನೀನು ಹೆಚ್ಚು ದುಡ್ಡು ತಗೊಂಡಿದ್ಯಾ ಅನ್ನೋ ರೀತಿ ನೋಡ್ತಿರ್ತಾರೆ ಇವನ್ ಕಡೆಗೆ. ಇವನ್ಗೊಂಥರ ಏನ್ ನಡೀತಿದೆ ಅಂತಲೇ ಗೊತ್ತಾಗಲ್ಲ. ಅಷ್ಟರಲ್ಲಿ ರೀಸೆಂಟ್ ಆಗಿ ಒಬ್ಬ ಸೇನಾಧಿಕಾರಿ ಸತ್ತಿರ್ತಾರೆ. ಅವರ ಅಂತ್ಯಕ್ರಿಯೆಯಲ್ಲಿ ಮಳೆಗೆ ಬಂದ್ಬಿಟ್ಟು ಇವನ್ ಕೊಟ್ಟ ಬಾಡಿಗೆ ಬಟ್ಟೆ ಎಲ್ಲ ಕೆಟ್ಟೋಗಿರುತ್ತಲ್ಲ, ಆ ಸೇನಾಧಿಕಾರಿ ಬರ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ, ನಾವಿಷ್ಟೇ ಜನ ಒಳಗೆ ಬರೋಕ್ಕಾಗಿದ್ದು, ಆ ಹೊರಗಿದಾರಲ್ಲ ಕಾಂಪೌಂಡ್ ಹೊರಗಡೆ ಒಂದಿಷ್ಟು ಜನ ಇದ್ದಾರೆ, ನೀನೀಗ ಹೋಗಿ ನೋಡಿದ್ರೆ ಅವರು ಕಾಣಿಸ್ತಾರೆ, ಸ್ವಲ್ಪ ಹೊತ್ತು ಕಾಣಿಸಲ್ಲ, ಮಾಯ ಆಗ್ಬಿಡ್ತಿದ್ದಾರೆ. ಯಾಕೆ ಅಂದ್ರೆ ಅವರೆಲ್ಲ ಇತ್ತೀಚೆಗೆ ನಡೆದ ನೆಪೋಲಿಯನ್ ವಾರ್ ಅಥವಾ ಫ್ರಾನ್ಸ್ ಮತ್ತು ರಷ್ಯಾದ ಮಧ್ಯ ಯುದ್ಧ ನಡೆದಿತ್ತಲ್ಲ, ಆ ಯುದ್ಧದಲ್ಲಿ ಬಾಂಬ್ಸ್ ಹಿಡಿದು ಮೃತಪಟ್ಟವರು, ಅವ್ರ ದೇಹಗಳು ಇಂಟ್ಯಾಕ್ಟ್ ಆಗಿಲ್ಲ, ಪೀಸ್ ಆಗೋಗಿವೆ. ಅದಕ್ಕೆ ಅವ್ರಿಗೆ ಬರೋಕ್ಕಾಗ್ತಿಲ್ಲ. ಗೇಟ್ ತಕ್ಕೊಂಡು ಅವರೆಲ್ಲ ಆಚೆನೇ ಇದ್ದಾರೆ, ನಾವು ಮಾತ್ರ ಒಳಗೆ ಬರೋಕ್ಕಾಗಿದೆ. ಅಂದರೆ ಇದು ಸುಮಾರು 1815ನೇ ಇಸ್ವಿಯಲ್ಲಿ ನೆಪೋಲಿಯನ್ ಬೋನಪಟಿ ಎನ್ನುವ ಫ್ರೆಂಚ್ ಮಹಾರಾಜ ರಷ್ಯಾದ ಮೇಲೆ ಯುದ್ಧ ಮಾಡ್ದ. ರಷ್ಯಾ ಅದ್ಭುತವಾಗಿ ಹೋರಾಡಿ ತನ್ನ ದೇಶವನ್ನ ಉಳಿಸ್ಕೊಳ್ತು. ಅದರ ಬ್ಯಾಕ್ ಡ್ರಾಪ್ನಲ್ಲಿ, ಅದರ ಸಂದರ್ಭದಲ್ಲಿ ಹುಟ್ಟಿದ ಕತೆ ಇದು. ಹಾಗಾಗಿ ಅವನು ಹೇಳ್ತಾನೆ, ಬ್ರಿಗೇಡಿಯರು ಅವ್ರ ದೇಹಗಳೆಲ್ಲ ಛಿದ್ರವಾಗಿವೆ ಅಲ್ಲ, ಅದಕ್ಕೆ ಅವ್ರಿಗೆ ಬರೋಕ್ಕಾಗ್ತಿಲ್ಲ. ಇವ್ನಿಗೆ ಅವಾಗ ಅರ್ಥ ಆಗತ್ತೆ ಯಾಕೆ ಅವ್ರು ಸ್ವಲ್ಪ ಹೊತ್ತು ಕಾಣಿಸಿದ್ರು ಆಮೇಲೆ ನೋಡಿದ್ರೆ ಮಾಯ ಆಗ್ಬಿಡ್ತಿದ್ರು. ಅಂದರೆ ಅವ್ರ ದೇಹಗಳಾಗಿ ಉಳಿದಿಲ್ಲ. ಒಂದು ಕಡೆ ಕೈ, ಒಂದು ಕಡೆ ಕಾಲು ಬಿದ್ದಿರತ್ತಲ್ಲ ಬಾಂಬ್ಸ್ ಹಿಡಿದಾಗ, ಹಾಗಿದೆ ಅಂತ ಹೇಳ್ತಾರೆ. ಓ ಹೌದಾ, ಇವನಿಗೆಲ್ಲ ಒಂದು ರೀತಿ ದಿಸ್ ಈಸ್ ಸೋ ಸರ್ರಿಯಲ್ ಅಂತಾರಲ್ಲ, ಏನಾಗ್ತಿದೆ ಗೊತ್ತಾಗ್ತಿಲ್ಲ. ಅಷ್ಟೊತ್ತಿಗೆ ಆ ಶವಗಳ ಸಮೂಹದ ಮಧ್ಯದಿಂದ ಒಂದು ಹಳೆ ಸ್ಕೆಲಿಟನ್ ಅಸ್ಥಿಪಂಜರ ಬರುತ್ತೆ ನಡ್ಕೊಂಡು ಒಂದು ಕಡೆ. ಬಂದ್ಬಿಟ್ಟು ಅದು ಶೂ ಹಾಕ್ಕೊಂಡಿರುತ್ತೆ, ಕ್ಯಾಪ್ ಹಾಕ್ಕೊಂಡಿರುತ್ತೆ, ಎಲ್ಲ ರೀತಿ. ಪಾಪ ಶವಗಳಿಗೆ ಎಷ್ಟೆಲ್ಲ ಡ್ರೆಸ್ ಮಾಡಿ ಕಳಿಸ್ಕೊಟ್ಟಿರ್ತಾರಲ್ಲ, ಅದೇ ಡ್ರೆಸ್ಸಲ್ಲಿ ಎಲ್ಲ ಶವಗಳು ಬಂದ್ಬಿಟ್ಟಿರ್ತವೆ. ಈ ಶವ ತುಂಬ ಹಳೇದು ಅನಿಸುತ್ತೆ, ಅದಕ್ಕೆ ಅಸ್ಥಿಪಂಜರ ಆಗೋಗಿರುತ್ತದು. ಆದರೆ ಅದರ ಡ್ರೆಸ್ ಮಾತ್ರ ಇರುತ್ತೆ. ಅದಕ್ಕೆ ಬಂದ್ಬಿಟ್ಟು ಇವನಿಗೆ ಕೈ ಕೊಡುತ್ತೆ. ಇವನು ಕೈ ಕೊಡ್ತಾನೆ. ಕೈ ಅಂದ್ರೆ ಏನು, ಅದ್ ಮೂಳೆ ಕೈ ಅಷ್ಟೇ. ಕೊಟ್ಟು ಹೇಳತ್ತೆ, ನಾನು ನಿನ್ನ ಫಸ್ಟ್ ಕಸ್ಟಮರ್. ಮೊಟ್ಟ ಮೊದಲಿಗೆ ನೀನು ವ್ಯಾಪಾರ ಶುರು ಮಾಡಿದಾಗ ಶವಪೆಟ್ಟಿಗೆ ಒದಗಿಸಿದ್ದು ನನ್ನ ಹೆಣಕ್ಕೆ ನೀನು ಅಥವಾ ನನಗೆ ನೀನು, ಚೆನ್ನಾಗಿದ್ಯಾ ಅಂತ ಕೇಳುತ್ತೆ. ಇವನ್ಗೆ ಒಂಥರ ಅಸಹ್ಯ ಬಂದ್ಬಿಡುತ್ತೆ. ಅದಷ್ಟಕ್ಕೆ ನಿಲ್ಲದೆ ಇವನನ್ನ ಬಂದು ಅಪ್ಕೊಂಡ್ಬಿಡುತ್ತೆ. ಇವ್ನಿಗೆ ಅಪ್ಕೊಂಡ್ ಕೂಳೆ ಇದ್ದಿದ್ದು ಸಿಟ್ಟು ಬಂದ್ಬಿಟ್ಟು ಅದನ್ನ ಜೋರಾಗಿ ತಳ್ಳಿಬಿಡ್ತಾನೆ. ತಳ್ತಿದ್ದಂಗೆ ಅದಕ್ಕೆ ಶಕ್ತಿ ಇಲ್ಲದೆ ನೆಲದ ಮೇಲೆ ಬಿದ್ದು ಪುಡಿ ಆಗ್ಬಿಡತ್ತೆ. ಇದು ಪುಡಿ ಆಗ್ತಿದ್ದಂಗೆ ಆ ಬೇರೆ ಶವಗಳಿಗೆಲ್ಲ ಕೋಪ ಬರುತ್ತೆ. ಇವನ್ ಕಡೆ ದುರ್ಗುಟ್ಕೊಂಡು ನೋಡ್ಬಿಟ್ಟು ಧರ್ಮದೇಟಕ್ಕೆ ಶುರು ಮಾಡುತ್ತೆ. ಮಾಬ್ ಲಿಂಚಿಂಗ್ ಅಂತಾರಲ್ಲ,
ಸಿಕ್ಕಾಬಟ್ಟೆ ಹೊಡೆಯೋಕ್ಕೆ ಶುರು ಮಾಡುತ್ತೆ. ಇವನಿಗೆ ನೋವು ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗ್ತಿದ್ದಂಗೆ ಬೇಡ 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 ಅಂತ ಕಿರ್ಚ್ಕೊಳಕ್ಕೆ ಶುರು ಮಾಡ್ತಾನೆ. ಹೊಡಿಬೇಡಿ 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 ಅಂತಿದ್ದಾಗ, ಏನಾಯ್ತು ಸರ್, ನಾ ಹೊಡಿತಿಲ್ಲ ಸರ್, ಎದ್ದೇಳಿ ತುಂಬಾ ಲೇಟ್ ಆಯ್ತು ಅಂತ ಸೇವಕ ಎಬ್ಬಿಸ್ತಿರ್ತಾನೆ. ಅಂದ್ರೆ ಸೇವಕ ಅವನಿಗೆ ನಿಧಾನಕ್ಕೆ ಭುಜದ ಮೇಲೆ ತಟ್ಟಿ ಎಬ್ಬಿಸ್ತಿರೋದೇ ಅವನಿಗೆ ಧರ್ಮದೇಡ್ದ ಹಾಗೆ ಕನಸಿನಲ್ಲಿ ಭ್ರಾಂತಿ ಉಂಟಾಗ್ತಿರುತ್ತೆ, ಎಚ್ಚರ ಆಗತ್ತೆ. ಅಂದ್ರೆ ಇಷ್ಟೆಲ್ಲವೂ ಅವನು ಕಂಡಿದ್ದು ಒಂದು ಕನಸಾಗಿರುತ್ತೆ. ಎದ್ದು ಕೂಡಲೇ ಸೇವಕನ್ ಕೇಳ್ತಾನೆ, ಆ ಸಾಹುಕಾರನ ಹೆಂಡತಿ ಸತ್ಲಲ್ಲ, ಅವಳ ಅಂತ್ಯಕ್ರಿಯೆದು ದುಡ್ಡು ಬಂತ ಅಂತ. ಸರ್, ಏನು ಹೀಗೆ ಮಾತಾಡ್ತಿದ್ದೀರಾ? ಅವಳಿನ್ನ ಸತ್ತೇ ಇಲ್ಲ ಸರ್. ಯಾರು ಹೇಳಿದ್ದು? ನೆನ್ನೆ ಅಂತ್ಯಕ್ರಿಯೆ ಮಾಡಕ್ ಹೋಗಿದ್ನಲ್ಲೋ. ಏನ್ ಸರ್ ಹೀಗೆ ಹೇಳ್ತಿದ್ದೀರಾ? ನಿನ್ನೆ ರಾತ್ರಿ ಅಶು ಅಂಗಡಿ ಅವನ್ ಪಾರ್ಟಿಗೆ ಹೋಗಿದ್ರಿ, ಕುಡ್ಕೊಂಡು ಚೆನ್ನಾಗಿ ಕುಡ್ಕೊಂಡ್ ಬಂದಿದ್ರಿ. ಮನೇಲಿ ಬಂದು ಮಲಗ್ದವ್ರು ಈಗ 11 ಗಂಟೆಗೆ ಹೇಳ್ತಾ ಇದ್ದೀರಾ, ನೀವೆಲ್ಲೂ ಹೋಗೇ ಇಲ್ಲ ಅಂದಾಗ, ಓ ಹೌದಲ್ವಾ, ನಾನು ಸುಮ್ಮನೆ ನಿನ್ನ ಟೆಸ್ಟ್ ಮಾಡ್ತಿದ್ದೆ, ಹೋಗು ಅಂದ್ಬಿಡ್ತಾನೆ. ಆಮೇಲೆ ಅವನು ಹೋದ್ಮೇಲೆ ಶವಪೆಟ್ಟಿಗೆಗಾರ ದ ಕಾಫಿನ್ ಮೇಕರ್ ಯೋಚನೆ ಮಾಡ್ತಾ ಕುಳಿತುಕೊಡ್ತಾನೆ. ಜೀವನದ ಅರ್ಥ, ನನ್ನ ವೃತ್ತಿ, ನಾನು ಸಮಾಜವನ್ನ ಓಲೈಸಕ್ಕೆ ಪ್ರಯತ್ನ ಮಾಡ್ತಿರೋದು, ಅದರಲ್ಲಿ ಒಳಗಡೆ ನನಗೆ ನಶ್ವರತೆ ಉಂಟಾಗ್ತಿರೋದು, ಏನಿದರ ಅರ್ಥ? ಜೀವನಕ್ಕೇನಾದರೂ ಅರ್ಥ ಇದೆಯಾ ಅನ್ನುವ ಪ್ರಶ್ನೆಯಲ್ಲಿ ಈ ಕತೆ ಮುಗಿಯುತ್ತೆ. ಸ್ನೇಹಿತರೆ, ನನಗೆ ಈ ಕತೆ ತುಂಬ ಪ್ರಭಾವ ಬೀರಿದ್ದು ಯಾಕೆ ಅಂದರೆ, ಆಗ ಮನಃಶಾಸ್ತ್ರ ಬೆಳೆದಿರಲಿಲ್ಲ. ಫ್ರಾಯ್ಡ್, ಆಡ್ಲರ್, ಹೇವ್ಲಾಕ್ ಎಲ್ಲಿಸ್ ಈ ಥರ ದೊಡ್ಡ ದೊಡ್ಡ ಮನಃಶಾಸ್ತ್ರಜ್ಞರು ಇನ್ನೂ ಹುಟ್ಕೊಂಡಿರಲಿಲ್ಲ. ಅದಕ್ಕಿಂತ ಮೊದಲು ಮನುಷ್ಯನ ಮನಸ್ಸಿನ ತೊಳಲಾಟಗಳನ್ನು, ಜೀವನದ ಅರ್ಥದ ಆಧ್ಯಾತ್ಮಿಕ ಪ್ರಶ್ನೆಯನ್ನು ಅದ್ಭುತವಾಗಿ ಈ ಕತೆ ನಮಗೆ ಸಾಂಕೇತಿಕವಾಗಿ ಹೇಳುತ್ತೆ. ಇಲ್ಲಿ ಸ್ವಲ್ಪ ಇದರಲ್ಲಿ ಅಡಗಿರುವ ಆಳವಾದಂತಹ ಜೀವನ ಸಂದೇಶವನ್ನ ಹುಡುಕ್ತಾ ಹೋಗೋಣ. ಮೊಟ್ಟ ಮೊದಲಿಗೆ ಅವನು ತನ್ನ ಹಳೆಯ ಗುಡಿಸಲು ಅದರಿಂದ ಹೊರಡುವಾಗ ಟುಲೆಟ್ ಅಂತ ಬೋರ್ಡ್ ಹಾಕ್ತಾನೆ ನೋಡಿ. ಅಲ್ಲೇ ನಮ್ಮ ಸಂಕುಚಿತ ಚಿಂತನೆ ನಮಗೆ ಅರ್ಥ ಆಗುತ್ತೆ. ಅಂದ್ರೆ ಎಷ್ಟೋ ಸಲ ನಾವು ನಮಗೆ ಉಪಯೋಗಕ್ಕಿಲ್ಲದೆ ಇರೋದನ್ನ ಬೇರೆಯವ್ರಿಗೆ ಕೊಡ್ತಿರ್ತೀವಿ. ಅದರ ಡಿಸ್ಕ್ರಿಪ್ಷನ್ ಚೆನ್ನಾಗಿದೆ, ಆ ಮನೆಯಲ್ಲಿ ಏನು ಉಳಿದಿರ್ಲಿಲ್ಲ ರೆಂಟ್ ಕೊಡಕ್ಕೆ ಅಂತ, ಆದ್ರೂ ಬಾಡಿಗೆ ಕೊಡಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ನಾವು ಕೆಟ್ಟೋಗಿರೋ ಆಹಾರ, ಹರಿದೋಗಿರೋ ಬಟ್ಟೆ ಯಾರಿಗೂ ಕೊಟ್ಬಿಟ್ಟು ಏನೋ ಭಾರಿ ಸಹಾಯ ಮಾಡ್ತೀವಿ ಅಂತ ತೋರ್ಸ್ಕೊಳಕ್ ಹೋಗ್ತಿರ್ತೀವಲ್ವಾ, ಆ ನಮ್ಮ ಮನಸ್ಥಿತಿ ಇಲ್ಲಿ ಶವಪೆಟ್ಟಿಗೆಗಾರನ ವ್ಯಕ್ತಿತ್ವದಲ್ಲಿ ಕಾಣಿಸುತ್ತೆ. ಅಂದ್ರೆ ನಾವೆಲ್ಲರೂ ಆ ಶವಪೆಟ್ಟಿಗೆಗಾರರೇ. ಸಂಕುಚಿತ ಚಿಂತನೆ, ಅತಿಯಾದ ಆಸೆ, ಆದ್ರೂ ಜನಮನ್ನಣೆ ಬೇಕೇನೋ ಸಹಾಯ ಮಾಡ್ತಿದೀವಿ ಅಂತ. ಯಾರೋ ಒಬ್ರು ಇತ್ತೀಚೆಗೆ ನಾನು ಪರಿಚಯಸ್ಥರ ಅಪಾರ್ಟ್ಮೆಂಟ್ಗೆ ಹೋದಾಗ ಅವರು ಮಕ್ಕಳೆಲ್ಲ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರೆ, ಬೇಕಾದಷ್ಟು ಹಣವನ್ನ ಇವರು ಸಂಪಾದಿಸಿದ್ದಾರೆ, ಇವ್ರ ಮಕ್ಕಳು ಸಂಪಾದಿಸಿದ್ದಾರೆ. ಒಂದು ಹಳೆ ಕೀಪ್ಯಾಡ್ ಫೋನ್ ಅಂತಾರಲ್ಲ, ಈ ನಮ್ಮ ಸ್ಮಾರ್ಟ್ ಫೋನ್ ಟಚ್ ಸ್ಕ್ರೀನ್ ಬರೋಕ್ಕಿಂತ ಮೊದಲು ಬಟನ್ ಇರ್ತಿದ್ವಲ್ಲ ಆ ಫೋನ್ಗಳು, ಅದು ಯಾವುದೋ ಒಂದು ಹಳೆಯ ಫೋನ್ ಇತ್ತು. ಅದನ್ನ ತಮ್ಮ ಸೆಕ್ಯೂರಿಟಿ ಅವನಿಗೆ ಕೊಡಬೇಕು ಅಂದರು. ಆ ಸೆಕ್ಯೂರಿಟಿ ಅವನು, ಇಲ್ಲ ಸರ್, ನಾನು ಸ್ಮಾರ್ಟ್ ಫೋನ್ ಉಪಯೋಗಿಸಿ ಅಭ್ಯಾಸ ಇದೆ ಹೊರತು ಆ ಬಟನ್ ಫೋನ್ ಯಾವತ್ತೂ ಉಪಯೋಗಿಸಿಲ್ಲ. ಯಾಕಂದ್ರೆ ನಾನು ಫೋನ್ ತಗೊಂಡಿದ್ದೆ ಸ್ಮಾರ್ಟ್ ಫೋನು, ಈ ಥರ ಫೋನ್ ಉಪಯೋಗಿಸಕ್ಕೆ ನಂಗೆ ಬರಲ್ಲ, ಬೇಡ ಅಂದ್ಬಿಟ್ಟ. ಇವ್ರಿಗೆ ಕೋಟಿಗಟ್ಟಲೆ ಇರುವಾಗ ನಿಂಗೆ ಏನಾದ್ರು ಕೊಟ್ಟು ಸಹಾಯ ಮಾಡಬೇಕು ಅನ್ನೋದಿದ್ರೆ, ಆ ಜನಮನ್ನಣೆ ಬೇಕು ಅನ್ನೋದಾದ್ರೆ ಸರಿಯಾಗಿರೋದು ಕೊಡಬೇಕು. ಅದನ್ನ ಬಿಟ್ಟು ಇವತ್ತು ಯಾವುದಕ್ಕೂ ಉಪಯೋಗ ಇಲ್ಲದ ಹಲೋ ಅನ್ನಕ್ಕೆ ಬರೋ ಫೋನ್ ತಗೊಂಡು ಯಾರೇನು ಮಾಡಬೇಕು? ಈ ರೀತಿ ನಮ್ಮ ಸಂಕುಚಿತ ಚಿಂತನೆಗಳು ನಮ್ಮನ್ನ ಹೆಣಗಳ ಕನಸು ಕಾಣೋ ಹಾಗೆ ಮಾಡುತ್ತೆ ಅನ್ನೋದು ಇಲ್ಲಿ ಸಾಂಕೇತಿಕ ಅರ್ಥ ಇದೆ. ಅದಷ್ಟೇ ಅಲ್ಲದೆ ಇವನು ಆ ಸಾಹುಕಾರನ ಹೆಂಡತಿ ಸಾಯೋದನ್ನೇ ಕಾಯ್ತಾ ಕೂತಿರ್ತಾನಲ್ಲ, ಅದು ನಮ್ಮ ಒಂದು ರೀತಿ ವ್ಯಾವಹಾರಿಕತೆ, ಅತಿಯಾದ ವ್ಯಾವಹಾರಿಕತೆ ಎಲ್ಲದರಲ್ಲೂ. ವಾಟ್ ಈಸ್ ದೇರ್ ಫಾರ್ ಮೀ? ಈ ಪ್ರಶ್ನೆ ಇದೆಯಲ್ಲ, ನನಗೇನು ಲಾಭ, ನನಗೇನು ಬಂತು? ಹೋದ ತಿಂಗಳು ಯಾರ್ದೋ ಅಂತ್ಯ ಸಂಸ್ಕಾರಕ್ಕೆ ಹೋದಾಗ ಹತ್ತಿರದವರೇ ಸಂಬಂಧದಲ್ಲಿ ಅದನ್ನ ಮುಗಿಸ್ಕೊಂಡು ಬರ್ತಿದ್ದಾಗ ದೇಹ ಸುಡುವ ಪ್ರಕ್ರಿಯೆ ಇರುತ್ತಲ್ಲ ವಿದ್ಯುತ್ ಶವಾಗಾರದಲ್ಲಿ, ಅಲ್ಲಿ ಹೇಗೆ ಶವ ಸುಡತ್ತೆ ಅನ್ನೋದು ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಸರಿ, ಇಷ್ಟೊತ್ತಿಗೆ ತಲೆ ಒಡೆದೋಗಿರುತ್ತೆ, ತಲೆ ಸಿಡ್ದೋಗಿರುತ್ತೆ. ಅಂದರೆ ಅವನಿಗೆ ಅದೊಂದು ವೃತ್ತಿ ಅಷ್ಟೇ. ಅಂದರೆ ನಮಗೆ ಏನೋ ಸಂಬಂಧಗಳು, ವಿ ಆರ್ ಇನ್ವೆಸ್ಟೆಡ್ ಇನ್ ಟು ಇಟ್ ಅಲ್ವಾ. ಇದು ಜಗತ್ತಿನ ವಸ್ತುಸ್ಥಿತಿ ಅಂತ ನಂಗೆ ಅನಿಸ್ತು. ನಾವೆಲ್ಲ ಹೋದಾಗೂ ಜಗತ್ತು ಹೀಗೆ ಯೋಚನೆ ಮಾಡುತ್ತೆ, ಇನ್ಯಾವ ರೀತಿಯೂ ಯೋಚನೆ ಮಾಡಲ್ಲ. ಬೇಗ ಸುಡ್ತಾ ನೋಡಪ್ಪ ದೇಹ, ಇನ್ನ ಕಾಯ್ತಾ ಇದೆ ಎಷ್ಟೋ ದೇಹಗಳು, ಹಿಂಗಿರತ್ತಲ್ವಾ. ಕೋವಿಡ್ ಟೈಮಲ್ಲಂತೂ ಶವಾಗಾರದ ಪರಿಸ್ಥಿತಿ ನಮಗೆಲ್ಲ ಗೊತ್ತು. ಅಲ್ಲಿ ಭಾವನೆಗಳೆಲ್ಲಿರುತ್ತೆ ಅಂದರೆ ಎವ್ರಿಥಿಂಗ್ ಬಿಕಮ್ಸ್ ಎ ಕಮಾಡಿಟಿ. ಈ ನಗರದ ಜೀವನದಲ್ಲಿ ಪ್ರತಿ ವ್ಯಕ್ತಿಯೂ ಒಂದು ಕಮಾಡಿಟಿಯನ್ನ ತೆಗೆದುಕೋಬೇಕು, ಕೊಳ್ಳಬೇಕು ಅಂತ ಹಾಹಾಕಾರದಿಂದ ಓಡಾಡ್ತಿರ್ತಾನೆ ಅಥವಾ ಓಡಾಡ್ತಿರ್ತಾಳೆ. ಈ ಥರ ಶೂಸ್ ಇರಬೇಕು, ಈ ಥರ ಕುರ್ತಾ ಇರಬೇಕು, ಈ ಥರ ಕಾರ್ ಇರಬೇಕು ಅನ್ನೋ ವಸ್ತುಗಳನ್ನು, ಕಮಾಡಿಟಿಗಳನ್ನ ನಾವು ಶೇಖರಿಸ್ತಿದ್ರೆ ನಗರ ನಮ್ಮನ್ನೇ ಒಂದು ಕಮಾಡಿಟಿ ಮಾಡಿಬಿಟ್ಟಿರುತ್ತೆ. ಬೇಗ ಬೇಗ ಜಾಗ ಬಿಡಿ, ಅಳಕ್ಕೆಲ್ಲ ಇಲ್ಲಿ ಟೈಮ್ ಇಲ್ಲ, ಹೋಗಿ ಆಚೆ ಹೋಗಾಳಿ ಅಂತಿರ್ತಾರೆ. ಅದು ವಸ್ತುಸ್ಥಿತಿ. ಇವತ್ತು ಅತಿಯಾದ ಕ್ಯಾಲ್ಕುಲೇಟಿವ್ ಮೈಂಡ್ಸೆಟ್ಟಿಂದ ತುಂಬಿರೋ ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ? ಇದನ್ನು ಪುಷ್ಕಿನ್ 200 ವರ್ಷಗಳ ಹಿಂದೆ ಹೇಳಿದ್ದ. ಅಂದರೆ ಮುಂಬರುವ ದಿನಗಳು ಹೇಗಿರುತ್ತೆ ಅನ್ನೋದು ಟಾಲ್ಸ್ಟಾಯ್, ದಾಸ್ತೋಯೆವ್ಸ್ಕಿ, ಪುಷ್ಕಿನ್ ಇವರ ಕಥೆಗಳು, ಕಾದಂಬರಿಗಳಲ್ಲಿ ಮತ್ತೆ 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 ವ್ಯಕ್ತವಾಗ್ತಿರುತ್ತೆ. ಅದಕ್ಕೆ
ಅವು ಅವತ್ತಿನಗಿಂತ ಇವತ್ತು ಸಮಂಜಸ ರಿಲೆವೆಂಟ್ ಆಗಿರ್ತವೆ. ಶಿವರಾಮ್ ಕಾರಂತರು ಒಂದ್ ಕಡೆ ಅದ್ಭುತವಾಗಿ ಹೇಳ್ತಾರೆ, ಒಂದು ಶ್ರೇಷ್ಠ ಕಲಾಕೃತಿ ಅನ್ನೋದು ಕಾವ್ಯ ಇರಬಹುದು, ಕಾದಂಬರಿ ಇರಬಹುದು, ಪೇಂಟಿಂಗ್ ಇರಬಹುದು, ಅದು ಎಷ್ಟು ಬಾರಿ ಸಮಾಜದ ಮಧ್ಯ ರೀಇಂಟರ್ಪ್ರೇಟ್ ಆಗುತ್ತೋ ಅದ್ರ ಮೇಲೆ ನಿರ್ಧಾರ ಆಗತ್ತೆ ಅಂತ. ಮತ್ತೆ 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 ಆ ಕತೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅನುಭವಕ್ಕೆ ಬರುತ್ತೆ. ಈ ಶವಪೆಟ್ಟಿಗೆಗಾರ, ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಶವಪೆಟ್ಟಿಗೆ ಮಾಡೋರಿಗೆ ಒಳ್ಳೆ ಪ್ರಾತಿನಿಧ್ಯ ಇದೆ, ಒಳ್ಳೆ ಪಾತ್ರ ಇದೆ ಅಂತ ಅನ್ಕೋತಿರುವಾಗ ನಮ್ಮಲ್ಲಿ ಉಂಟಾಗುವ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್. ಇಷ್ಟೆಲ್ಲ ಮಾಡಿದೀನಿ, ಇವತ್ತಿಲ್ಲಿಗೆ ಬಂದಿದ್ದೀನಿ, ಒಳಗಡೆ ನಾನು ಯಾಕೆ ಒಬ್ಬನೇ ಅನಿಸ್ತಾ ಇದೆ, ಒಬ್ಬಳೇ ಅನಿಸ್ತಿದೆ, ಎಲ್ಲರ ಮಧ್ಯ ಇದ್ದೀನಿ, ಆದ್ರೆ ಒಳಗಡೆ ವಾಯ್ಡ್ ಪ್ರತಿಧ್ವನಿಸ್ತಿದ್ಯಲ್ಲ, ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಏನೇನೋ ಮಾಡ್ತಿದ್ಯಾ, ಬೆಳಗ್ಗೆ ಎದ್ದು ಮೆಟ್ರೋಲ್ ಹೋಗ್ತಿದ್ಯಾ, 100 ಜನ ಕಾರ್ ಮಾಡ್ಕೊಂಡು ಕಾರಲ್ಲಿ ಬೇಗ ಹೋಗಿ ಆಫೀಸ್ಗೆ ಹೋಗ್ತಿದ್ಯಾ, ಬರ್ತಿದ್ಯಾ, 100 ಜನನ್ನ ಇಂಪ್ರೆಸ್ ಮಾಡ್ತಿದ್ಯಾ, ಗುದ್ದಾಡಿ ಸೋಲುತ್ತಿಹೆ, ಬಂದ್ರೆ ಸಾಕಪ್ಪ, ಮನೇಲಿ ಬಂದು ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನಿಸ್ತಿದೆ ನಿಂಗೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತೆ, ಇಷ್ಟೆಲ್ಲ ನಾ ಮಾಡಿದ್ದೀನಿ, ನನಗೊಂದು ಮನ್ನಣೆ ಬೇಕು ಅಂದ್ಬಿಟ್ಟು ಹೊಸ ಕಾರ್ ತೊಗೊಂಡಿದ್ಯಾ, ಸನ್ ರೂಫ್ ಬಗ್ಗೆ ಮಾತಾಡ್ತಿದ್ಯಾ, ಕೂಲಿಂಗ್ ಸೀಟ್ಸ್ ಬಗ್ಗೆ ಮಾತಾಡ್ತಿದ್ಯಾ, ನಿಯಾನ್ ಲೈಟ್ಸ್ ಬಗ್ಗೆ ಮಾತಾಡ್ತಿದ್ಯಾ, LED ಇಂಡಿಕೇಟರ್ಸ್ ಏನೇನೋ ಹೊಸದಾಗಿ ಬರ್ತಿದೆಯಲ್ಲ ಅದ್ರ ಬಗ್ಗೆ ಎಲ್ಲ ಮಾತನಾಡ್ತಿದ್ಯಾ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತೆ, ಜನರಲ್ಲಿ ನೀನು ನೆನಪಿರಬೇಕು ಅನ್ನುವ ಹಂಬಲದಿಂದ ಏನೆಲ್ಲ ಪ್ರಯತ್ನ ಮಾಡ್ತಿದ್ಯಾ, ಇದರೊಳು ನಿನ್ನ ಉದ್ಧಾರವೆಷ್ಟಾಯಿತೋ ಮಂಕುತಿಮ್ಮ, ಇದರಲ್ಲಿ ನೀನು ಏನಾಗಿದ್ಯಾ ಮಂಕುತಿಮ್ಮ? ಆ ಪ್ರಶ್ನೆ ಇಲ್ಲಿ ಆಕ್ರಂದನವಾಗಿ ನಮಗೆ ಕೇಳಿಸುತ್ತೆ. ಎಷ್ಟೇ ದುಡ್ಡಿದ್ದರೂ, ಎಷ್ಟೇ ಸಂಪತ್ತಿದ್ದರೂ ಆ ಮನುಷ್ಯನಿಗೆ ಉಂಟಾಗುವ ಖಾಲಿತನ. ನಾವೆಲ್ಲ ಯಾವುದೋ ಒಂದು ಜೀವನದ ಮಹತ್ ಉದ್ದೇಶವನ್ನು ಇಟ್ಕೊಂಡಿರ್ತೇವೆ. ತಪ್ಪಲ್ಲ ಸ್ನೇಹಿತರೆ, ಖಂಡಿತ ತಪ್ಪಲ್ಲ. ಹಣ ಸಂಪಾದಿಸೋದು, ಒಳ್ಳೆಯ ಸಂಪತ್ತನ್ನು ಕಷ್ಟಪಟ್ಟು ಸರಿಯಾದ ದಾರಿಯಲ್ಲಿ ಸಂಪಾದಿಸೋದು ಖಂಡಿತವಾಗ್ಲೂ ತಪ್ಪಲ್ಲ. ಆದರೆ ಆ ಪಥದಲ್ಲಿ ನಮ್ಮನ್ನು ನಾವಿವತ್ತು ಕಳ್ಕೊತಿದ್ದೀವಿ. ನಾವು ಒಳಗಡೆ ಖಾಲಿ ಆಗ್ಬಿಡ್ತಾ ಇದ್ದೀವಿ. ಅದು ಬೇಡ, ಒಳಗಡೆ ನಮ್ಮನ್ನು ನಾವು ಕಂಡುಕೊಳ್ಳೋಣ, ಅದ್ರ ಜೊತೆಗೆ ಹೊರ ಜಗತ್ತಿನಲ್ಲಿ ಪ್ರಗತಿಯನ್ನು ಹೊಂದೋಣ. ಇಲ್ಲಿ ಇನ್ನೊಂದು ಅದ್ಭುತವಾದಂತಹ ಅರ್ಥ ಇದೆ. ಅವನಿಗೆ ಆ ಶವಗಳೆಲ್ಲ ಧರ್ಮದೇಟ್ ಹಾಕ್ತಿರ್ತಾರಲ್ಲ, ಆಗ ಹೊಡೆದಂಗೆ ಭಾಸ ಆಗೋದು ನಿಜವಾಗ್ಲೂ ಎಚ್ಚರದ ಸ್ಥಿತಿಯಲ್ಲಿ ನೋಡಿದ್ರೆ ಸೇವಕ ನಿಧಾನಕ್ಕೆ ಹೆಗಲ ಮೇಲೆ ಟ್ಯಾಪ್ ಮಾಡ್ತಾ ಇರ್ತಾನೆ, ಅಷ್ಟೇ ತಟ್ತಾ ಇರ್ತಾನೆ, ಹೇಳಿ ಸರ್ ಲೇಟ್ ಆಯ್ತು ಅಂತ. ಅದು ನಿಧಾನವಾಗಿ, ಪಾಪ ಸೇವಕ, ಅವನಿಗೆ ಎಷ್ಟು ಭಯ ಇರುತ್ತೆ ಅಂದ್ರೆ, ನಮ್ಮಲ್ಲಿರುವ ಭಯಗಳು ನಮಗೆ ಭೂತವಾಗುತ್ತವೆ ಅನ್ನುವುದು ಅದ್ಭುತವಾಗಿ ಅದಕ್ಕೆ ಹೇಳಿದ್ದು. ಆಗಿನ್ನು ಫ್ರಾಯ್ಡಿಯನ್ ಸೈಕೋ ಅನಾಲಿಸಿಸ್ ಬಂದಿರಲೇ ಇಲ್ಲ, ಆದರೂ ಪುಷ್ಕಿನ್ ಅಷ್ಟು ಅದ್ಭುತವಾಗಿ ಹೇಳಿದಾನೆ. ನಮ್ಮಲ್ಲಿರುವ ಭಯಗಳು ನಮ್ಮಲ್ಲಿ ಒಂದು ರೀತಿ ತಪ್ಪಿತಸ್ಥ ಮನೋಭಾವನೆಯಲ್ಲಿ ಮುಳುಗುವಂತೆ ಮಾಡುತ್ತವೆ. ನಾವು ಬಸ್ನಲ್ಲಿ ಹೋಗೋವಾಗ ಟಿಕೆಟ್ ತೊಗೊಂಡಿಲ್ದಿದ್ರೆ ಕಿಟಕಿಯಿಂದ ಆಚೆ ನೋಡ್ತಿದ್ದಾಗ ಯಾರಾದರೂ ಬ್ರೌನ್ ಶೂಸು, ಖಾಕಿ ಪ್ಯಾಂಟು ಹಾಕೊಂಡು ಹತ್ತಿದಾಗೆ ಅವರು ಟಿಕೆಟ್ ಕಲೆಕ್ಟ್ರು ಚೆಕಿಂಗ್ ಹತ್ತಿದ್ದಾರೆ ಅಂತ ಭಯ ಆಗ್ತಿರುತ್ತೆ. ಅವರು ಯಾರೋ ಆಗಿರ್ತಾರೆ, ಯಾವುದೋ ಕೆಲಸಕ್ಕೆ ಹೋಗ್ತಿರ್ತಾರೆ. ಯಾಕೆ? ಭಯಗಳು, ನಮ್ಮ ಭಯಗಳು ಒಳಗಡೆ ಇರುತ್ತವಲ್ಲ, ಅದೇ ಕಾರಣ. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ, ಅವು DVG ಹೇಳೋದು. ನಮ್ಮೊಳಗೆ ಇರುತ್ತಲ್ಲ ದೌರ್ಬಲ್ಯಗಳು, ಅವು ನಮಗೆ ಭೂತವಾಗಿ ಈ ಕಥೆಯಲ್ಲಿ ಬರೋ ಶವಗಳು ಕಾಂಜುರಪ್ ಆಗಿರುತ್ತವೆ. ಕಾಂಜುರ್ ಅಂದ್ರೆ ಏನು? ಸತ್ತ ಹೆಣಗಳು ಎದ್ದು ಬರೋದು. ಶವ ಅಂದರೆ ಭೂತ. ಭೂತ ಅಂದರೆ ಸಿನಿಮಾದಲ್ಲಿ ಭೂತ ದೇವ ಆ ಅರ್ಥ ಅಲ್ಲ. ಭೂತ ಅಂದರೆ ಹಿಂದೆ, ಶವ ರೆಪ್ರೆಸೆಂಟ್ಸ್ ದ ಪಾಸ್ಟ್. ಎಷ್ಟು ಅದ್ಭುತವಾಗಿದೆ ನೋಡಿ ಇಲ್ಲಿ ಸಾಂಕೇತಿಕ ಅರ್ಥ. ನಮ್ಮ ಹಿಂದಿನ ಘಟನೆಗಳು, ಸಂದರ್ಭಗಳು, ದುಃಖ ದುಮ್ಮಾನಗಳು ನಮಗೆ ಕಾಡ್ತಾ ಇರುತ್ತವೆ. ಅದಕ್ಕೆ ಮುಖ್ಯ ಕಾರಣ ನಾವು ಅವುಗಳಿಗೆ ಅತಿಯಾಗಿ ಸ್ಪಂದಿಸ್ತಿರ್ತೇವೆ. ಅದಲ್ಲದೆ ತೀರಾ ಕ್ಯಾಲ್ಕುಲೇಟಿವ್ ಆಗಿಬಿಡ್ತೀವಿ ಇವತ್ತು ನಾವು. ನಂದು, ನಾನು, ಸ್ನೇಹಿತರೆ, ನಾವೆಲ್ಲ ಯಾರೋ ಪರಿಚಯಸ್ಥರು ಸಾವನ್ನಪ್ಪಿದ್ದಾರೆ ಅಂತ ಸುದ್ದಿ ತಿಳಿದಾಗ ನೋಡಕ್ಕೆ ಬೆಳಗ್ಗೆ ಹೋಗ್ತೀವಿ. ನಮ್ಮ ಮನಸ್ಸಿನಲ್ಲಿ ಆ ಸಾವು ಒಂದು ಚೂರು ಇರಲ್ಲ. ನಮ್ಮ ಮನಸ್ಸಿನಲ್ಲಿ ಓಡ್ತಿರೋದೆ, ಅಯ್ಯೋ ಅವ್ರ ಮನೆ ಹತ್ರ ಕಾರ್ ಪಾರ್ಕಿಂಗ್ ಸಿಗಲ್ವಲ್ಲಪ್ಪ, ಹೋಗೋಕ್ಕಿಂತ ಮೊದಲೇ ಏನಾದರೂ ತಿನ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ ಅಂತ್ಯಕ್ರಿಯೆ. ಅಯ್ಯೋ ಫೋನ್ ಚಾರ್ಜ್ ಹೋಗ್ಬಿಟ್ರೆ ಪವರ್ ಬ್ಯಾಂಕ್ನ ಬ್ಯಾಗಲ್ಲಿ ಹಾಕೊಂಡ್ಬಿಡ್ಬೇಕು, ಚಾರ್ಜರ್ ಇಟ್ಕೊಂಡಿದ್ದೀನಾ, ಹೋಗ್ತಾ ಇದ್ದೀನಿ, ಹಳೆ ಚಪ್ಪಲಿ ಹಾಕೊಂಡು ಹೋಗ್ಲಾ, ಯಾಕಂದ್ರೆ ಎಲ್ಲೋ ಬಿಡೋದು, ಯಾರೋ ಕತ್ಕೊಂಡು ಹೋಗೋದು. ಇವೆಲ್ಲ ನಮ್ಮ ದಿನನಿತ್ಯದ ಚಿಂತನೆಗಳು. ಎಷ್ಟು ಕ್ಯಾಲ್ಕುಲೇಟಿವ್ ಇದೆ ನೋಡಿ. ನಾವೇ ಆ ಶವಪೆಟ್ಟಿಗೆಗಾರ. ವಿ ಆರ್ ದಟ್ ಕಾಫಿನ್ ಮೇಕರ್. ಯಾರ್ದೋ ಸಾವು, ಯಾರ್ದೋ ಕಷ್ಟ ನಮಗೆ ವ್ಯವಹಾರ, ವ್ಯಾಪಾರ. ಅದಕ್ಕೆ ನಮ್ಮಲ್ಲಿರುವ ಈ ದೌರ್ಬಲ್ಯ ಇನ್ನೊಬ್ಬರನ್ನ ಕಂಡ್ರೆ ನಮಗೆ ದ್ವೇಷ, ಹಗೆತನಗಳು ಹೆಚ್ಚಾಗುವಂತೆ ಮಾಡ್ತಿವೆ. ಯಾಕೆ? ಎವ್ರಿ ಒನ್ ಫಾರ್ ಅಸ್ ಈಸ್ ಎ ಪ್ರಾಡಕ್ಟ್ ಟುಡೇ. ಎವ್ರಿ ಒನ್ ಫಾರ್ ಅಸ್ ಈಸ್ ಎ ಕಮಾಡಿಟಿ. ಅದು ಬೇಡ. ಸ್ವಲ್ಪ ಮನುಷ್ಯ ಸಂವೇದನೆಯನ್ನ ಬೆಳೆಸ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಅವತ್ತು ನಿನ್ನ ಚಪ್ಪಲಿ ಕಳ್ತನ ಆಗ್ಬಹುದು, ನಿನ್ನ ಕಾರ್ಗೆ ಪಾರ್ಕಿಂಗ್ ಸಿಗದೆ ಎಲ್ಲೋ ದೂರ ನಿಲ್ಲಿಸ್ಬೇಕಾಗಬಹುದು, 1-2 ಅವರು ಹಸ್ಕೊಂಡಿರ್ಬೇಕಾಗಬಹುದು. ಆಗ್ಲಿ, ಆ ವ್ಯಕ್ತಿ ಸತ್ಯ ಹೋಗಿದ್ದಾಳೆ ಅಥವಾ ಸತ್ಯ ಹೋಗಿದ್ದಾನೆ, ಅದ್ರ ಬಗ್ಗೆ ಒಂದು ಮನುಷ್ಯ ಸಂವೇದನೆ ಬೆಳೆಸ್ಕೋ. ಯಾಕೆ ನೀನು ಹಿಂಗೆ ಹೋಗ್ತೀಯ? ಆ ಸತ್ಯ ನಮ್ಮಲ್ಲಿ ಜಾಗೃತವಾಗಿರಲಿ. ಅತಿಯಾದ ರ್ಯಾಷನಲಿಸ್ಟಿಕ್ ಥಿಂಕಿಂಗ್ ಎಲ್ಲ ಸಂದರ್ಭದಲ್ಲೂ ಹೆಚ್ಚಾಗಿ ಹೆಚ್ಚಾಗಿ ಹೆಚ್ಚಾಗಿ
ಆಂಗ್ಸೈಟಿ, ಖಿನ್ನತೆಗಳು ಜಾಸ್ತಿ ಆಗ್ತಾ ಹೋಗ್ತಿವೆ. ಖಿನ್ನತೆ ಕಡಿಮೆ ಆಗ್ಬೇಕಂದ್ರೆ ನಮ್ಮ ತಾರ್ಕಿಕ ಚಿಂತನೆ, ರ್ಯಾಷನಲ್ ಥಿಂಕಿಂಗ್ ಯಾವ ಮಟ್ಟದಲ್ಲಿರಬೇಕೋ ಆ ಮಟ್ಟದಲ್ಲೇ ಇರಬೇಕು. ದೇರ್ ಇಸ್ ಎ ಲಿಮಿಟ್ ಟು ಇಟ್. ಅದು ಬೇಕೇ ಬೇಕು. ಆದರೆ ಅದನ್ನು ಮೀರಿದ ಮನುಷ್ಯ ಸಂವೇದನೆ ನಮಗೆ ಇವತ್ತು ಬೇಕಾಗಿದೆ. ಇವತ್ತಿನ ಸಂದರ್ಭದಲ್ಲಿ ಪುಷ್ಕಿನ್ ಹೇಳೋ ಕತೆ ಮತ್ತು ಸಮಂಜಸವಾಗುತ್ತೆ. ಅದರಿಂದ ಸ್ವಲ್ಪ ನಮ್ಮ ಮನಸ್ಸಿನಲ್ಲಿ ಹೇಳುತ್ತಿರುವ ವ್ಯಾವಹಾರಿಕತೆಯನ್ನ ಶಾಂತ ಮಾಡೋಣ. ಮನುಷ್ಯ ಸಂವೇದನೆಯನ್ನ ಬೆಳೆಸೋ ಕಡೆ ಅಂತರಂಗವನ್ನ ಎಚ್ಚರಿಸೋಣ. ಈಗ ನಮ್ಮ ಮುಂದಿನ ಕಥೆ. ಈ ಕಥೆ ಜೀವನದ ಹೋರಾಟ, ಒಳಗಿನ ತೊಳಲಾಟ, ಹೊರಜಗತ್ತಿನಲ್ಲಿ ನಡೆಯುವ ಸೋಲುಗಳು, ದೈಹಿಕ ವೃದ್ಧಾಪ್ಯ, ಮನುಷ್ಯ ಏಜಿಂಗ್ ವಿರುದ್ಧ ಅಂದರೆ ವಯಸ್ಸಾಗುವುದರ ವಿರುದ್ಧ ನಡೆಸುವ ಹೋರಾಟ, ಆದರೂ ಗೆಲುವಿನ ಕಿರುನಗೆ ಕಂಡುಕೊಳ್ಳುವ ಹಂಬಲ, ಇವುಗಳೆಲ್ಲವನ್ನೂ ಒಳಗೊಂಡ ಅತ್ಯಂತ ಪ್ರಖ್ಯಾತ ಕಥೆಗಳಲ್ಲಿ ಒಂದು, ಅಥವಾ ನಾವೆಲ್ಲಾ ಅಂತಾರೆ, ಅಂದರೆ ಸಣ್ಣ ಕಾದಂಬರಿಗಳಲ್ಲಿ ಒಂದು, ದ ಓಲ್ಡ್ ಮ್ಯಾನ್ ಅಂಡ್ ದ ಸೀ. ಜಗತ್ತಿನ ಅತ್ಯಂತ ಪ್ರಖ್ಯಾತ ಲೇಖಕರಲ್ಲಿ ಒಬ್ಬರಾಗಿದ್ದ ಅರ್ನ್ಸ್ಟ್ ಹೆಮಿಂಗ್ವೇ ಬರೆದ ಈ ಕೃತಿ ಓಲ್ಡ್ ಮ್ಯಾನ್ ಅಂಡ್ ದ ಸೀ ಜಾಗತಿಕ ಚಿಂತನೆಯ ಮೇಲೆ, ವೈಚಾರಿಕತೆಯ ಮೇಲೆ ಹೋರಾಟ, ಗೆಲುವು, ಕೊನೆಯವರೆಗೂ ಬಿಡದಿರುವ ಛಲದ ಮನಸ್ಥಿತಿ, ಇವುಗಳೆಲ್ಲದರ ಒಂದು ಸಾಮೂಹಿಕವಾದಂತಹ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿಯಾಗಿ ಇವತ್ತು ನಮ್ಮ ಮಧ್ಯ ಉಳಿದಿದೆ. ಎಷ್ಟೇ ಸಮಸ್ಯೆಗಳು ಬಂದರೂ, ಎಷ್ಟೇ ಕಷ್ಟಗಳು ಬಂದರೂ ಅದನ್ನ ಹೋರಾಡಿ ಗೆಲ್ಲುವುದು, ಗೆಲುವಾಗದಿದ್ದರೆ ಹೇಗೆ ಸೋಲನ್ನ ಒಪ್ಪಿಕೊಳ್ಳಬೇಕು, ಸೋಲಿಗೆ ಅರ್ಥ ಏನಾದರೂ ಇದೆಯಾ? ಯಾಕಂದರೆ ನಾವು ದಿನನಿತ್ಯದ ಜೀವನದಲ್ಲಿ ಎಷ್ಟೆಲ್ಲ ರೀತಿಯ ಸೋಲುಗಳನ್ನು ಕಾಣ್ತಾ ಹೋಗ್ತೇವೆ. ವೃತ್ತಿಯಲ್ಲಿ, ಸಾಂಸಾರಿಕತೆಯಲ್ಲಿ, ವೈಯಕ್ತಿಕ ಜೀವನದಲ್ಲಿ ನಾವು ಅಂದುಕೊಂಡಿದ್ದು ಎಷ್ಟೋ ಸಲ ಆಗೋದಿಲ್ಲ. ಅದನ್ನು ಹೇಗೆ ಸ್ವೀಕರಿಸಬೇಕು, ಸ್ವೀಕರಿಸೋದಷ್ಟೇ ಅಲ್ಲದೆ ಮತ್ತೆ ಹೇಗೆ ಪುಟಿದೇಳಬೇಕು ಅನ್ನುವ ಇಂಡಾಮಿಟಬಲ್ ಹ್ಯೂಮನ್ ಸ್ಪಿರಿಟ್ ಅಂತಾರಲ್ಲ, ಮನುಷ್ಯ ಸಂವೇದನೆ, ಅದರ ಅತ್ಯಂತ ಅದ್ಭುತ ಅಭಿವ್ಯಕ್ತಿ ಈ ಕಥೆ ದ ಓಲ್ಡ್ ಮ್ಯಾನ್ ಅಂಡ್ ದ ಸೀ. ಇದು ಆರಂಭವಾಗುವುದು ಕ್ಯೂಬಾದ ಒಂದು ಫಿಶಿಂಗ್ ವಿಲೇಜ್, ಮೀನುಗಾರಿಕೆಯ ಹಳ್ಳಿಯಲ್ಲಿ. ಕ್ಯೂಬಾ USA ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಕೆಳಭಾಗದಲ್ಲಿರುವ ಒಂದು ಕ್ರಾಂತಿಕಾರಿ ದೇಶ. ಅಲ್ಲಿ ಅರ್ನ್ಸ್ಟ್ ಹೆಮಿಂಗ್ವೇ ಎಷ್ಟೋ ವರ್ಷ ಇದ್ರು. ಅವರು ಅಲ್ಲಿ ಹೋದಾಗ ನಡೆದ ಒಂದು ಸಣ್ಣ ಘಟನೆ ಈ ಶ್ರೇಷ್ಠ ಕಥೆಗೆ ಸ್ಫೂರ್ತಿಯಾಯಿತು. ಕ್ಯೂಬಾದ ಈ ಒಂದು ಮೀನುಗಾರಿಕಾ ಹಳ್ಳಿಯಲ್ಲಿ ಒಬ್ಬ ವೃದ್ಧ ಮೀನುಗಾರ ಇರ್ತಾನೆ, ಏಜ್ಡ್ ಫಿಶರ್ ಮ್ಯಾನ್. ಅವನಿಗೆ ಸುಮಾರು 80 ವರ್ಷ ವಯಸ್ಸಾಗಿರುತ್ತೆ. ಅವನ ಹೆಸರು ಸ್ಯಾಂಟಿಯಾಗೋ. ಈತ ಒಂದು ಕಾಲಕ್ಕೆ ಅದ್ಭುತವಾದಂತಹ ಮೀನುಗಾರ. ಅವನು ಮೀನು ಹಿಡಿಯಕ್ಕೆ ಸಮುದ್ರದ ಮಧ್ಯಕ್ಕೆ ಹೋದರೆ ಒಳ್ಳೆಯ ಹಾರ್ವೆಸ್ಟ್, ಒಳ್ಳೆಯ ಸಂಖ್ಯೆಯ ಮೀನನ್ನ ಹಿಡಿದೆ ದಡಕ್ಕೆ ಬರ್ತಿಲ್ಲ ಅಂತ ಜನ ನಂಬಿದ್ರು. ಆದರೆ ಈಗ ಇತ್ತೀಚೆಗೆ ಅವನ ದೇಹದ ಶಕ್ತಿಗಳು ಕ್ಷೀಣಿಸ್ತಾ ಹೋಗ್ತಿವೆ. ಜನ ಎಲ್ಲ ಅವನ ಒಳ್ಳೆಯ ದಿನಗಳು ಮುಗಿದಿವೆ, ಅವನ ಕಾಲ ಮುಗೀತು ಬಿಡು, ಅವನಿನ್ ರನ್ಸ್ ಹೊಡಿಯಲ್ಲ, ಅವನಿನ್ನ ಗೋಲ್ಸ್ ಹೊಡಿಯಲ್ಲ, ಅವನಿನ್ ಗೆಲ್ಲಲ್ಲ, ಅವನ ಸಿನಿಮಾ ಇನ್ನ ಓಡಲ್ಲ, ಹೀಗೆಲ್ಲ ಮಾತನಾಡ್ತಾರಲ್ಲ ಸಮಾಜದಲ್ಲಿ. ಹಾಗೆ ಈ ತಾತ ಒಂದು ಕಾಲಕ್ಕೆ ಯಶಸ್ವಿಯಾಗಿದ್ದ. ಇವತ್ತು ಅವನಿಗೆ ಒಂದು ಮೀನು ಹಿಡಿಯಕ್ಕೂ ಆಗಲ್ಲ. ಯಾಕಂಗಂತಿದೆ ಸಮಾಜ ಅಂದರೆ, ಕಳೆದ 84 ದಿನಗಳಿಂದ ಅವನಿಗೆ ಒಂದೇ ಒಂದು ಮೀನು ಸಹ ಸಾಗರದಲ್ಲಿ ಹಿಡಿಯಕ್ಕಾಗಿಲ್ಲ. ಈ ತರಹ ಅವನ 5 ದಶಕಗಳ ಮೀನುಗಾರಿಕೆಯ ಇತಿಹಾಸದಲ್ಲಿ ಯಾವತ್ತೂ ಆಗಿರಲಿಲ್ಲ. ಅದರಿಂದ ಅವನಿಗೆ ಸಮಾಜ ಒಂದು ರೀತಿ ಒತ್ತಡದಲ್ಲಿ ತಂದು ನಿಲ್ಲಿಸಿದೆ. ಹೀಗಿರುವಾಗ ಅವನ ಸ್ವಂತ ಮನಸ್ಥಿತಿ ಹೇಗಿದೆ? ಅವನು ಮಾತ್ರ ತನ್ನ ಸೋಲನ್ನ ಒಪ್ಕೊಳ್ಳಕ್ಕೆ ತಯಾರಿಲ್ಲ. ಯಾಕೆ? ಅದರಲ್ಲಿ ಒಂದು ಅದ್ಭುತವಾದಂತಹ ಸಾಲ್ ಬರುತ್ತೆ, ಮ್ಯಾನ್ ಈಸ್ ನಾಟ್ ಮೇಡ್ ಫಾರ್ ಡಿಫೀಟ್, ಎ ಮ್ಯಾನ್ ಕ್ಯಾನ್ ಬಿ ಡೆಸ್ಟ್ರಾಯ್ಡ್ ಬಟ್ ನಾಟ್ ಡಿಫೀಟೆಡ್. ಮನುಷ್ಯ ಸೋಲಕ್ಕೆ ಸಾಧ್ಯವೇ ಇಲ್ಲ. ಸಾಯಿಸ್ಬಿಡ್ಬೋದು ಅವನನ್ನು, ಬೇಕಂದ್ರೆ ನುಚ್ಚು ನೂರು ಮಾಡಬಹುದು ಕತ್ತರಿಸಿ, ಆದರೆ ಸೋಲ್ಸಕ್ ಸಾಧ್ಯವಿಲ್ಲ. ಹಾಗೆ ನಾನು ಸಮುದ್ರದಲ್ಲಿ ಮೀನನ್ನ ಹಿಡಿಯಕ್ಕೆ ಕೊನೆವರೆಗೂ ಶ್ರಮ ವಹಿಸ್ತೀನಿ, ಅದರಲ್ಲೇ ಸತ್ರು ಸಾಯ್ಬೋದು, ಆದರೆ ಸೋತಿದ್ದೀನಿ ಅಂತ ಮಾತ್ರ ನಾನು ಒಪ್ಕೊಳ್ಳಕ್ ತಯಾರಿಲ್ಲ. ಸತ್ತೇನು, ಆದರೆ ಸೋಲನ್ನು ಒಪ್ಪೆನು, ಸತ್ರು ಸೋಲನ್ನು ಮಾತ್ರ ಒಪ್ಕೊಳ್ಳಲ್ಲ. ಈ ಮನಸ್ಥಿತಿಯಲ್ಲಿ 85ನೇ ದಿನ ಮತ್ತೆ ಸಾಗರಕ್ಕೆ ಹೊರಡ್ತಾನೆ. ತನ್ನ ದೋಣಿ ತೆಗೆದುಕೊಂಡು ಹೊರಟಾಗ ಮೊದಲಿಗೆ ಅವನಿಗೆ ಒಂದಿಷ್ಟು ಚಿಕ್ಕ ಮೀನು ಸಿಗತ್ತೆ. ಆದ್ರೆ ಅವನು ಹುಡುಕ್ತಿರೋದು ಚಿಕ್ಕ ಮೀನಲ್ಲ, ದೊಡ್ಡ ಮೀನು. ಚಿಕ್ಕದು ಒಂದು 20 ಮೀನು ತಗೊಂಡು ಅವನು ಏನ್ ಮಾಡ್ಬೇಕು? ಅದು ಮೀನುಗಾರನಿಗೆ ಶೋಭೆ ತರುತ್ತಾ? ಇಲ್ಲ. ಹಾಗಾಗಿ ಅದನ್ನ ಬೈಟ್ ತರ ಉಪಯೋಗಿಸ್ಕೊಳ್ಳೋಣ, ಅಂದ್ರೆ ಗಾಳಕ್ಕೆ ಹಾಕ್ಬಿಟ್ಟು ದೊಡ್ಡ ಮೀನನ್ನ ಹಿಡಿಯಕ್ಕೆ ಚಿಕ್ಕ ಮೀನುಗಳನ್ನ ಉಪಯೋಗಿಸ್ಕೊಳ್ಳೋಣ ಅಂತ ನಿರ್ಧರಿಸಿ ಮತ್ತೆ ಮುಂದೆ ಸಾಗರದ ಮಧ್ಯ ಮೀನನ್ನ ಹಿಡಿಯಕ್ಕೆ ಹೊರಡ್ತಾನೆ. ಇಲ್ಲಿ ಸ್ನೇಹಿತರೆ, ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದು ದೊಡ್ಡ ಗುರಿಯ ಕಡೆ ನಾವು ಹೊರಟಾಗ ಸಣ್ಣ ಯಶಸ್ಸುಗಳು ಸಿಕ್ಬಿಡ್ಬೋದು ಆರಂಭದಲ್ಲಿ. ಅದಕ್ಕೆ ಎಕ್ಸೈಟ್ ಆಗಿ ಸಾಕಪ್ಪ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಶೇರ್ ಮಾಡ್ಕೊಳ್ಳೋದ್ರ ಬದಲು ಅದನ್ನ ಮೆಟ್ಟಿಲಿನ ಹಾಗೆ ಪರಿವರ್ತಿಸಿಕೊಂಡು ಮುಂದೆ ಹೋಗ್ಬೇಕು. ಹಾಗೆ ಅವನು ಹೊರಡ್ತಾನೆ. ನೆನಪಾಗ್ತಾ ಇರುತ್ತೆ ಅವನಿಗೆ, ಜನ ಎಲ್ಲ
ಅವನ ಅದೃಷ್ಟ ತೀರಿದೆ, ಅವನ ಕೈಲಿ ನಾಗಲ್ಲ ಬಿಡು, ವಯಸ್ಸಾಯ್ತು, ದುರದೃಷ್ಟವಂತ, ಸೋತ್ ಬಿಡಿದಾನೆ, ಲೂಸರ್, ಹೀಗೆಲ್ಲ ಅನ್ಕೊಂಡಿದ್ದು ನೆನಪಿಗೆ ಬರ್ತಾ ಇದೆ. ಎಲ್ಲರೂ ಆಡ್ಕೊಂಡು ನಕ್ಕಿದ್ದು ಅವೆಲ್ಲವೂ ಅವನಿಗೆ ನೆನಪಿಗೆ ಬರ್ತಾ ಇರುತ್ತೆ. ಹೀಗೆ ಹೋಗ್ತಾ ಸಮುದ್ರದ ಮಧ್ಯಕ್ಕೆ ಅವನು ಹೋದಾಗ ಆ ಸಣ್ಣ ಮೀನುಗಳನ್ನ ಬೇಟಾಗಿ ಕೊಕ್ಕಿಗೆ ಸಿಗಿಸಿ ಒಳಗಡೆ ಮೀನ್ ಹಿಡಿಯೋ ಗಾಳವನ್ನ ಬಿಡ್ತಾನೆ. ಸ್ವಲ್ಪ ಹೊತ್ತು ಕಾಯ್ತಾನೆ, ಸಿಗಲ್ಲ. ಇನ್ ಸ್ವಲ್ಪ ಹೊತ್ತರಲ್ಲಿ ಒಂದು ಮೀನು ಸಿಗಾಕೊಂಡಿರೋದು ಅವನಿಗೆ ಗಮನಕ್ಕೆ ಬರುತ್ತೆ. ಖುಷಿ ಆಗತ್ತೆ. ಯಾಕೆ, ಎಷ್ಟೋ ದಿನಗಳ 84 ದಿನಗಳ ಸತತ ಸೋಲಿನಿಂದ ಕಂಗೆಟ್ಟ ಸ್ಯಾಂಟಿಯಾಗೋ ಇವತ್ತು ಮೊದಲೇ ಸಲ ಅವನಿಗೆ ಆಶಾಭಾವನೆ ಮೂಡಿದೆ. ನಮಗೂ ಅಷ್ಟೇ, ಎಷ್ಟೋ ಸಲ ಏನೋ ಆಗಬೇಕು ಅಂತ ಕಾದಿರ್ತೇವೆ, ಮಿತಿಮೀರಿ ಕಾದಿರ್ತೇವೆ. ಯಾವುದೋ ಒಂದು ಬಂದಾಗ ಎಷ್ಟು ಖುಷಿ ಆಗತ್ತಲ್ವ ನಾವು ಅಂದ್ಕೊಂಡಿದ್ದು. ಹಾಗೆ ಅವನಿಗೆ ಖುಷಿ ಆಗ್ತಾ ಇದೆ. ಜೊತೆಗೆ ಇನ್ನೊಂದು ಗಮನಿಸ್ತಾನೆ, ಅವನು ಅಂದುಕೊಂಡದಕ್ಕಿಂತ ಹೆಚ್ಚು ದೊಡ್ಡ ಮೀನು ಇದಾಗಿದೆ. ಮಾರ್ಲಿನ್ ಅಂತ, ಅಥವಾ ಮರ್ಲಿನ್, MARLIN, ಮರ್ಲಿನ್ ಮನ್ರೋ ಅಂತಿದ್ರಲ್ಲ, ಆ ಹೆಸರಿನ ಮೊದಲನೇ ಭಾಗ ಮರ್ಲಿನ್. ಇದು ಒಂದು ರೀತಿಯ ಮೀನು. ಅದಕ್ಕೆ ಮುಂದ್ಗಡೆ ಒಂದು ಚುಚ್ಚಕ್ಕೆ ಚಾಕು ಇದ್ದಾಗಿರುತ್ತೆ. MARLIN ಸರ್ಚ್ ಮಾಡ್ಬೋದು ಇಂಟರ್ನೆಟ್ಟಲ್ಲಿ. ಆ ರೀತಿಯ ಒಂದು ದೊಡ್ಡ ಮೀನು ಸಿಕ್ಕಿದೆ ಅಂತ ಅವನಿಗೆ ಎಳಿತಾ ಗಾಳವನ್ನ ಕಾಣಿಸುತ್ತೆ. ಸ್ವಲ್ಪ ಹೊತ್ತರಲ್ಲೇ ಏನ್ ಗೊತ್ತಾಗತ್ತೆ, ಅದು ತಾನು ಅಂದುಕೊಂಡದಕ್ಕಿಂತಲೂ ತುಂಬಾ ದೊಡ್ಡ ಮೀನು. ಅದಷ್ಟೇ ಅಲ್ಲ, ತಾನು ಹಿಂದೆಂದೂ ಬೇಟೆ ಆಡಿರದಷ್ಟು ದೊಡ್ಡ ಮೀನು. ಇಲ್ಲಿಂದ ಶುರುವಾಗುವುದು ಅದ್ಭುತವಾದಂತಹ ಜೀವ ಚೈತನ್ಯದ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಥಿಯರಿಯ ಹೋರಾಟ, ಕಾದಾಟ, ಸ್ಟ್ರಗಲ್ ಫಾರ್ ಸರ್ವೈವಲ್. ಇಲ್ಲಿಂದ ಮುಂದೆ ಕಥೆ ಅದ್ಭುತವಾಗ್ತಾ ಹೋಗುತ್ತೆ. ಎಷ್ಟೋ ತಾಸುಗಳು, ಎಷ್ಟೋ ದಿನಗಳು ಸತತವಾಗಿ ಹೋರಾಡ್ತಾನೆ ಅದನ್ನ ಹಿಡಿಯಕ್ಕೆ. ಯಾಕೆ, ಅದು ಅವನ ದೋಣಿಯ ಗಾತ್ರದ್ದೇ ಮೀನಾಗಿದೆ. ಅಂದ್ರೆ ತುಂಬಾ ದೊಡ್ಡ ಮೀನು ಸಿಕ್ಬಿಟ್ಟಿದೆ, ಆದ್ರೆ ಬಿಡಕ್ಕೆ ಮನಸ್ಸಿಲ್ಲ. ಯಾಕೆ, ಎಷ್ಟೋ ದಿನಗಳ ಪರಿಶ್ರಮದಿಂದ ಸಿಕ್ಕ ಆ ದೊಡ್ಡ ಮರ್ಲಿನ್ ಮೀನು ಇವತ್ತು ದಡಕ್ಕೆ ತೆಗೆದುಕೊಂಡು ಹೋದ್ರೆ ಎಲ್ಲರೂ ನಂಗೆ ಅವಮಾನ ಮಾಡಿದ್ರಲ್ಲ, ಅವರೆಲ್ಲರೂ ಬುದ್ಧಿ ಕಲಿತಾರೆ. ಸಮಾಜ ನನ್ನನ್ನು ಆಡ್ಕೊಂಡು ನಕ್ಕಿತ್ತಲ್ಲ, ನನ್ನ ದಿನಗಳು ಕಳೆದಿವೆ, ನನ್ನ ಕೈಲಿ ನಾಗಲ್ಲ ಅಂತ ಅವ್ರಿಗೆಲ್ಲ ಒಂದು ಉತ್ತರವನ್ನ ಕೊಡಬಹುದು. ಜಗತ್ತಿಗೆ ನನ್ನ ಸಾಮರ್ಥ್ಯ ಇನ್ನೂ ಉಡ್ಗಿಲ್ಲ ಅನ್ನೋದು ತೋರಿಸಿ ಕೊಡಬಹುದು ಅಂತ ಹೋರಾಡ್ತಿದ್ದಾನೆ. ಹೇಗೋ ಕಷ್ಟಪಟ್ಟು ಅದನ್ನ ಎಳೆಯಕ್ ಪ್ರಯತ್ನ ಮಾಡ್ತಿದ್ದಾನೆ. ದಿನಗಳು ಕಳೆದ್ವು. 2-3 ದಿನ ಹೋರಾಟ ಹಾಗೇ ನಡೆದಿದೆ. ಅದರ ಮಧ್ಯ ಅದ್ಭುತ ಚಿಂತನೆಗಳು ಅವನಲ್ಲಿ ಏಳುತ್ತವೆ. ಅದರ ಜೊತೆ ಅವನು ಮಾತನಾಡ್ತಾನೆ. ಅಂದ್ರೆ ಅದು ಕೇಳಿಸ್ಕೊಂತು ಅಂತಲ್ಲ, ಇವನಿಗೆ ಅದರ ಬಗ್ಗೆ ಒಂದು ಮೆಚ್ಚುಗೆ ಬಂದ್ಬಿಡತ್ತೆ. ಈ ಸ್ಟಾರ್ಟ್ಸ್ ಟು ಅಡ್ಮೈರ್ ಇಟ್. ಏನ್ ಶಕ್ತಿನಪ್ಪ, ಏನಪ್ಪ ನಿನ್ ಜೀವನಕ್ಕೆ ಇಷ್ಟು ಹೋರಾಡ್ತಿದ್ಯಾ, ಅದ್ಭುತ. ಇದು ಒಂದು ಜೀವಿಗೆ ಬೇಕಾಗಿರೋದು. ಇದು ಜೀವ ಬಿಡಕ್ ನೀ ತಯಾರಿಲ್ಲ, ಸೋಲಪ್ಕೊಳಕ್ ತಯಾರಿಲ್ಲ, ನೀನು ತಯಾರಿಲ್ಲ, ನಾನು ತಯಾರಿಲ್ಲ. ಇದು ನಿಜವಾದ ಜೀವನ ಅಂದ್ರೆ ನನ್ನನ್ನ ನೋಡಿ ಜಗತ್ತು ಕಲಿಬೇಕು, ಹೀಗೆ ಹೋರಾಡ್ಬೇಕು ಅಂತ. ಅದಷ್ಟೇ ಅಲ್ಲದೆ, ಇಷ್ಟು ದಿನ ಆದ್ಮೇಲೆ ನನ್ನ ಜೀವನದಲ್ಲಿ 5 ದಶಕ ಕಳೆದ್ಮೇಲೆ ವರ್ದಿ ಆಪೋನೆಂಟ್, ಒಂದು ಅರ್ಹವಾದಂತಹ ಸಮರ್ಥವಾದಂತಹ ವಿರೋಧಿ ನನಗೆ ಸಿಕ್ಕಿದ್ದಾನೆ ಅಥವಾ ಸಿಕ್ಕಿದೆ. ಇದು ಜೀವನ ಸಾರ್ಥಕ ಅನ್ಸುತ್ತೆ. ಸುಸ್ತಾಗತ್ತೆ, ಹಸುವು, ನೀರು ಎಲ್ಲ ಮರ್ತಿದ್ದಾನೆ. ಯಾಕೆ, ಅವನಿಗೊಂದೇ ಇರೋದು ಅದನ್ನ ತೆಗೆದುಕೊಂಡು ದಡಕ್ಕೆ ಹೋಗ್ಬೇಕು, ಜನಕ್ಕೆ ತನ್ನ ಸಾಮರ್ಥ್ಯವನ್ನ ತೋರಿಸ್ಬೇಕು. ಆದ್ರೆ ಆ ಮರ್ಲಿನ್ ಮೀನು ಬಿಟ್ಕೊಡ್ತಿಲ್ಲ. ಅದು ಸಾಯ್ದೇನೆ ಹಾಗೇನೆ ಜೋರಾಗಿ ಎಳ್ಕೊಂಡು ದೋಣಿಗೆ ತೆಗೆದುಕೊಂಡು ಹಾಕ್ಬಿಡ್ಲಾ ಅಂತ ಪ್ರಯತ್ನಿಸ್ತಿದ್ದಾನೆ. ಸಾಧ್ಯವಾಗ್ತಿಲ್ಲ. ಯಾಕೆ, ಅದು ತನ್ನ ದೋಣಿ ಗಾತ್ರದೇ ಮೀನು. ದೋಣಿ ಮೇಲೆ ಹಾಕ್ಕೊಂಡ್ರೆ, ದೋಣಿ ಒಳಗಡೆ ಎಳೆದು ಬೀಳಿಸ್ಕೊಂಡ್ರೆ ದೋಣಿ ಮುಳುಗೋಗತ್ತೆ ಅಂತ ಅವನಿಗೆ ಗೊತ್ತಾಗತ್ತೆ. ಆದ್ರೆ ಏನ್ ಮಾಡ್ಲಿ, ಬಿಡಕ್ ಸಾಧ್ಯ ಇಲ್ಲ. ಇಷ್ಟು ದಿನ ಸೋಲುಗಳ ನಂತರ ಸಿಕ್ಕ ಗೆಲುವಿನ ಒಂದು ಆಶಾ ಕಿರಣ ಇದು. ಒಂದು ರೀತಿ ನನ್ನ ಅಸ್ತಿತ್ವನೇ ಇದರಲ್ಲಿ ಅಡಗಿದೆ ಅನ್ನೋ ರೀತಿ ಹೋರಾಡ್ತಿದ್ದಾನೆ. ಕೈಯೆಲ್ಲ ಬೊಬ್ಬೆ ಬಂದ್ಬಿಟ್ಟಿದೆ. ಗಾಳವನ್ನ ಎಳೆದು ದಿನಗಳು ಕಳೆದಿವೆ. ದೇಹ ಪೂರ್ತಿ ನಿತ್ರಾಣ ಆಗಿದೆ. ಅದ್ಭುತವಾದಂತಹ ಹೋರಾಟವನ್ನ ಹೆಮಿಂಗ್ವೇ ಬರಹಗಾರರು ತೋರಿಸ್ತಾರೆ. ಇಷ್ಟೆಲ್ಲ ಆದ್ರೂ ಆ ಮೀನು ಸೋಲಪ್ಕೊಳ್ತಿಲ್ಲ. ಇಲ್ಲಿ ಅದ್ಭುತವಾದಂತಹ ಒಂದು ಸಾಲು ಬರುತ್ತೆ. ನಾವಿಬ್ಬರು ಒಂದೇ ಅಲ್ವಾ ಮೀನು ಅಂತ ಅದಕ್ಕೆ ಹೇಳ್ತಾನೆ. ಐ ಲವ್ ಯು ಅಂಡ್ ರೆಸ್ಪೆಕ್ಟ್ ಯು ಬಟ್ ಐ ವಿಲ್ ಕಿಲ್ ಯು ಅಂತಾನೆ. ಅದು ಅದ್ಭುತವಾದಂತಹ ಗೀತಾ ಸಂದೇಶವಾಗಿ ನನಗೆ ಕಾಣಿಸ್ತು. ನನ್ನ ವೃತ್ತಿ ಏನು, ನಿನ್ನನ್ನು ಕೊಲ್ಲಕ್ಕೆ ಬಂದಿರೋದು. ನಿನ್ನ ವೃತ್ತಿ ಏನು, ನನ್ನಿಂದ ರಕ್ಷಿಸ್ಕೊಳ್ಳೋದು. ಈಗ ಸದ್ಯಕ್ಕೆ ಇಬ್ಬರು ಹೋರಾಡೋಣ. ಅದಕ್ಕೆ ನಾನು ನಿನ್ನನ್ನು ತುಂಬ ಗೌರವಿಸ್ತೀನಿ, ತುಂಬ ಪ್ರೀತಿಸ್ತೀನಿ, ಆದರೆ ನಾನು ನಿನ್ನನ್ನು ಖಂಡಿತವಾಗ್ಲೂ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಅಂದರೆ ಹೋರಾಟದ ಮನಸ್ಥಿತಿ ಹೇಗಿರಬೇಕು? ಹೋರು ಧೀರತೆಯಿಂದ ಮೊಂಡುತನದಿಂಬೇಡ, ದ್ವೇಷ ಹಗೆತನ ಬೇಡ, ಹಿರಿ ನಿಯಮವಿರಲಿ. DVG ಅವರು ಹೇಳುವ ಹಾಗೆ ಧೈರ್ಯದಿಂದ ಹೋರಾಡು, ಪೌರುಷದಿಂದ ಹೋರಾಡು, ಮೊಂಡುತನ ಬೇಡ, ಇನ್ನೊಬ್ಬರಿಗೆ ಸೋಲಾಗಬೇಕು ಅನ್ನೋ ಮೊಂಡುತನ ಬೇಡ, ದ್ವೇಷ ಹಗೆತನ ಬೇಡ, ಅವ್ರ ಮೇಲೆ ರಿವೆಂಜ್ ಮೈಂಡ್ ಸೆಟ್ ಬೇಡ, ಅಸೂಯೆ ಬೇಡ, ದಾಕ್ಷಿಣ್ಯ ಕಾರುಣ್ಯ
ಮೇಲಣವೇ ಧೀರತನ. ದಾಕ್ಷಿಣ್ಯಗಳನ್ನ, ಕಾರುಣ್ಯಗಳನ್ನ ಪಡೆದುಕೊಂಡು ಅದ್ರ ಮೇಲೆ ನಿನ್ನ ಧೈರ್ಯ ಪೌರುಷಗಳಿದ್ದಾಗ ಅದು ನಿನ್ನನ್ನು ನಿಜವಾದ ಹೋರಾಟಗಾರನನ್ನಾಗಿ ಮಾಡುತ್ತೆ ಅಂತ DVG ಅವರು ಹೇಳೋ ಹಾಗೆ, ಇಲ್ಲವನು ಐ ಲವ್ ಯು ಅಂಡ್ ರೆಸ್ಪೆಕ್ಟ್ ಯು ಬಟ್ ಐ ವಿಲ್ ಕಿಲ್ ಯು, ನಿನ್ನ ನಾನು ಸಾಯಿಸ್ತೀನಿ ಅಂತ ಹೇಳ್ತಿದ್ದಾನೆ. ಯಾಕೆ ಅವನ ಇನ್ನೊಂದು ರೂಪ ಆ ಮೀನು ಅಂತ ಅವನಿಗನ್ನಿಸ್ತಿದೆ. ಯಾಕೆ ಇಬ್ರು ಬಿಡ್ತಿಲ್ಲ. ಅವನಿಗೂ ವೃದ್ಧಾಪ್ಯ ಕಾಡ್ತಾ ಇದೆ, ದೈಹಿಕ ಶಕ್ತಿಗಳು ಕ್ಷೀಣಿಸ್ತಿವೆ, ಆದ್ರೆ ಬಿಟ್ಕೊಟ್ಟಿಲ್ಲ, ಸೋಲ್ನ ಒಪ್ಕೊಂಡಿಲ್ಲ. ಅದೇ ರೀತಿ ಈ ಮೀನು ಪೂರ್ತಿ ತನ್ನ ಗಾಳಕ್ಕೆ ಸಿಕ್ಕಾಕೊಂಡಿದೆ. ಅಷ್ಟಲ್ಲದೆ ಅದನ್ನ ಆ ಕಡೆ ಸ್ವಲ್ಪ ಕಟ್ತಿದ್ದಾನೆ, ಈ ಕಡೆ ಸ್ವಲ್ಪ ಕಟ್ತಿದ್ದಾನೆ, ಅದು ಮಾತ್ರ ಸೋಲ್ನ ಒಪ್ಕೊಳ್ತಿಲ್ಲ. ಯಾಕೆ? ಅದು ನೀರಲ್ಲಿದೆ. ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರು ಅದು ನೀರು ಒಳಗಡೆ ಇದೆ. ಇವನು ಮೇಲೆ ಇನ್ನೊಂದು ಹಗ್ಗ ಬಿಡ್ತೀಯಾನೆ, ಅದನ್ನ ಕಟ್ತಿದ್ದಾನೆ ಬೋಟ್ಗೆ. ಇಳಿಯಕ್ಕಾಗ್ತಿಲ್ಲ. ಎಳೆದ್ಬಿಟ್ಟು ಮೇಲೆ ಹಾಕೊಂಡ್ಬಿಟ್ರೆ ಬೋಟ್ ಮುಳುಗೋಗತ್ತೆ. ಆದರೆ ಜೋರಾಗಿ ಕಟ್ಟಿಬಿಟ್ಟು ಹೇಗಾರು ಅದನ್ನ ಹಂಗೆ ತಗೊಂಡು ಹೋಗ್ಬಿಡ್ಲಾ ದಡಕ್ಕೆ ಯೋಚನೆ ಮಾಡ್ತಿದ್ದಾನೆ. ಇಷ್ಟೆಲ್ಲ ಹೋರಾಟ ನಡೀತಿದ್ದಾಗ ಆ ದೊಡ್ಡ ಮೀನಿಗೆ ಸ್ವಲ್ಪ ಗಾಯ ಸಹ ಆಗಿದೆ. ಅಂದರೆ ಅವನು ತನ್ನ ಈಟಿ ಅಂತಾರಲ್ಲ, ಅಥವಾ ಭರ್ಜಿ, ಹರ್ಪೂನ್ ಅಂತ ಅದಕ್ಕೆ ಇಂಗ್ಲೀಷಲ್ಲಿ, ಅದರಿಂದ ಜೋರಾಗಿ ಅದಕ್ಕೊಂದ್ಸಲ ಚುಚ್ಚಿದಾನೆ ಎಳೆದ್ಬಿಟ್ಟು ಹಗ್ಗದಿಂದ. ಅದಕ್ಕೆ ರಕ್ತ ಆಚೆ ಬರ್ತಾ ಇದೆ. ಸಮುದ್ರದಲ್ಲೆಲ್ಲ ರಕ್ತ ಕಾಣಿಸ್ಕೋತಾ ಇದೆ. ರಕ್ತ ತನ್ನ ವಾಸನೆಯನ್ನ ಸಮುದ್ರದಲ್ಲಿ ಬಿಟ್ಟ ಕೂಡಲೇ ಯಾರಿಗೆ ಗೊತ್ತಾಗತ್ತೆ? ಶಾರ್ಕ್ ಮೀನುಗಳು ಕಾರ್ನಿವೋರಸ್ ಅಲ್ವಾ, ಮಾಂಸಾಹಾರಿ ಮೀನುಗಳು. ಅವಕ್ಕೆ ರಕ್ತದ ವಾಸನೆ ಸಿಕ್ಕ ಕೂಡಲೇ ಒಂದೊಂದಾಗಿ ಬರಕ್ಕೆ ಆರಂಭ ಆಗುತ್ತೆ. ನೋಡಿ ಏನು ಅದ್ಭುತ ಇದೆ. ನನಗೆ ನನ್ನದೇ ಆದಂತಹ ಪರಿಧಿಗಳಿದೆ, ಲಿಮಿಟೇಷನ್ಸ್ ಇದೆ. ವೃದ್ಧಾಪ್ಯ ಆಗಿದೆ, 84 ದಿನ ಒಂದೇ ಒಂದು ಮೀನನ್ನ ಹಿಡಿಯಕ್ಕಾಗಿಲ್ಲ. ಅಷ್ಟಲ್ಲದೆ 2-3 ದಿನ ಈ ಮೀನ್ ಜೊತೆ ಹೋರಾಡ್ತಿದ್ದೀನಿ, ನೀರಿಲ್ಲ, ಆಹಾರ ಇಲ್ಲ. ಯಾಕೆ? ಬಿಟ್ಕೊಟ್ರೆ ನಾನೇ ಸತ್ತಂಗೆ. ಅಷ್ಟೆಲ್ಲ ಆಗಿ ನಾನು ಎಂಡ್ಯೂರ್ ಮಾಡ್ತಿದ್ರೆ, ತಡ್ಕೊಂಡು ಹೋರಾಡ್ತಿದ್ರೆ, ಇನ್ನೊಂದಿಷ್ಟು ಅಡೆತಡೆಗಳು, ಅನ್ಪ್ರೆಸಿಡೆಂಟೆಡ್ ಪ್ರಾಬ್ಲಮ್ಸ್. ಹಿಂದೆ ಆಗಿದ್ರೆ ಚಿಕ್ಕ ಮೀನು ಹಿಡಿದಿರ್ತಿದ್ದೆ, ದೋಣಿಗೆ ಹಾಕೋತಿದ್ದೆ, ಬರ್ತಿದ್ದೆ. ಇವತ್ತು ದೊಡ್ಡ ಮೀನು ಹಿಡ್ದೀನಿ, ಅದಕ್ಕೆ ಏಟ್ ಮಾಡಿದ್ದೀನಿ, ರಕ್ತ ಬರ್ತಿದೆ. ಆ ರಕ್ತದ ವಾಸನೆಗೆ ಶಾರ್ಕ್ಸ್ ಹುಡ್ಕೊಂಡು ಬರ್ತಾ ಇವೆ. ಯಾಕೆ? ಅದಕ್ಕೆ ಅದರ ಚಿಂತೆ. ಹೇಗೆ ಇದೆ ನೋಡಿ ಅಸ್ತಿತ್ವದ ಆಟ. ಒಂದು ಶಾರ್ಕ್ನ ತನ್ನ ಈಟಿಯಿಂದ, ಭರ್ಜಿಯಿಂದ ಕೊಚ್ಚಿ ಸಾಯಿಸ್ತಾನೆ. ಮತ್ತಿನ್ನೊಂದಿಷ್ಟು ಬರ್ತವೆ. ಯಾಕೆ? ರಕ್ತ ಜಾಸ್ತಿ ಆಗ್ತಾ ಇದೆ ಅಲ್ವಾ, ಸೆಂಟ್ ಆಫ್ ದ ಬ್ಲಡ್ ಅಂತಾರೆ ಅದಕ್ಕೆ. ಅದು ಸಮುದ್ರದಲ್ಲೆಲ್ಲ ಹರಡಿ ಎಷ್ಟೋ ಶಾರ್ಕ್ಗಳು ಬರ್ತಾ ಇವೆ. ಇವನು ತನ್ನ ಮೀನನ್ನ ರಕ್ಷಿಸಕ್ಕೆ ಇಷ್ಟೊತ್ತು ಮೀನನ್ನು ಸಾಯಿಸಕ್ಕೆ ಪ್ರಯತ್ನ ಮಾಡ್ತಿದ್ದ. ಈಗ ಮೀನಿಗೆ ಏಟಾಗಿದೆ, ಅದು ಹೋರಾಟವನ್ನ ನಿಲ್ಲಿಸಿದೆ. ಇನ್ನೇನಪ್ಪ ಗೆಲುವು ಸಿಕ್ತು. ಯಾಕಂದ್ರೆ ಹೋರಾಟ ನಿಲ್ಲಿಸ್ತು ಅಂದ್ರೆ ಒಂದೇನು ಐಡಿಯಾ ಅಂದ್ರೆ, ಅದನ್ನ ಹಾಗೆ ಮೀನನ್ನ ದೋಣಿಯ ಕೆಳಗಡೆ ಕಟ್ಟಿಬಿಟ್ಟು ಸಮುದ್ರದಲ್ಲಿ ಹಂಗೆ ತೇಲ್ಬಿಟ್ಟು ದೋಣಿನ ಓಡಿಸ್ಕೊಂಡು ದಡಕ್ಕೆ ಹೋದ್ರೆ ಅದ್ರ ಭಾರ ದೋಣಿಗೆ ಬರಲ್ವಲ್ಲ. ಯಾಕೆ? ನೀರು ಅದರ ಭಾರವನ್ನ ಬಹುತೇಕವಾಗಿ ಪಡೆದುಕೊಂಡಿರುತ್ತೆ. ಒಂಥರ ನೀರಿನಲ್ಲಿ ಯಾವ್ದಾದ್ರು ವಸ್ತುನ ನಾವು ಜೋತ್ ಬಿಟ್ಟು ಅದರ ವೆಯ್ಟ್ನ ಅಳೆದ್ರೆ ಕಡಿಮೆ ಇರುತ್ತಲ್ವಾ, ಹಾಗೆ ಅದ್ರ ಪ್ಲಾನ್ ಮಾಡಿದಾನವನು. ಅಷ್ಟರಲ್ಲೇ ಶಾರ್ಕ್ಗಳು ಬಂದಿವೆ. ನೋಡ್ತಾ ನೋಡ್ತಾ ಒಂದು ಶಾರ್ಕ್ ಅದರ ಬಾಲದ ಭಾಗಕ್ಕೆ ಬಾಯಿ ಹಾಕಿ ಕಟ್ ಮಾಡ್ಕೊಂಡು ತಿಂದ್ಬಿಡುತ್ತೆ. ಇವನಿಗೆ ಹೃದಯ ಝಳ್ಳನತ್ತೆ. ಇಷ್ಟೆಲ್ಲ ಹೋರಾಡಿದ್ದೀನಿ, ಇಷ್ಟೆಲ್ಲ ದಿನಗಳು ಕಷ್ಟ ಅನುಭವಿಸಿದ್ದೀನಿ, ಇದು ಮಾತ್ರ ರೆಡಿಮೇಡ್ ಆಗಿ ಫಾಸ್ಟ್ ಫುಡ್ ಥರ ಬಂದು ಕಚಕ್ ಅಂತ ತಿಂತಲ್ಲ. ಕೋಪ ಬರುತ್ತೆ, ಅದಕ್ಕೂ ಹೊಡಿಯಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಇನ್ನೂ ಎಷ್ಟೊಂದು ಶಾರ್ಕ್ಗಳು ಬಂದು ಒಂದೊಂದೇ ಭಾಗವನ್ನು ಕಚ್ಚಿ 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 ತಿನ್ನಕ್ಕೆ ಶುರು ಮಾಡುತ್ತವೆ. ಇವನು ಮಾತ್ರ ವಾಪಸ್ ಜೋರಾಗಿ ಹೊರಡ್ತಾನೆ. ಎಷ್ಟು ಉಳಿಯತ್ತೋ ಅಷ್ಟು ಉಳಿಲಿ, ಸಾಗರ ದಡಕ್ಕೆ ಸೇರೋ ಅಷ್ಟೊತ್ತಿಗೆ ಹೋಗ್ತಿದ್ದಾನೆ ಫಾಸ್ಟಾಗಿ. ಅವುಗಳು ಬಿಡ್ತಿಲ್ಲ. ಯಾಕೆ? ಅವು ಸಮುದ್ರದಲ್ಲೇ ಇರೋ ಶಾರ್ಕ್ಗಳು ಕೊನೆಗೂ ಬಿಡೋದೇ ಇಲ್ಲ. ಪೂರ್ತಿ ಮಾಂಸದ ಭಾಗವನ್ನ ಆ ಮೀನು ಉಳಿಯದ ಹಾಗೆ ಕಚ್ಕೊಂಡು ತಿನ್ನುತ್ತವೆ. ಕೊನೆಗೆ ಕೆಳಗೆ ಬಗ್ಗಿ ನೋಡ್ತಾನೆ, ಕಾಣಿಸೋದು ಅದರ ಅಸ್ಥಿ ಪಂಜರ ಮಾತ್ರ ಹಗ್ಗಕ್ಕೆ ಕಟ್ಟಿದ್ದು ಉಳಿದಿರುತ್ತೆ. ಒಂದು ರೀತಿ ನಿರಾಸೆ, ಸೋಲು. ಇದು ಹಿಂದೆ ಆದ ಸೋಲಿನಂತಲ್ಲ, ಅದೇ ಅದ್ಭುತ. ಹೆಮಿಂಗ್ವೇ ಕಥೆಯನ್ನ ಕಟ್ಟೋ ಶ್ರೇಷ್ಠ ಪ್ರಕ್ರಿಯೆಯಲ್ಲಿ ಹಿಂದಿನ ಸೋಲಿಗೂ ಈ ಸೋಲಿಗೂ ಜಕ್ಸ್ಟಾಪೊಸಿಷನ್ ಅಂದ್ರೆ ಒಂದು ಹೋಲಿಕೆ ಉಂಟಾಗತ್ತೆ. ಹಿಂದೆ ಅವನಿಗೆ ಸಿಕ್ಕಿರ್ಲಿಲ್ಲ, ಈಗ ಇನ್ನೇನು ಗೆಲುವು ಸಿಕ್ತು ಅನ್ನುವಾಗ ಅದ್ಭುತವಾದಂತಹ ಗೆಲುವು, ಅಂದ್ರೆ ಹಿಂದೆಂದೂ ಕಾಣದಂತಹ ಗೆಲುವು ತನ್ನ ವೃದ್ಧಾಪ್ಯದಲ್ಲಿ ಅಥವಾ ವೃತ್ತಿಯ ಕೊನೆಯ ಭಾಗ ಅನ್ಕೋಬಹುದು, ಅವಾಗ ಸಿಕ್ತು ಅನ್ನೋವಾಗ. ಹೇಗೆ ಯಾವ್ದಾದ್ರು ಪ್ರಖ್ಯಾತ ಸಿನಿಮಾ ನಟ ಈಗ ಅವ್ರದ್ದು ಏಜ್ ಆಗಿದೆ, ಅವ್ರ ಸಿನಿಮಾ ಓಡಲ್ಲ ಅಂತಿದ್ದಾಗ ಮತ್ತೊಮ್ಮೆ ಹಿಂದೆಂದಿಗಿಂತಲೂ ಹೆಚ್ಚು ಯಶಸ್ವಿಯಾದಂತಹ ಸಿನಿಮಾವನ್ನ ಮಾಡಿ ಜಗತ್ತಿಗೆ ಸಾಬೀತುಪಡಿಸ್ತಾರೋ ಹಾಗೆ ನಾನು ಬದುಕ್ಬೋದು ಅಂತಿದ್ದಾಗ 2-3 ದಿನ ಸತತವಾಗಿ ಹೋರಾಡಿದ್ದೀನಿ, ಹಿಂದೆಂದು ಈ ತರಹ ಹೋರಾಡಿರಲಿಲ್ಲ. ಅಷ್ಟಾದ್ಮೇಲೂ ಆ ಮೀನು ತನಗೆ ಸಿಗಲಿಲ್ಲ. ಅದವನಿಗೆ ತುಂಬಾ ನಿರಾಸೆ ಉಂಟು ಮಾಡುತ್ತೆ. ಶೋರ್ಗೆ ಹೋಗ್ತಾನೆ, ಅಂದ್ರೆ ಸಮುದ್ರದ ದಡಕ್ಕೆ. ಅದೇ ಅಸ್ಥಿಪಂಜರವನ್ನ ತೆಗೆದುಕೊಂಡು ಹೋಗಿ ಸುಸ್ತಾಗಿ ಆ ಅಸ್ಥಿಪಂಜರವನ್ನ ಕೈಯಲ್ಲೇ ಎಳ್ಕೊಂಡು ಹೋಗಿ ಬೇಸರದಿಂದ ಬಿಸಾಕಿ ಅದನ್ನ ನೋಡ್ತಾ ಕೂತ್ಕೋತಾನೆ. ನಿರಾಸೆ, ಸೋಲಿನ ಬೇಸರ ಎಲ್ಲ ಅವನಿಗೆ ಉಂಟಾಗ್ತಿದೆ. ಅವನ ಸ್ಥಿತಿಯನ್ನ ನೋಡಿ ಸುತ್ತಮುತ್ತಲೂ ಇದ್ದ ಹಳ್ಳಿಗರು, ಅಂದ್ರೆ ಯಾರು ಅವನನ್ನ ನೋಡಿ ನಗುತ್ತಿದ್ರು, ಕಲೀಗ್ಸ್ ಅನ್ಬೋದು,
ಸಮಾಜದ ಸಂಕೇತವಾಗಿ ಇದ್ದ ಎಲ್ಲರೂ ಅವನನ್ನ ಆಡ್ಕೊಂಡ್ ನಕ್ಕ ಎಲ್ಲರೂ ಸುತ್ತಲೂ ಬಂದು ನಿಂತ್ಕೋತಾರೆ. ಸುಸ್ತಾಗಿದ್ದಾನೆ, ಹೈರಾಣ ಆಗಿದ್ದಾನೆ. ಆ ಅಸ್ಥಿಪಂಜರವನ್ನ ನೋಡ್ತಿದ್ದಾಗೆ ಅವ್ರಿಗೆ ಅವನ ಬಗ್ಗೆ ಒಂದು ಹೆಮ್ಮೆ ಉಂಟಾಯ್ತು. ಯಾಕೆ ಈ ಅಸ್ಥಿಪಂಜರವೇ ಇಷ್ಟು ದೊಡ್ಡದಿದೆ ಅನ್ನೋದಾದ್ರೆ ಆ ಮೀನು, ಇವನು ಹಿಡಿದ ಮೀನು ಎಷ್ಟು ದೊಡ್ಡದಿರ್ಬೋದು. ನಾವೆಲ್ಲ ಯುವ ಮೀನುಗಾರರು ಸಹ ಹಿಡಿದಿಲ್ದಿರೋಂತಹ ಅದ್ಭುತವಾದಂತಹ ದೊಡ್ಡ ಮೀನು ಇವನು ಹಿಡಿದಿದ್ದಾನೆ, ಭೇಷ್ ಅಂತ ಎಲ್ಲರೂ ಮಾತನಾಡ್ಕೊಳ್ಳಕ್ಕೆ ಆರಂಭಿಸ್ತಾರೆ. ಏನಪ್ಪ ಈ ವಯಸ್ಸಲ್ಲೂ ಈ ರೀತಿ ಚಾಕಚಕ್ಯತೆ ಇವನಲ್ಲಿ ಇದೆಯಲ್ಲ, ಇಂಥ ದೊಡ್ಡ ಮೀನಿನ ಹಿಡಿದು ಕಟ್ಟಿದಾನಲ್ಲ ದೋಣಿಯ ಕೆಳಭಾಗಕ್ಕೆ, ನಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ. ಅದು 2-3 ದಿನ ಹೋಗೇ ಬಿಟ್ಟಿದ್ದ, ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ಅಂತಹ ಮಹಾನ್ ಹೋರಾಟಗಾರ ಇವನು ಅಂತ ಎಲ್ಲರೂ ಹೊಗಳಕ್ ಶುರು ಮಾಡ್ತಾರೆ. ಎಂಥ ಪೌರುಷ, ಎಂಥ ಪರಿಶ್ರಮ, ನೀನ್ ಸೋತಿಲ್ಲ, ನೀನ್ ಗೆದ್ದಿದ್ಯಾ ಅಂತ ಹೊಗಳುತ್ತಿದ್ದಾರೆ. ಯಾಕೆ ಅವನ ಕೈ ಮೀರಿದ್ದಿದ್ದು. ಹಿಂದೆಂದೂ ಈ ಸಮಸ್ಯೆ ಉಂಟಾಗಿರ್ಲಿಲ್ಲ. ಯಾವಾಗೂ ಶಾರ್ಕ್ಗಳು ಬಂದ್ಬಿಟ್ಟು ಅವನ ಬೇಟೆನ ತಗೊಂಡಿರ್ಲಿಲ್ಲ. ಅಂದ್ರೆ ದೊಡ್ಡ ಯಶಸ್ಸಿಗೆ ಅಡೆತಡೆಗಳು ಜಾಸ್ತಿ. ಯಾರೋ ಏನೋ ಮೋಸ ಮಾಡಕ್ ಪ್ರಯತ್ನ ಮಾಡ್ತಿರ್ಬೋದು, ಹೌದು, ಸಮಾಜ ಆಗಿದೆ, ನಾವು ಅದನ್ನ ಮೀರ್ಬೇಕು. ಅಷ್ಟಾದ್ಮೇಲೂ ಸೋಲಾಗಬಹುದು. ಸೋಲಿಗೆ ಹೆದರೋದಲ್ಲ, ನಾವು ಹಾಕಿದ ಪರಿಶ್ರಮ ಹೋರಾಟವನ್ನ ಸಾರ್ಥಕವನ್ನಾಗಿ ಮಾಡುತ್ತೆ. DVG ಅವರು ಹೇಳುವ ಹಾಗೆ, ಎನಿತು ನೀನ್ ಗೆಲಿದೆಯೆಂದೆನರು ಬಲ್ಲವರೆಂದು. ನೀನು ಎಷ್ಟು ಗೆದ್ದಿದ್ಯಾ ಅಂತ ಶ್ರೇಷ್ಠ ವ್ಯಕ್ತಿಗಳು ಕೇಳಲ್ಲ. ಎನಿತು ನೀನ್ ಪೋರ್ದೆ ಎನಿತನು ಹೊತ್ತೆ ಎನ್ನುವರ್. ಎಷ್ಟು ಹೋರಾಡದೆ ಅಂತ ಶ್ರೇಷ್ಠ ವ್ಯಕ್ತಿಗಳು ಕೇಳ್ತಾರೆ ಹೊರತು ಎಷ್ಟು ಗೆದ್ದೆ ಅಂತಲ್ಲ, ಎಷ್ಟು ಹೋರಾಡದೆ ಅಂದೆ. DVG ಅವರು ಹೇಳುವ ಹಾಗೆ, ಗಣನೆ ಸಲುವುದು ತೋರ್ದ ಪೌರುಷಕ್ಕೆ ಜಯಕ್ಕಲ್ಲ. ಸ್ನೇಹಿತರೆ, DVG ಒಂದು ರೀತಿ ಎಷ್ಟು ಸಲ ನಮ್ಮ ಜೀವನದಲ್ಲಿ ನಮ್ಮ ಆಧ್ಯಾತ್ಮಿಕ ಚಿಂತನೆ ಮಾಡಬೇಕಂದಾಗ ನಿದರ್ಶನವಾಗಿ ಬರ್ತಾರೆ. ಅಂದ್ರೆ ಎಷ್ಟೇ ಹುಡುಕಿದ್ರು, ಯಾವುದೇ ಆಧ್ಯಾತ್ಮಿಕತೆಯನ್ನ ಕಂಡುಕೊಂಡ್ರು, ಕೊನೆಗೆ DVG ಅವರನ್ನ ಹೇಳಿದ್ದಾರೆ ಅಂತ ನೆನಪಾದಾಗ, ಅದು ಅನುಭವಕ್ಕೆ ಬಂದಾಗ ಮೈ ರೋಮಾಂಚನ ಆಗತ್ತೆ. ಗಣನೆ ಸಲುವುದು ತೋರ್ದ ಪೌರುಷಕ್ಕೆ ಜಯಕ್ಕಲ್ಲ. ರೆಕಗ್ನಿಷನ್ ಇರೋದು ನೀನು ಹೇಗೆ ಹೋರಾಡದೆ ಅಂತ, ಸೋಲಿಗಲ್ಲ. ಸಚಿನ್ ತೆಂಡೂಲ್ಕರ್ 2009 ಇಸ್ವಿಲಿ ಆಸ್ಟ್ರೇಲಿಯಾದ ಮೇಲೆ 350 ರನ್ ಚೇಸ್ ಮಾಡುವಾಗ 175 ರನ್ ಹೊಡೆದು ಅದ್ಭುತವಾದಂತಹ ಇನ್ನಿಂಗ್ಸ್ ಅದಾಗಿತ್ತು. ಆಗ ತಂಡ ಸೋತಿತ್ತು, ತಮ್ಗೆಲ್ಲರಿಗೂ ಗೊತ್ತಿರಬಹುದು. ಇನ್ನು 6 ತಿಂಗಳಲ್ಲಿ ಆತ ದ್ವಿಶತಕವನ್ನ ಬಾರಿಸಿದ ಮೊದಲ ಕ್ರಿಕೆಟಿಗ ಅಂತ ಜನಮನ್ನಣೆ ಗಳಿಸಿದ್ರು. ಆದ್ರೆ ಅದಕ್ಕಿಂತ ಅದ್ಭುತವಾದಂತಹ ಇನ್ನಿಂಗ್ಸ್. ಯಾಕೆ ಪ್ರೆಷರ್ ಇತ್ತು, ಚೇಸ್ ಮಾಡ್ತಿದ್ರು. ಚೇಸ್ ಮಾಡೋದು ಯಾವತ್ತು ಕ್ರಿಕೆಟ್ ಅಲ್ಲಿ ಸ್ಟ್ರೆಸ್ ಇರುತ್ತೆ, ಯಾಕಂದ್ರೆ ಇಷ್ಟು ಹೊಡಿಬೇಕು ಅಂತ ಗೊತ್ತಿರುತ್ತಲ್ವಾ. ಹಾಗಿದ್ರು ಏಕಾಂಗಿಯಾಗಿ ಹೋರಾಡಿ 175 ರನ್ ಹೊಡೆದ್ರಲ್ಲ, ಅವತ್ತು ದೇಶ ಸೋತಿತ್ತು. ಅವ್ರ ಕಣ್ಣಲ್ಲಿ ನೀರಿತ್ತು. ಅವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬಂತು ಸಹ. ಅವರು ದುಃಖಿತವಾಗಿ ಅವಾರ್ಡ್ನ ತೆಗೆದುಕೊಂಡ್ರು. ಇದೇ ರೀತಿ ಅವರು ತಮ್ಮ ವೃತ್ತಿಯ ಆಲ್ಮೋಸ್ಟ್ ಕೊನೆಯ 1-2 ವರ್ಷ ಉಳಿದಿತ್ತಷ್ಟೇ. ಅಷ್ಟೊತ್ತಿಗಾಗ್ಲೇ 2 ದಶಕ ಕ್ರಿಕೆಟ್ ಆಡಿದ್ರು. ಇನ್ನೇನು ಅವ್ರ ಕೈಯಲ್ಲಿ ಆಗಲ್ಲ, ಅವರಿಂದ ಗೆಲ್ಲೋ ರೀತಿ ಇನ್ನಿಂಗ್ಸ್ ಆಡಕ್ ಸಾಧ್ಯವಿಲ್ಲ ಅಂತೆಲ್ಲ ಅಂತಿದ್ದಾಗ ಎಲ್ಲರೂ ಈ ಕಡೆ ಔಟ್ ಆಗ್ತಿದ್ರೆ ತಾವು 175 ಹೊಡೆದ್ರು. ಆದ್ರೆ ಬೇರೆ ಆಟಗಾರರ ಕೆಟ್ಟ ಪ್ರದರ್ಶನದಿಂದ, ಅಂದ್ರೆ ಅಡೆತಡೆಗಳು ಒಳಗೂ ಬರುತ್ತೆ ಹೊರಗೂ ಬರುತ್ತವೆ ಅನ್ನಕ್ಕೆ ಈ ಉದಾಹರಣೆ ನೆನಪಾಗುತ್ತೆ. ಕೊನೆಗೆ ತಂಡ ಸೋತಿತ್ತು. ಅದೇ ಇಲ್ಲಿ DVG ಅವರು ಹೇಳ್ತಿರೋದು, ಅದೇ ಈ ಕಥೆಯ ಸಂದೇಶ. ಗಣನೆ ಸಲ್ಲುವುದು ತೋರ್ದ ಪೌರುಷಕ್ಕೆ. ನಿನಗೆ ಒಂದು ರೆಕಗ್ನಿಷನ್ ಸಿಗೋದು ಅವತ್ತು ಆ ಮ್ಯಾಚ್ ಮುಗಿಯುವಾಗ ಒಬ್ರು ಕಾಮೆಂಟೇಟರ್ ಹೇಳ್ತಿದ್ರು, ಇವತ್ತು ಯಾರು ಗೆದ್ರು ಯಾರು ಸೋತ್ರು ಅನ್ನೋದಕ್ಕಿಂತ ಒಂದು ಶ್ರೇಷ್ಠ ಇನ್ನಿಂಗ್ಸ್, ಶ್ರೇಷ್ಠ ಆಟ ಮಾಸ್ಟರ್ ಇಂದ, ಅಂದ್ರೆ ಮಹಾನ್ ಆಟಗಾರನಿಂದ ನಮಗೆ ನೋಡಕ್ಕಾಯ್ತು ಅನ್ನೋದೇ ಅದ್ಭುತ. ಗಣನೆ ಸಲ್ಲುವುದು ತೋರ್ದ ಪೌರುಷಕ್ಕೆ ಜಯಕ್ಕಲ್ಲ. ಗೆಲ್ಲೋದಷ್ಟೇ ಅಲ್ಲ, ಪೌರುಷ ಮುಖ್ಯ. ದಿನದ ಗರಡಿ ಇದು ಮಂಕುತಿಮ್ಮ. ಪ್ರತಿದಿನವೂ ಗರಡಿ. ಅಂದರೆ ಹೆಮಿಂಗ್ವೇ ಆ ಕಡೆ ಈ ರೀತಿಯ ಅದ್ಭುತ ಕೃತಿಯನ್ನ ರಚಿಸ್ತಿದ್ರೆ 84 ದಿನ ಅವನಿಗಿಲ್ಲ, 85-86ನೇ ದಿನ ಸಿಕ್ಕಿದೆ ಅಂದರೆ ಮತ್ತೆ ಸೋಲಾಯಿತು. ಇದು ಹಿಂದೆಂದೂ ಕಾಣದಂತಹ ಗೆಲುವಾಗತ್ತೆ ಅಂದ್ಕೊಂಡ್ರೆ ಹಿಂದೆಂದೂ ಕಾಣದಂತಹ ಸೋಲಾಗಿದೆ. ದಿನದ ಪ್ರತಿದಿನನೂ ಗರಡಿ ಅಂದ್ರೇನು? ಇದು ಪ್ರತಿದಿನವೂ ನಡೆಸುವ ಕುಸ್ತಿ ತಾಲೀಮಿನ ಜಗತ್ತಿದು. ಅದರಿಂದ ಸೋತ್ರೆ ದುಃಖಿಸೋದು ಬೇಡ, ನಮ್ಮ ಧೈರ್ಯ ಪೌರುಷ ಮುಖ್ಯ ಅನ್ನೋದು ಇಲ್ಲಿ ಈ ಕಥೆಯ ಅದ್ಭುತ ಸಾರಾಂಶ ಆಗತ್ತೆ. DVG ಅವರು ಇನ್ನೊಂದು ಕಡೆ ಹೇಳುವ ಹಾಗೆ, ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯೇಂ. ಜಟ್ಟಿ ಕುಸ್ತಿ ಆಡುವ ಪಟು ಕಾಳಗದಲ್ಲಿ ಗೆಲ್ಲದಿದ್ರೆ, ಕುಸ್ತಿಲಿ ಅವತ್ತು ಆ ಮ್ಯಾಚ್ ಗೆಲ್ಲದಿದ್ರೆ ಅವನ ಗರಡಿಯ ಸಾಮು, ಅಂದ್ರೆ ವರ್ಕೌಟ್ಸ್ ಇರುತ್ತಲ್ಲ, ದಿನ ವರ್ಕೌಟ್ ಮಾಡಬೇಕು, ಒಳ್ಳೆ ಫುಡ್ ತಗೋಬೇಕು. ನಮ್ಮ ತರ ಜಂಕ್ ಫುಡ್ ತಿನ್ಕೊಂಡು ಬದುಕಿದ್ರೆ ಸಾಧ್ಯವೇ ಇಲ್ಲ. ವಿಫಲ ಅನ್ನಕ್ ಸಾಧ್ಯನಾ? ಅದೆಲ್ಲ ಹೋಗ್ಬಿಡ್ತಾ? ನೋಡು, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ. ಏನು DVG ಯಾವ ಮಟ್ಟಕ್ಕೆ ನಮ್ಮನ್ನ ಆವರಿಸ್ಕೊಂಡ್ಬಿಡ್ತಾರೆ ಅಂದ್ರೆ ಅನಿಸ್ಬೋದು, ಏನಪ್ಪ ಮತ್ತೆ DVGಗೆ ಹೋಗ್ತಿದ್ದಾರೆ ಅಂತ. ಆ ಮಹಾನುಭಾವರಿಂದಾನೇ ಅಲ್ವಾ ನಾವು ನೀವು ಇಬ್ರು ಭೇಟಿಯಾಗಕ್ಕೆ ಸಾಧ್ಯವಾಗಿತ್ತು. ಮುಟ್ಟಿ ನೋಡವನ ಮೈಕಟ್ಟು
ಕಬ್ಬಿಣ ಗಟ್ಟಿ. ಸೋತಿದ್ರು ಆ ಕುಸ್ತಿಪಟುವಿನ ದೇಹವನ್ನ ಮುಟ್ಟಿ ನೋಡು. ಬೈಸಪ್ಸ್ ಹೆಂಗಿದೆ, ಚೆಸ್ಟ್ ಹೆಂಗಿದೆ, ಫೋರ್ ಆರ್ಮ್ಸ್ ಹೇಗಿದೆ, 6 ಪ್ಯಾಕ್ ಆಬ್ಸ್ ಹೇಗಿದೆ, ಮುಟ್ ನೋಡು, ಗೊತ್ತಾಗತ್ತೆ ನಿನ್ಕಿಂತ ಎಷ್ಟು ಶ್ರೇಷ್ಠ. ಅಂದ್ರೆ ಈ ಮುದುಕ ಜಟ್ಟಿ ಇದ್ದ ಹಾಗೆ ಸೋತು ಬಂದಿದ್ದಾನೆ. ಅವ್ರಿಗೆಲ್ಲರಿಗೂ ಹೊಗಳಿಕೆ ಉಂಟಾಗ್ತಿದೆ, ಮೆಚ್ಚುಗೆ ಉಂಟಾಗ್ತಿದೆ. ತಾವು ಯುವ ಮೀನುಗಾರರು ಏನಿದೆ, ಏನೂ ಇಲ್ಲ. ಅಂದ್ರೆ ಅವನು ಸೋತಿರ್ಬೋದು, ಆದ್ರೆ ಕುಸ್ತಿಪಟು ಸೋತರು ನಮ್ಗಿಂತ ಗಟ್ಟಿ ದೇಹ ಇರುತ್ತೆ. ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಆ ಗಟ್ಟಿತನ ಇದೆಯಲ್ಲ, ಅದು ಗರಡಿ ಫಲ. ಗರಡಿ ಫಲ ಅಂದ್ರೆ ವರ್ಕೌಟ್ ಮಾಡಿದ್ದು ಸುಳ್ಳಾಗಲ್ಲ. ನಾವು ಎಷ್ಟೇ ಸೋಲನ್ನು ಅನುಭವಿಸಿದ್ರು ಆ ಸೋಲಿನ ಪ್ರಕ್ರಿಯೆಯಲ್ಲಿ ಜೀವನ ಪಾಠಗಳನ್ನ ಕಲ್ತಿರ್ತೇವಲ್ಲ, ಅದನ್ನ DVG ಅವರು ಹೇಳ್ತಾರೆ. ಹೆಮಿಂಗ್ವೇ ಈ ಕಥೆಯ ಮೂಲಕ ಅದ್ಭುತವಾಗಿ ತೋರ್ಪಡಿಸ್ತಾನೆ. ಕೊನೆಗೆ ಅದ್ಭುತವಾದಂತಹ ಸಾಲ್ ಬರುತ್ತೆ. ದೋ ಫಿಸಿಕಲಿ ಡಿಫೀಟೆಡ್, ಸ್ಯಾಂಟಿಯಾಗೋ ಸ್ಪಿರಿಟ್ ರಿಮೈನ್ಸ್ ಅನ್ಬ್ರೋಕನ್. ಅವನ ಜೀವನದ ಆತ್ಮವಿಶ್ವಾಸ, ಚೈತನ್ಯ ಸೋತ್ರು ಸತ್ತಿಲ್ಲ, ಬೆಂಟ್ ಬಟ್ ನಾಟ್ ಬ್ರೋಕನ್. ಬಗ್ಗಿಸಲ್ಪಟ್ಟಿದ್ದಾನೆ ಹೊರತು ಮುರಿದು ಹೋಗಿಲ್ಲ. ಈ ಹೋರಾಟದ ಪ್ರಕ್ರಿಯೆಯಲ್ಲಿ ಅವನು ತನ್ನ ಜೀವನದ ಹೊಸ ಅರ್ಥವನ್ನ ಕಂಡುಕೊಂಡಿದ್ದಾನೆ. ಎಷ್ಟು ದಿನ ಅರ್ಥಹೀನ ಅನಿಸ್ತಿತ್ತು. ಯಾಕೆ? ಎಷ್ಟೋ ದಿನಗಳು ಸೋಲಾಗಿದೆ, ಇನ್ನು ನನ್ನ ಕೈಯಲ್ಲಿ ಆಗಲ್ಲ ಅಂತ ಅನಿಸ್ತಿತ್ತು. ಆದರೆ ಇವತ್ತು ಹಿಂದೆಂದೂ ಕಾಣದಂತಹ ದೊಡ್ಡ ಸೋಲನ್ನ ಕಂಡು ದಡಕ್ ಬಂದಿದ್ದಾನೆ. ಆದರೆ ಎಲ್ಲರೂ ಅವನನ್ನು ಹೊಗಳುತ್ತಿದ್ದಾರೆ. ಎಸ್ ಫೈಂಡ್ ಎ ನ್ಯೂ ಮೀನಿಂಗ್ ಇನ್ ಹಿಸ್ ಲೈಫ್ ಅಂತಾನೆ. ಅಂದ್ರೆ ಹೊಸ ಅರ್ಥವನ್ನೇ ಕಂಡುಕೊಂಡ ಸ್ಯಾಂಟಿಯಾಗೋ. ಅದಷ್ಟೇ ಅಲ್ಲದೆ ತಾನು ಸಮುದ್ರದ ಜೊತೆ, ಎಲ್ಲ ಕ್ರಿಯೇಚರ್ಸ್ ಜೊತೆ ಹೇಗೆ ಒಂದೇ ಆಗಿದ್ದೇನೆ ಅನ್ನುವುದು ಅವನಿಗೆ ಜ್ಞಾನೋದಯದ ರೀತಿ ಅನುಭವಕ್ಕೆ ಬರ್ತಿದೆ. ಕಣ್ಣು ಒಂದು ರೀತಿ ಮೋಸಸ್ ಬೆಟ್ಟದಿಂದ ಜ್ಞಾನೋದಯ ಆದ ಕೂಡಲೇ ಜಗತ್ತಿಗೆ ಮರುಕಳಿಸುವಾಗ ಜನ ನೋಡ್ತಾರಲ್ಲ, ಕಣ್ಣಲ್ಲೆಲ್ಲ ಚೈತನ್ಯ ತುಂಬಿದೆ. ಅಥವಾ ನಮ್ಮ ಬುದ್ಧ ಎನ್ಲೈಟನ್ಮೆಂಟ್ ಆದ್ಮೇಲೆ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡು ಜಗತ್ತಿನ ಸಂಪರ್ಕಕ್ಕೆ ಬಂದಾಗ ಜಗತ್ತಿಗೆಲ್ಲ ಗೊತ್ತಾಯಿತು ಈತನಿಗೆ ಸತ್ಯ ಕಂಡುಕೊಳ್ಳಕ್ ಸಾಧ್ಯ ಆಗಿದೆ ಅಂತ. ಹೇಳೋದು ಬೇಕಾಗಿಲ್ಲ, ಸತ್ಯ ಪದಗಳನ್ನ ಮೀರಿದ್ದಲ್ಲ. ಆ ರೀತಿಯ ದೃಷ್ಟಿ ಅವನ ಕಣ್ಣಲ್ಲಿ ಕಾಣಿಸ್ತಿದೆ, ಹೊಳಪು ಅವನ ಮುಖದಲ್ಲಿ ಕಾಣಿಸ್ತಿದೆ. ಮುಖ ಕಾಂತಿ ಭರಿತವಾಗಿದೆ. ಯಾವುದೋ ಒಂದು ಅದ್ಭುತ ಸತ್ಯ ಕಂಡುಕೊಂಡಿದ್ದೀನಿ ಅಂತ ಅನಿಸ್ತಿದೆ. ಸೋತಿದ್ದೀನಿ, ಆದರೆ ಎಂತಹ ಅದ್ಭುತ ಸತ್ಯನ ಕಂಡುಕೊಂಡೆ. ನನ್ನ ಸಾಮರ್ಥ್ಯ ಇನ್ನೂ ಅಡಗಿಲ್ಲ. ದೈಹಿಕವಾಗಿ ನಾ ಕುಂದಿದ್ರು ಮಾನಸಿಕವಾಗಿ ಎಷ್ಟು ಮೆಚ್ಯೂರ್ ಆಗಿದ್ದೀನಿ. ಹಿಂದಿನಗಿಂತ ಇವತ್ತು ನನಗೆ ಸಾಮರ್ಥ್ಯ ಹೆಚ್ಚಾಗಿದೆ ಅನಿಸ್ತಿದೆ. ಒಬ್ಬ ಆಟಗಾರ ತನ್ನ ಕೆರಿಯರ್ನ ವೃತ್ತಿಯ ಆರಂಭದ ದಿನಗಳಲ್ಲಿ ತುಂಬಾ ದೈಹಿಕ ಪರಿಶ್ರಮವನ್ನು ಹಾಕಿ ಆಡ್ತಿದ್ರೆ ಬರ್ತಾ ಬರ್ತಾ ನಿಧಾನವಾಗಿ ಟೆಕ್ನಿಕಲಿ ಸೌಂಡ್ ಆಗ್ಬಿಡ್ತಾನೆ ಅಲ್ವಾ, ಅಥವಾ ಆಗ್ಬಿಡ್ತಾಳೆ ಅಲ್ವಾ. ನೀವು ರೋಜರ್ ಫೆಡರರು, ಸಚಿನ್ ತೆಂಡೂಲ್ಕರ್, ಲೆಬ್ರಾನ್ ಜೇಮ್ಸ್ ಇವರ ಆಟವನ್ನ ನೋಡಿದ್ರೆ ಗೊತ್ತಾಗತ್ತೆ. ಮೊದಲನೇ ಪಂದ್ಯ ಅಂತ ಹುಡುಕ್ ನೋಡಿ, ಅವರು ಬೇರೆ ರೀತಿನೇ ಆಡ್ತಿರ್ತಾರೆ. ಆದರೆ ವೃತ್ತಿಯ ಕೊನೆಯ ಭಾಗ ಅಂದ್ರೆ ಮೆಚ್ಯೂರ್ ಸ್ಟೇಜ್ ಮುಟ್ಟಿದಾಗ ಟೆಕ್ನಿಕಲಿ ಸೌಂಡ್ ಆಗ್ಬಿಟ್ಟಿರ್ತಾರೆ. ಇದು ಸಿನಿಮಾ ನಟರಲ್ಲೂ ನಾವು ಕಾಣಬಹುದು. ಮೊದಲು ಆಕ್ಷನ್ ಮೂವೀಸ್ ಮಾಡ್ತಿದ್ದವರು ಆಮೇಲೆ ಒಂದು ರೀತಿ ಸದಭಿರುಚಿಯ ಚಿತ್ರಗಳ ಬಗ್ಗೆ ಗಮನ ಹರಿಸ್ತಾರೆ. ಅದು ಒಂದು ವೃತ್ತಿಯ ಭಾಗ, ಇದು ಒಂದು ವೃತ್ತಿಯ ಭಾಗ. ಹಾಗೆ ಅವನಿಗೆ ಎಲ್ಲ ಸತ್ಯಗಳು ಒಂದು ಅನುಭವವಾಗಿ ಕಾಣಿಸ್ತಾ ಇದೆ. ಅದಷ್ಟೇ ಅಲ್ಲದೆ ನನ್ನ ಹಾಗೆ ಪ್ರತಿ ಜೀವಿಯು ನಾನೇ. ಈ ಹೋರಾಟದ ಸೆಲೆ ಪ್ರತಿ ಜೀವಿಯಲ್ಲೂ ಇದೆ. ನಾನು ಸೋಲೊಪ್ಪಲಿಲ್ಲ, ಆ ಮೀನು ಸೋಲೊಪ್ಪಲಿಲ್ಲ, ಸತ್ತೋಯ್ತು, ಸೋಲೊಪ್ಕೊಳ್ಳಿಲ್ಲ. ಆ ಶಾರ್ಕ್ಗಳು ತಮ್ಮ ಅಸ್ತಿತ್ವಕ್ಕೆ ತಾವು ಹೋರಾಡಿದ್ವು. ಅವಕ್ಕೂ ನಾ ಏಟ್ ಮಾಡಿದೆ, ಅವುಗಳನ್ನೂ ಸಾಯಿಸಿದೆ. ಆದರೆ ಅವು ಸಹ ಸತ್ವೇ ಹೊರತು ಸೋಲೊಪ್ಕೊಳ್ಳಿಲ್ಲ. ಅಂದರೆ ಎಂತಹ ಕಷ್ಟದ ಗಾಲದಲ್ಲೂ ಸೋಲನ್ನ ಒಪ್ಪಿಕೊಳ್ಳದ ಯೋಧನ ಒಂದು ಮನಸ್ಥಿತಿಗೆ ಅವನು ಬಂದು ನಿಂತಿದ್ದಾನೆ. ಅವನಿಗೆ ಅಂತರಂಗದಲ್ಲಿ ಶಾಂತಿ, ನೆಮ್ಮದಿ ಎರಡು ಅನುಭವಕ್ಕೆ ಬರ್ತಿದೆ. ದ ಸುಪ್ರೀಂ ಸೈಲೆನ್ಸ್ ಅಮಿಡ್ಸ್ ದ ಎಫರ್ಟ್. ಕೃಷ್ಣ ಭಗವದ್ಗೀತೆಯಲ್ಲಿ ಯುದ್ಧದ ಮಧ್ಯದಲ್ಲೇ, ಹೋರಾಟದ ಮಧ್ಯದಲ್ಲೇ ಅಂತರಂಗದಲ್ಲಿ ಶಾಂತಿಯನ್ನ ಪಡೆದುಕೋ ಅಂತ ಅರ್ಜುನಂಗೆ ಹೇಳ್ತಿರೋದು ಇದೇ ರೀತಿ. ಆ ರೀತಿಯ ಅನಂತ ಶಾಂತಿಯ ಅನುಭವ ಸ್ಯಾಂಟಿಯಾಗೋಗೆ ಆಗ್ತಿದೆ. ಮುಂದೇನು ಅಂತ ಪಕ್ಕದಲ್ಲೊಬ್ಬ ಹುಡುಗ ಕೇಳ್ತಾನೆ. ನಾಳೆ ಮತ್ತೆ ಮೀನು ಹಿಡಿಯಕ್ಕೆ ಹೋಗ್ತೀನಿ ಅಂತ ಅವನು ಎದ್ದು ನಿಲ್ತಾನೆ. ಅಲ್ಲಿಗೆ ಕತೆ ಮುಗಿಯತ್ತೆ. ಅಂದರೆ ಅವನಿಗೆ ಇವತ್ತು ಇನ್ನೊಂದು ಸತ್ಯವೇ ಸಿಕ್ಬಿಟ್ಟಿತ್ತು. ಕೊನೆಯ ಬಾರಿ ಅವನು ಮೀನು ಹಿಡಿಯಕ್ಕೆ ಹೋದಾಗ ಸೋಲಿನ ಬೇಸರ ಎಲ್ಲ ಇತ್ತು. ಇವತ್ತು ಅದೆಲ್ಲದಕ್ಕಿಂತ ಹೆಚ್ಚು ದೊಡ್ಡ ಸೋಲಾಗಿದೆ. ಆದರೆ ಸೋತವನ ಮನಸ್ಥಿತಿ ಅವನಲ್ಲಿ ಇಲ್ಲ. ಗೆಲುವು ಅನ್ನೋದು ತೋರ್ದ ಪೌರುಷಕ್ಕೆ, ಜಯಕ್ಕಲ್ಲ. ಅದವನಿಗೆ ಅನುಭವಕ್ಕೆ ಬಂದಿದೆ. ಮತ್ತೆ ನಾನು ಮೀನು ಹಿಡಿಯಕ್ಕೆ ಹೋಗ್ತೀನಿ ಅಂತ ನಿಂತ್ಕೋತಾನೆ. ಅಂದ್ರೆ ಜೀವನದಲ್ಲಿ ಎಷ್ಟೋ ಬಾರಿ ನಮಗೆ ಅಡೆತಡೆಗಳು ಉಂಟಾಗ್ತಾನೆ ಇರುತ್ತೆ. ನಾವು ಹೇಗೆ ಅದನ್ನ ಮೀರಕ್ಕೆ ಪ್ರಯತ್ನಿಸ್ತೀವಿ ಅನ್ನುವುದರಲ್ಲಿ ನಮ್ಮ ಯಶಸ್ಸು ಅಡಗಿರುತ್ತೆ ಹೊರತು ಯಾವ ಸಂದರ್ಭಗಳು ನಮಗೆ ಸಪೋರ್ಟ್ ಮಾಡುತ್ತವೆ ಅಥವಾ ಇವ್ರು ನಂಗೆ ಸಪೋರ್ಟ್ ಮಾಡಲಿಲ್ಲ, ಇವ್ರು ನಂಗೆ ಹೆಲ್ಪ್ ಮಾಡಲಿಲ್ಲ, ಅದಲ್ಲ. ನಿನ್ನ ಪೌರುಷ ಎಲ್ಲವನ್ನೂ ಮೀರಿದ್ದು. ಪರ್ಸರ್ವೆನ್ಸ್, ಎಂಡ್ಯೂರೆನ್ಸ್, ಈ ರೀತಿಯ ಅದ್ಭುತ ತತ್ವಗಳು. ಪರ್ಸರ್ವೆನ್ಸ್ ಅಂದ್ರೇನು? ತಡೆದುಕೊಳ್ಳೋದು, ತಿತಿಕ್ಷೆ,
ಎಂಡ್ಯೂರೆನ್ಸ್ ಅಂದ್ರೆ ಹೋರಾಟದ ಸಲುವಾಗಿ ಎಷ್ಟೇ ಕಷ್ಟಗಳು ಬಂದ್ರು ಅವುಗಳನ್ನ ಮೀರುವ ಜೀವನ ಚೈತನ್ಯ, ಮನುಷ್ಯ ಸಂವೇದನೆ, ಹ್ಯೂಮನ್ ಸ್ಪಿರಿಟ್. ಅಷ್ಟೇ ಅಲ್ಲದೆ ಪ್ರಕೃತಿ ಮತ್ತು ಮನುಷ್ಯನ ಮಧ್ಯ ಇರುವ ಅದ್ಭುತ ಸಾಮ್ಯತೆ. ನೀವು ಮನೆಯಲ್ಲಿ ಯಾವ್ದಾದ್ರು ಒಂದು ಇಲಿ ಬಂದಿದ್ರೆ ಹೊಡೆಯಕ್ಕೆ ಹೋಗ್ತಾ ಇದ್ರೆ ಅದು ತನ್ನ ಜೀವನ ಉಳಿಸ್ಕೊಳ್ಳಕ್ಕೆ ಹೇಗೆ ಪ್ರಯತ್ನಿಸುತ್ತೆ? ಸಬ್ಮಿಟ್ ಆಗಲ್ಲ, ಸಾಯತ್ತೆ ಹೊರತು ಸೋಲ್ನ ಒಪ್ಕೊಳ್ಳಲ್ಲ. ಒಂದು ಸೊಳ್ಳೆ ನಮಗೆ ಕಚ್ಚಿ ಹೋಗ್ತಿರತ್ತೆ, ನಾವು ಅದನ್ನ ಯಾವ್ಯಾವ್ದೋ ರೀತಿ ಬೇಟೆಯಾಡಕ್ ಪ್ರಯತ್ನ ಮಾಡ್ತಿರ್ತೀವಿ, ಬ್ಯಾಟ್ ಹಿಡ್ಕೊಂಡು ಟಕ್ ಟಕ್ ಅಂತ ಹೊಡಿತಿರ್ತೀವಿ, ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರತ್ತೆ, ಸೋಲತ್ತೆ, ಸುಟ್ಟು ಕರಕಲಾಗತ್ತೆ ಬ್ಯಾಟಲ್ ಸಿಗಾಕೊಂಡು. ಆದ್ರೆ ಸಬ್ಮಿಟ್ ಮಾಡಲ್ಲ, ಸೋಲೊಪ್ಕೊಳ್ಳಲ್ಲ. ಅದು ನಾವಾಗಬೇಕು ಅಂದ್ರೆ ಅದು ಪ್ರಕೃತಿಯಲ್ಲಿ ಅಡಗಿರುವ ಸತ್ಯ. ಮನುಷ್ಯ ಅದನ್ನ ಮರೆತಿರೋದೇ ನಮ್ಮ ದುಃಖಕ್ಕೆ ಕಾರಣ, ವೈಫಲ್ಯಕ್ಕೆ ಕಾರಣ ಅನ್ನೋದು ಹೆಮಿಂಗ್ವೇನ ಸಂದೇಶ. ಇಂತಹ ಮಹಾನ್ ಕಾದಂಬರಿಕಾರನಿಗೆ 1954ನೇ ಇಸ್ವಿಯಲ್ಲಿ ತನ್ನ ವೃತ್ತಿಯ ಆಲ್ಮೋಸ್ಟ್ ಕೊನೆಯ ಭಾಗದಲ್ಲಿ ನೊಬೆಲ್ ಪ್ರೈಸ್ ಸಹ ಸಿಕ್ತು. ಇದು ಇವನು ಬರೆದ ಕೊನೆಯ ಕಾದಂಬರಿ ಆಗಿತ್ತು ಸ್ನೇಹಿತರೆ. ಎಂಥ ಅದ್ಭುತ ವಿಪರ್ಯಾಸ ಅಂದರೆ ಮುಂದೆ ಅವನಿಗೆ ಆಂಗ್ಸೈಟಿ, ಡಿಪ್ರೆಷನ್, ಮನಸ್ಸಿನ ಖಿನ್ನತೆ ಶುರುವಾಯಿತು. ಮದ್ಯದ ದಾಸನಾಗಿದ್ದ, ಅಡಿಕ್ಷನ್, ಆಲ್ಕೋಹಾಲಿಕ್ ಅಡಿಕ್ಷನ್ ಅವನಿಗೆ ಹೆಚ್ಚಾಗಿತ್ತು. ಕೊನೆಗಂತೂ ಬುದ್ಧಿ ಸೀಮಿತವಾಗಿರಲಿಲ್ಲ, ಯಾರನ್ನೂ ಮೀಟ್ ಮಾಡ್ತಿರ್ಲಿಲ್ಲ, ಒಂದು ರೀತಿ ಐಸೋಲೇಟ್ ಆಗಿದ್ದ. ಇಂತಹ ಅದ್ಭುತ ಕಥೆಯನ್ನ ಬರೆದ, ಜೀವನದ ಹೋರಾಟ, ಸಾಧ್ಯತೆಗಳನ್ನು ಅಂಗೀಕರಿಸುವ ಮುಕ್ತ ಮನಸ್ಥಿತಿ, ಜೀವದ ಚೈತನ್ಯ, ಗೆಲುವಿನ ಜ್ಞಾನೋದಯ, ಇವುಗಳೆಲ್ಲದರ ಅದ್ಭುತ ಸಂಕೇತವಾಗಿ ಉಳಿಯುವ ಈ ಕಥೆಯನ್ನ ಬರೆದ ಅರ್ನ್ಸ್ಟ್ ಹೆಮಿಂಗ್ವೇ ತನ್ನ ಪರ್ಸನಲ್ ಪಿಸ್ತೂಲ್ ಹಿಡ್ಕೊಂಡು 61ನೇ ಇಸ್ವಿಲಿ ಬಾಯಲ್ಲಿ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡ. ಅಂದ್ರೆ ಎಂಥ ವಿಪರ್ಯಾಸ. ಅವನ ವೈಯಕ್ತಿಕ ಜೀವನದಲ್ಲಿ ಏನೇ ಆದರೂ ಈ ಅವನ ಕೊನೆಯ ಕಾದಂಬರಿ ಜಗತ್ತಿನ ಅತ್ಯಂತ ಪ್ರಭಾವಿ ಕೃತಿಗಳಲ್ಲಿ ಒಂದು ಅಂತ ಇವತ್ತು ಪರಿಗಣಿಸಲ್ಪಡುತ್ತೆ. ಎಷ್ಟೋ ಸೋತವರಿಗೆ ಸ್ಯಾಂಟಿಯಾಗೋ ಎನ್ನುವ ಮೀನುಗಾರನ ಪಾತ್ರ ಆದರ್ಶವಾಗಿದೆಯೇ ಹೊರತು ಅರ್ನ್ಸ್ಟ್ ಹೆಮಿಂಗ್ವೇ ಸ್ವಂತ ಜೀವನ ಅಲ್ಲ. ಸ್ನೇಹಿತರೆ, ನಮಗೂ ಸಹ ಸ್ಯಾಂಟಿಯಾಗೋ ಪಾತ್ರ ಆದರ್ಶವಾಗಬೇಕೇ ಹೊರತು ಅದರ ಕೃತಿಕಾರ ಅಲ್ಲ. ಎಲ್ಲಿದ್ದಾನೆ ಸ್ಯಾಂಟಿಯಾಗೋ? ಕ್ಯೂಬಾದಲ್ಲಿ ನಿಜವಾಗ್ಲೂ ಇದನ್ನ ಯಾವುದೋ ಒಂದು ಸಣ್ಣ ಸಂದರ್ಭ ನೋಡ್ತಾರಷ್ಟೇ. ಅದರಿಂದ ಹೆಮಿಂಗ್ವೇ ಈ ಅದ್ಭುತ ಕಥೆಯನ್ನ ಕಟ್ಟಿದ್ರು. ಅದರಿಂದ ನಾವು ಸಹ ನಮ್ಮಲ್ಲಿ ಒಬ್ಬ ಸ್ಯಾಂಟಿಯಾಗೋ ಅನ್ನುವ ಹೋರಾಟಗಾರ, ಮೀನುಗಾರ ಅಡಗಿದಾನೆ. ಆ ಮೀನುಗಾರನ್ನ ಬಡಿದೆಬ್ಬಿಸೋಣ. ಅದು ನಮ್ಮ ಜೀವನದ ಉದ್ದೇಶ ಆಗ್ಲಿ. ಈ ಕಥೆಯಲ್ಲಿ ಒಂದಿಷ್ಟು ಅದ್ಭುತ ಸಂದರ್ಭಗಳು ಬರುತ್ತವೆ. ಅವು ನಮಗೆ ಜೀವನದ ಎಷ್ಟೋ ಕಷ್ಟದ ಸಂದರ್ಭಗಳಲ್ಲಿ ಆಶಾ ಕಿರಣವಾಗಬಹುದು. ಅವನಿಗೆ ಕೊನೆಗೆ ಸೋಲಾಗಿ, ಹಿಂದೆಂದೂ ಕಾಣದಂತಹ ವೈಫಲ್ಯ ಉಂಟಾಗಿ ಮತ್ತೆ ತಾನು ಸಮುದ್ರದ ಆಳಕ್ಕೆ ಮೀನ್ ಹಿಡಿಯಕ್ಕೆ ಹೊರಡ್ತೀನಿ ಅನ್ನೋ ಜ್ಞಾನೋದಯ ಉಂಟಾಗತ್ತಲ್ಲ ಕಥೆಯ ಕೊನೆಯ ಭಾಗದಲ್ಲಿ. ಆಗ ಅವನು ಮಲ್ಕೊಳ್ತಾನೆ ಹೋಗ್ಬಿಟ್ಟು ರಾತ್ರಿ ಸುಸ್ತಾಗಿರತ್ತೆ, ಎಷ್ಟೋ ದಿನ ನಿದ್ದೆ ಇಲ್ಲ, ದೇಹ ದಣದಿರತ್ತಲ್ಲ. ಆಗ ಹೋಗಿ ಮಲಗಿದಾಗ ಅದ್ಭುತವಾದಂತಹ ಒಂದು ಸಾಲ್ ಬರುತ್ತೆ. ಅವನು ಇಂದು ರಾತ್ರಿ ಮಲಗಿದಾಗ ಸಮುದ್ರದಲ್ಲಿ ಉಂಟಾಗಬಹುದಾದ ಬಿರುಗಾಳಿ, ಮಳೆ, ಪ್ರವಾಹ, ಏರಿಳಿತಗಳು, ಅತಿಯಾದ ಏರಿಳಿತ ಇವ್ಯಾವುದು ಅವನಿಗೆ ಕನಸಿನಲ್ಲಿ ಕಾಡ್ಲಿಲ್ಲ. ಅಂದ್ರೆ ಇಷ್ಟು ದಿನ ಅವನಿಗೆ ವಯಸ್ಸಾಗ್ತಿರೋದ್ರಿಂದ ಭಯ ಉಂಟಾಗ್ತಿತ್ತು. ಮಲ್ಕೊಂಡಾಗೆಲ್ಲ ಜೋರಾಗಿ ಮಳೆ ಬಂದ್ರೆ ಏನಪ್ಪಾ ಮಾಡ್ಲಿ, ಆ ರೀತಿ ಅಡೆತಡೆ ಬಂದ್ರೇನು, ಈ ರೀತಿ ಅಡೆತಡೆ ಬಂದ್ರೇನು. ಅಂದ್ರೆ ಸ್ನೇಹಿತರೆ, ನಾವೆಲ್ಲ ನಮಗೆ ಸೋಲಾಗ್ತಿದ್ದಾಗ ಇದ್ದಿದ್ದು ಆಗದಿರುವ ಆದರೆ ಆಗಬಹುದಾದಂತಹ ಸಮಸ್ಯೆಗಳ ಕಡೆ ಗಮನ ಹರಿಸ್ತಿರ್ತೀವಿ. ಯೋಚಿಸ್ತಾ ತಲೆ ಮೇಲೆ ಕೈ ಇಟ್ಕೊಂಡು ಕೂಡ್ತಿರ್ತೀವಿ ನಿರಾಸೆಯಿಂದ. ಅಯ್ಯೋ ಮೊದಲೇ ಕೆಟ್ಟ ಟೈಮು, ಹೀಗೆಲ್ಲ ಮಾತನಾಡ್ತಿರ್ತೀವಲ್ವಾ. ಅದೆಲ್ಲ ಏನೂ ಇಲ್ಲ, ಎದ್ದು ನಿಲ್ಲು. ಆಗ ಅವನಿಗೆ ಸ್ಯಾಂಟಿಯಾಗೋಗೆ ಆದ ಹಾಗೆ ನಿನಗೂ ಹೊಸ ಚಿಂತನೆಗಳು ಬರುತ್ತವೆ. ಅಂದ್ರೆ ಇವತ್ತು ಅವನು ಹಿಂದೆಂದಿಗಿಂತಲೂ ದೊಡ್ಡ ಸೋಲನ್ನ ಕಂಡಿದ್ದಾನೆ. ಆದರೆ ಸೋಲಿನಿಂದ ಡಿಟ್ಯಾಚ್ ಆಗ್ಬಿಟ್ಟಿದ್ದಾನೆ, ಪ್ರತಿಫಲದಿಂದ ಡಿಟ್ಯಾಚ್ ಆಗ್ಬಿಟ್ಟಿದ್ದಾನೆ. ಕಕ್ಷಿಗಾರನ ಒಲೆ ಪೋರುತ್ತೆ ನ್ಯಾಯಕ್ಕೆ, ಸಾಕ್ಷಿ ಒಲಿರು ಕಡೆಗೆ ತೀರ್ಪಾಗುವಂದು. ಹೋರಾಡುವಾಗ ಜೀವನ ನಿಂದೆ, ಸೋಲಕ್ ಸಾಧ್ಯವೇ ಇಲ್ಲ ಅನ್ನೋ ತರ ಹೋರಾಡು. ಆದರೆ ಪ್ರತಿಫಲ ಬರುವಾಗ ಸಾಕ್ಷಿಯಾಗಿ ನಿಂತ್ಕೊಂಡ್ಬಿಡು. ಅಂದ್ರೆ ಡಿಟ್ಯಾಚ್ ಆಗ್ಬಿಡು. ಸಾಕ್ಷಿ ಪ್ರಜ್ಞೆ ಇರಲಿ ಹೊರತು ದುಃಖ ಬೇಡ. ಸೋಲಾಗ್ಲಿ ಗೆಲುವಾಗ್ಲಿ ಎರಡರಿಂದಾನು ನೀನು ದೂರ ಆಗ್ಬೇಕು ಅನ್ನೋ ಸತ್ಯವನ್ನ ತಿಳಿದುಕೊಂಡ ಸ್ಯಾಂಟಿಯಾಗೋ ಕನಸಿನಲ್ಲಿ ಇನ್ಯಾವುದೇ ಅಡೆತಡೆಗಳು ಇನ್ನ ಕಾಡ್ಲಿಲ್ಲ. ದೋಣಿ ಕೆಟ್ರೇನ್ ಮಾಡ್ಲಿ, ಹಗ್ಗ ಹರಿದೋದ್ರೆ ಏನ್ ಮಾಡ್ಲಿ, ಈ ಸಮಸ್ಯೆಗಳು ಅವನಿಗೆ ಕಾಡ್ಲಿಲ್ಲ. ಯಾಕೆ? ನನ್ನಲ್ಲಿ ಜೀವದ ಚೈತನ್ಯ ಇದೆ, ಹೋರಾಟದ ಪ್ರವೃತ್ತಿ ಇದೆ. ಏನೋ ಮಾಡ್ಬಿಟ್ಟು ನಾನು ಹೋರಾಡ್ತೀನಿ, ಬದುಕಿರೋವರೆಗೂ ಹೋರಾಡಿ ಸಮುದ್ರದಲ್ಲೇ ಸಾಯ್ತೀನಿ. ಹಿ ಓನ್ಲಿ ಡ್ರೀಮ್ಡ್ ಆಫ್ ಪ್ಲೇಸಸ್ ಅಂಡ್ ಆಫ್ ದ ಲಯನ್ಸ್ ಆಫ್ ದ ಸೀ ಅಂತಾರೆ. ಅಲ್ಲಿಗೆ ಕತೆ ಮುಗಿಯತ್ತೆ. ಅಂದ್ರೆ ಅವನ ಕನಸು ಇನ್ನೇನಿದ್ರು ಹೊಸ ಸಮುದ್ರದ ಅನ್ಎಕ್ಸ್ಪ್ಲೋರ್ಡ್ ಭಾಗಗಳು, ಅನ್ಚಾರ್ಟರ್ಡ್ ಟೆರಿಟರೀಸ್ ಅಂತಾರಲ್ಲ. ಅಂದ್ರೆ ಈ ಭಾಗಕ್ಕೆ ತಾನು ಹೋಗಿರಲ್ಲ. ಯಾಕೆ? ಯಾರು ಹೋಗ್ತಿರಲ್ಲ. ಅಲ್ಲಿ ಒಳ್ಳೆ ಮೀನು ಸಿಗಲ್ಲಪ್ಪ, ಕಡಿಮೆ ಮೀನು ಸಿಗತ್ತೆ ಅಂತಿರ್ತಾರೆ. ಆದರೆ ನಿಜವಾಗ್ಲೂ ಎಲ್ಲಿ ಜನ ಕಡಿಮೆ ಹೋಗಿರ್ತಾರೋ ಅಲ್ಲಿ ಮೀನು ಸಿಗೋ ಸಾಧ್ಯತೆ ಹೆಚ್ಚಲ್ವಾ? ಯಾಕೆ? ಅಲ್ಲಿ ಬೇಟೆ ಕಡಿಮೆ ಆಡಿರ್ತಾರೆ. ಹಾಗೆ ಅವನು ಬದುಕಿರೋ ಅಷ್ಟು ದಿನ ಹೊಸ ಸ್ಥಳಗಳಿಗೆ ಸಮುದ್ರದಲ್ಲಿ ಎಲ್ಲಿ
ಜನರು ಇಲ್ಲಿವರೆಗೂ ಹೋಗಿಲ್ವೋ, ಹೆದರ್ಕೊಂಡು ಮುಳುಗೋಗ್ತೀವಿ ಅಂತ ಭಯಕ್ಕೋ, ಯಾವುದೋ ಭಯಕ್ಕೆ ಹೋಗಿಲ್ವೋ ಅಲ್ಲಿ ತಾನು ಹೋಗಬೇಕು. ಅಂದರೆ ಯಾರೂ ಸಾಧಿಸದ ಸಾಧನೆಗಳನ್ನು ನಾವು ಮಾಡಬೇಕು ಅನ್ನುವುದಷ್ಟೇ ನಮ್ಮ ಕನಸಾಗಿರಬೇಕು. ಯಾರೂ ಮಾಡಿಲ್ವಲ್ಲ, ನಾನು ಹೇಗೆ ಮಾಡಲಿ, ಅಲ್ಲ, ಯಾರೂ ಮಾಡಿಲ್ವಲ್ಲ ಅದಕ್ಕೆ ನೀನು ಮಾಡಬೇಕು ಅನ್ನೋದು ಹೆಮಿಂಗ್ವೇ ಈ ಕಥೆಯ ಮೂಲಕ ಕೊಡುವ ಸಂದೇಶ. ಅವನಿಗೆ ಸಮುದ್ರದ ಸಿಂಹಗಳ ಮಾತ್ರ ಕನಸಿನಲ್ಲಿ ಬರ್ತಿದ್ವು, ಅಂದರೆ ಶಾರ್ಕ್ಸ್. ಅವನ ದುರ್ವಿಧಿಗೆ ಕಾರಣವಾದ ಶಾರ್ಕ್ಗಳು ಈಗ ಅವನಿಗೆ ಸಮುದ್ರದ ಸಿಂಹಗಳಾಗೆ ಕಾಣಿಸ್ತಿವೆ. ಅಂದರೆ ಅವುಗಳ ಜೊತೆ ಹೋರಾಡಕ್ಕೆ ರೆಡಿ ಆಗ್ತಾ ಇದ್ದಾನೆ. ಮತ್ತೆ ಬರ್ತೀರಾ, ಮತ್ತೆ ಹೋರಾಡ್ತೀನಿ, ಹೊಸದೇನೋ ಪ್ಲಾನ್ ಮಾಡ್ತೀನಿ, ಸೋಲಂತೂ ಒಪ್ಕೊಳ್ಳೋದು. ಅಂದರೆ ಅಡೆತಡೆಗಳು ಅವನಿಗೆ ಅವಕಾಶಗಳ ಹಾಗೆ ಕಾಣಿಸಕ್ಕೆ ಆರಂಭ ಆಗುತ್ತೆ ಅವನ ಕನಸಿನಲ್ಲಿ. ಅದರಲ್ಲಿ ಇನ್ನೊಂದು ಸಾಲ್ ಬರುತ್ತೆ, ಎವ್ರಿ ಡೇ ಇಸ್ ಎ ನ್ಯೂ ಡೇ, ಇಟ್ ಈಸ್ ಬೆಟರ್ ಟು ಬಿ ಲಕ್ಕಿ ಬಟ್ ಐ ವುಡ್ ರಾದರ್ ಬಿ ಎಕ್ಸಾಕ್ಟ್, ದೆನ್ ವೆನ್ ಲಕ್ ಕಮ್ಸ್ ಯು ಆರ್ ರೆಡಿ ಅಂತ. ಅಂದರೆ ಅವನಿಗೆ ಹೇಳ್ತಿರ್ತಾರೆ, ನಿಂಗೆ ಲಕ್ಕಿಲ್ಲಪ್ಪ, ಅದೃಷ್ಟ ಇಲ್ಲ ಅಂತ. ನಾನು ಲಕ್ ಮೇಲೆ ಜಾಸ್ತಿ ಅವಲಂಬಿತವಾಗಲ್ಲ, ನಾನು ಎಕ್ಸಾಕ್ಟ್ ಆಗಿರ್ತೀನಿ. ಅಂದರೆ ಪ್ರತಿದಿನವೂ ಹೊಸ ದಿನ, ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿರುತ್ತವೆ. ನಾನು ಗೆಲುವಿನ ದಾರಿಯಲ್ಲಿ ಪರಿಶ್ರಮ ಹಾಕ್ತಿರ್ತೇನೆ ಹೊರತು ಪ್ರತಿಫಲ ಜಾಸ್ತಿ ಸಿಗಲಿಲ್ಲ ಅಂತ ಬೇಸರ ಮಾಡ್ಕೋತಿರಲ್ಲ. ಐ ವುಡ್ ರಾದರ್ ಬಿ ಎಕ್ಸಾಕ್ಟ್ ದ್ಯಾನ್ ಬಿ ಲಕ್ಕಿ. ಏನೋ ಅದೃಷ್ಟದಿಂದ ಗೆಲ್ಲೋದ್ರ ಬದಲು, ಅದೃಷ್ಟ ನಂಗೆ ಬರ್ತಿಲ್ಲ ಅಂತ ಅಳೋದ್ರ ಬದಲು ನನ್ನ ಪರಿಶ್ರಮ ಹಾಕ್ತಿರ್ತೀನಿ, ಅದನ್ನೇ ಹೇಳ್ತಿರೋದು. ಬಟ್ ರಾದರ್ ಐ ವುಡ್ ಬಿ ಎಕ್ಸಾಕ್ಟ್ ಅಂದರೆ ಏನು ಆ ಸಂದರ್ಭಕ್ಕೆ ಬೇಕೋ, ಏನು ಡಿಮಾಂಡ್ ಮಾಡುತ್ತೋ ಆ ಸಂದರ್ಭ, ಆ ಪರಿಶ್ರಮ ಹಾಕಿ ಸನ್ನದ್ಧವಾಗಿರ್ತೀನಿ, ರೆಡಿಯಾಗಿರ್ತೀನಿ. ಆಗ ಅದೃಷ್ಟ ಹುಡುಕ್ ಬಂದಾಗ ನಿನ್ನೆ ಅದು ಆರಿಸ್ಕೊಳ್ಳುತ್ತೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಕೋವಿಡ್ ಆರಂಭ ಆದಾಗ ಎಲ್ಲರೂ ಆನ್ಲೈನ್ ವಿಡಿಯೋ ಕಾಲ್ನ ಹೆಚ್ಚು ಉಪಯೋಗಿಸೋಕ್ಕೆ ಆರಂಭಿಸಿದ್ರಲ್ವಾ. ಆಗ ಪ್ರಖ್ಯಾತಿಯನ್ನ ಪಡೆದ ಒಂದು ಸಾಫ್ಟ್ವೇರ್, ಒಂದು ಆ್ಯಪ್, ಝೂಮ್. ನಾವೆಲ್ಲರೂ ಝೂಮ್ ಉಪಯೋಗಿಸಿರ್ತೀವಿ ಇಷ್ಟೊತ್ತಿಗೆ. 3 ವರ್ಷದಿಂದ ಎಷ್ಟೋ ಜನ ಝೂಮ್ ಕೇಳಿಲ್ದೇನೆ ಇರ್ಬೋದು. ಝೂಮ್ ಪ್ರಖ್ಯಾತಿಯನ್ನ ಪಡೆದಿದ್ದ ಹಾಗೇನೆ ಎಷ್ಟೋ ಕಂಪನಿಗಳು ಆ ಕ್ಷೇತ್ರಕ್ಕೆ ಕೋವಿಡ್ ಶುರುವಾದ ಮೇಲೆ ಕಾಲಿಟ್ಟು, ಆದರೆ ಅವ್ಯಾವು ಇವತ್ತು ಉಳಿಲಿಲ್ಲ. ಯಾಕೆ? ಅವರಿಗೆ ಅವಕಾಶ ಕಾಣಿಸ್ತಲ್ಲಿ ಅದಕ್ಕೆ ಎಲ್ಲರೂ ಹೋರಾಡೋಣ. ಅಂದರೆ ಅವರೆಲ್ಲ ಶಾರ್ಕ್ಗಳಿದ್ದಾಗೆ. ಅಲ್ಲಿ ಯಾರೋ ಬೇಟೆ ಆಡಿದ ಒಂದು ಮೀನಿದೆ, ಮರ್ಲಿನ್ ಮೀನು, ಅದನ್ನ ತಿನ್ನಕ್ಕೆ ಪ್ರಯತ್ನ ಪಡ್ತಿವೆ. ಅದಕ್ಕೆ ಪೂರ್ತಿ ನಿಂಗೆ ಸಿಗೋದು ಇಲ್ಲ, ಗೆಲುವಿನ ಬಗ್ಗೆ ನಿನಗೆ ಅಪ್ರಿಸಿಯೇಷನ್ ಸಿಗಲ್ಲ. ಆದ್ರೆ ಝೂಮ್ ಸುಮಾರು 1 ದಶಕದಿಂದ ಆ ಕ್ಷೇತ್ರದಲ್ಲಿ ಪರಿಣಿತಿಯನ್ನ ಸಾಧಿಸಿತ್ತು. ಅದಕ್ಕೆ ಆ ಕಾಲದಲ್ಲಿ ಝೂಮ್ ತುಂಬಾ ಪ್ರಖ್ಯಾತಿ ಪಡೆಯಿತು. ಇವತ್ತು ಝೂಮ್ ಮಾತ್ರ ಉಳಿದಿದೆ. ಅದು ಈ ಕಾದಂಬರಿಯ ಈ ಸಾಲಿಗೆ ನಿದರ್ಶನವಾಗುತ್ತೆ. ಐ ವುಡ್ ರಾದರ್ ಬಿ ಎಕ್ಸಾಕ್ಟ್. ಏನ್ ಮಾಡಬೇಕು ಅದನ್ನ ಮಾಡಿ ಗೆಲುವಿನ ದಾರಿ ಕಡೆ ಹೋಗ್ತಿರ್ತೀನಿ. ಯಾವುದೋ ಒಂದು ಒಳ್ಳೆಯ ಸಂದರ್ಭ ಬಂದರೂ ಸಹ ನನಗೆ ಅದು ಹೆಲ್ಪ್ ಮಾಡ್ಬೋದು. ಆದರೆ ಈಗ ಒಳ್ಳೆ ಸಂದರ್ಭ ಬರಲಿ, ಅಥವಾ ಈಗ ಎಲ್ಲರಿಗೂ ಒಳ್ಳೆ ಸಂದರ್ಭ ಬಂದಿದೆ ಅಂತ ನಾನು ಅದೇ ಆಗಲಿ ಅಂತ ಹೋದರೆ ಬೇರೆ ಟೂಲ್ಸ್ ಥರ ಆಗ್ತೀಯ ಹೊರತು ಝೂಮ್ ಥರ ಅಲ್ಲ. ಇಲ್ಲಿ ಆ ವೃದ್ಧ ಝೂಮ್ ಇದ್ದಾಗೆ, ಬೇರೆಯವರೆಲ್ಲ ಬೇರೆ ಟೂಲ್ಸ್ ಇದ್ದಾಗೆ ಬಂದು ಹೋಗ್ತಿರುತ್ತವೆ. ಅದಕ್ಕೆ ಜೀವನದ ಉದ್ದೇಶ ಇಲ್ಲ. ಅಂದರೆ ಈ ಉದಾಹರಣೆ ಕೊಟ್ಟಿದ್ದು ನಮಗೆ ಜೀವನದಲ್ಲಿ ನಮ್ಮ ಉದ್ದೇಶಗಳು ಸ್ಪಷ್ಟವಾಗಿದ್ದರೆ ಯಾರು ಏನೇ ಅಂದರೂ ನಾವು ಬದಲು ಮಾಡ್ತಿರಲ್ಲ. ಇನ್ನೊಂದು ಕಡೆ ಅವನು ಹೇಳ್ತಾನೆ ಒಬ್ಬ ಹುಡುಗಂಗೆ, ಇಟ್ ಈಸ್ ಸಿಲ್ಲಿ ನಾಟ್ ಟು ಹೋಪ್, ಐ ಬಿಲೀವ್ ಇಟ್ ಈಸ್ ಎ ಸಿನ್ ಅಂತ. ಜೀವನದ ದೊಡ್ಡ ಗುರಿಯನ್ನ ಇಟ್ಕೊಳ್ದೇ ಇರೋದು ಮೂರ್ಖತನ. ಯಾರಿಗೆ ದೊಡ್ಡ ಗುರಿಗಳು ಜೀವನದಲ್ಲಿ, ಹೈಯರ್ ಪರ್ಪಸ್, ನಮ್ಮನ್ನು ದಾಟಿದಂತಹ ಒಂದು ಜೀವನದ ಉದ್ದೇಶ ಯಾರಿಗಿಲ್ವೋ ಅವರು ಮೂರ್ಖರು. ಅದಷ್ಟೇ ಅಲ್ಲ, ಅದು ಪಾಪ ಸುತ್ಕೊಳ್ಳುತ್ತೆ. ಆ ರೀತಿ ನಂಬಿದ್ದೀನಿ ನಾನು. ದೊಡ್ಡ ಗುರಿ ಇಲ್ಲದ ವ್ಯಕ್ತಿ ಪಾಪಿ ಅಂತ ನಂಬಿದ್ದೀನಿ. ಎಲ್ಲರೂ ಕೇಳ್ತಾರೆ, ಇಷ್ಟೆಲ್ಲ ಸೋತಿದ್ಯಲ್ಲಪ್ಪ, ಹೇಗೆ ನೀನು ಮತ್ತೆ ಮೀನು ಹಿಡಿಯಕ್ಕೆ ಹೋಗ್ತೀನಿ ಅಂತಿದ್ಯಲ್ಲ, ಏನು ನಿನ್ನ ಮನಸ್ಥಿತಿ ಅಂದಾಗ ಅವನು ಐ ಮಸ್ಟ್ ಬಿ ಥ್ಯಾಂಕ್ಫುಲ್ ಫಾರ್ ಐ ಹ್ಯಾವ್ ಹ್ಯಾಡ್ ಗುಡ್ ಲೈಫ್ ದ್ಯಾನ್ ಮೋಸ್ಟ್ ಅಂತಾನೆ. ಅಂದರೆ ಇಷ್ಟೆಲ್ಲ ಆಗಿರ್ಬೋದು, ಇಷ್ಟೆಲ್ಲ ಸೋತಿರ್ಬೋದು, ಆದರೆ ನನ್ನ ಜೀವನ ಎಷ್ಟೋ ಜನರ ಜೀವನಕ್ಕಿಂತ, ಎಷ್ಟೋ ಕಷ್ಟಪಡ್ತಿರೋ ವ್ಯಕ್ತಿಗಳಿಗಿಂತ ಹುಟ್ಟುತ್ತಾನೆ ಯಾವುದೋ ಅಂಗದಲ್ಲಿ ಸಮಸ್ಯೆ ಇರುತ್ತೆ, ಯಾವುದೋ ಅನಾರೋಗ್ಯ ಇರುತ್ತೆ, ಈ ರೀತಿ ಎಷ್ಟೋ ಕಿತ್ತು ತಿನ್ನೋ ಬಡತನ ಇರುತ್ತೆ. ಅವರೆಲ್ಲರಿಗಿಂತ ನನ್ನ ಜೀವನ ಚೆನ್ನಾಗಿದೆಯಲ್ಲ, ಅದೇ ನನಗೆ ಖುಷಿ. ನನಗೆ ಜೀವನ ಎಷ್ಟೋ ಒಳ್ಳೆಯದನ್ನ ಕೊಟ್ಟಿದೆ ಅನ್ನುವ ಅಂಗೀಕಾರ ಮನಸ್ಥಿತಿ ಅವನಲ್ಲಿರುತ್ತೆ. ಆ ಮನಸ್ಥಿತಿಯಿಂದ, ಅದು ಕೊಡುವ ಶಕ್ತಿಯಿಂದ ನಾನು ಮರಳಿ ಯತ್ನವನ್ನ ಮಾಡ್ತೀನಿ ಅಂತ ಅವನು ಆ ಮೀನಿನ ಜೊತೆ ಪೌರುಷದಿಂದ ಹೋರಾಡ್ತಿದ್ದಾಗ ಅವನ್ಗನ್ಸತ್ತೆ, ಇನ್ನೊಂದಿಷ್ಟು ಹಗ್ಗ ತಂದಿದ್ರೆ, ಇನ್ನೊಂದಿಷ್ಟು ಈಟಿನ ನಾನು ದೋಣಿಲಿ ಹಾಕೊಂಡಿದ್ರೆ ಈ ಮೀನನ್ನ ಹೊಡೆದು ಸಾಯಿಸ್ಬಿಡ್ಬೋದಿತ್ತಲ್ಲ ಆರಾಮಾಗಿ, ಅಥವಾ ಪೀಸ್ ಮಾಡಿ ಮೇಲೆ ಹಾಕೋಬೋದಿತ್ತು, ಏನೇನೋ ಅನ್ಸಕ್ಕೆ ಶುರು ಆಗುತ್ತೆ. ಆದರೆ ಅಷ್ಟೊತ್ತಿಗಾಗಲೇ ಮತ್ತೆ ಮೀನು ಜೋರಾಗಿ ಎಳೆಯಕ್ಕೆ ಶುರು ಮಾಡುತ್ತೆ. ಆವಾಗ ಒಂದು ಸಾಲ್ ಬರುತ್ತೆ, ನೌ ಈಸ್ ನಾಟ್ ಎ ಟೈಮ್ ಟು ಥಿಂಕ್ ಆಫ್ ವಾಟ್ ಯು ಡು ನಾಟ್ ಹ್ಯಾವ್, ಥಿಂಕ್ ಆಫ್ ವಾಟ್ ಯು ಕ್ಯಾನ್ ಡೂ ವಿತ್ ವಾಟ್ ದೇರ್ ಈಸ್. ಅಂದರೆ ಈ ಸಮಯ ನಿನ್ನಲ್ಲಿ ಏನು ಇಲ್ಲ ಅನ್ನೋದ್ರ ಬಗ್ಗೆ ಗಮನ ಹರಿಸೋದಲ್ಲ, ನಿನ್ನಲ್ಲಿ ಏನಿದೆ ಅದರಿಂದ ನೀನೇನು ಮಾಡಬಹುದು ಅಷ್ಟೇ ಯೋಚನೆ ಮಾಡು. ಏನಿಲ್ಲ ಅಂದ್ಕೊಂಡ್ರೆ ಎಷ್ಟೋ ಇಲ್ಲ. ನಮಗೆ ನನ್ನ ಹತ್ರ 10 ಕೋಟಿ ರೂಪಾಯಿ ಇಲ್ಲ, ನನ್ನ ಹತ್ರ ಲ್ಯಾಂಬೋರ್ಗಿನಿ ಕಾರ್ ಇಲ್ಲ, ನನ್ನ ಹತ್ರ ಸಿಟಿ ಸೆಂಟ್ರಲ್ಲಿ ಮನೆ ಇಲ್ಲ. ಏನ್ ಇದೆ ಅನ್ನೋದು ನೋಡು. ಇರುವುದು ದೊಡ್ಡದಲ್ಲ, ಇರುವುದರ ಅರಿವು ತುಂಬಾ ದೊಡ್ಡದು. ಅದನ್ನ ಉಪಯೋಗಿಸ್ಕೊಂಡು ಹೇಗೆ ಗೆಲ್ಲಬಹುದು ನೋಡು. ಅಂದ್ರೆ ಯಶಸ್ಸು ಪಡೆದ ಪ್ರತಿ ವ್ಯಕ್ತಿಯು ಯಾವುದೋ ಒಂದು ಅಬಂಡೆನ್ಸ್, ಎಷ್ಟೋ ಅವಕಾಶಗಳಿದ್ದು ಅಂತಲ್ಲ,
ಆ ನ್ಯಾರೋ ಸ್ಪೇಸ್ ಆಫ್ ಆಪರ್ಚುನಿಟಿ ಅಂತಾರಲ್ಲ, ಅಲ್ಲಿ ಎಲ್ಲರೂ ಹೋಗ್ತಿರಲ್ಲ, ಯಾಕಪ್ಪ ಸಿಗಾಕೊಂಡು ಸತ್ತೋದ್ರೆ ಅಂತ. ಆ ಸಣ್ಣದಾದ ಕಷ್ಟದ ದಾರಿಯಲ್ಲೇ ಹೋಗಿ ಯಶಸ್ಸಿನ ಆಶಾಕಿರಣವನ್ನ ಕಂಡುಕೊಂಡು ತಮ್ಮ ಗುರಿಯನ್ನ ಮುಟ್ಟಿರ್ತಾರೆ ಸಾಧಕರು. ಅದು ಈ ಕಾದಂಬರಿಯ ಮುಖ್ಯ ಸಂದೇಶ. ಇವನು ಎಲ್ಲರೂ ಕೇಳ್ತಿರ್ತಾರೆ, ನಿನಗೆ ಒಂಟಿ ಅನಿಸ್ತಿಲ್ವಾ, ಏಕಾಂಗಿ ಅನಿಸ್ತಿಲ್ವಾ, ಸಮುದ್ರದಲ್ಲಿ ಎಷ್ಟೋ ವರ್ಷಗಳಿಂದ ದಶಕಗಳಿಂದ ಹೋಗಿ ದಿನಗಟ್ಲೆ ಮೀನ್ ಹಿಡಿಯಕ್ಕೆ ಹೋಗ್ತೀಯಲ್ಲ, ನಿನಗೆ ಏಕಾಂಗಿತನ ಕಾಡಲ್ವಾ ಅಂದಾಗ ಅವನಿಗೆ ನಗು ಬರುತ್ತೆ. ಯಾಕೆ? ಅವನು ಸಮುದ್ರದಲ್ಲಿ ಮಧ್ಯದಲ್ಲಿ ಹೋಗಿ ನಿಂತಾಗ ಅನ್ಸತ್ತೆ, ಸೂರ್ಯ, ಸಮುದ್ರ, ಎಷ್ಟೋ ಹಕ್ಕಿಗಳು ಸುತ್ತಲೂ ಹಾರ್ತಿವೆ. ಪ್ರಕೃತಿ ಮಧ್ಯ ಮನುಷ್ಯ ಏಕಾಂಗಿ ಆಗಕ್ಕೆ ಸಾಧ್ಯವೇ ಇಲ್ವಲ್ಲ. ಪ್ರಕೃತಿಗಿಂತ ದೊಡ್ಡ ಸ್ನೇಹಿತ ಇರಕ್ ಸಾಧ್ಯನಾ? ಅಷ್ಟರಲ್ಲಿ ದೂರದ ಸಮುದ್ರದಲ್ಲಿ ಒಂದಿಷ್ಟು ಬಾತ್ಕೋಳಿಗಳು ಕಾಣಿಸುತ್ತವೆ. ಆಗ ಅವನಿಗೆ ಸ್ಪಷ್ಟವಾಗತ್ತೆ, ಜೀವನದಲ್ಲಿ ಎಷ್ಟೋ ಜನ ನಮಗೆ ಜೊತೆ ಇಲ್ಲದೆ ಇರ್ಬೋದು, ಆದ್ರೆ ಹೊಸ ಸಂದರ್ಭಗಳು, ಹೊಸ ವ್ಯಕ್ತಿಗಳು ಸಿಗ್ತಾನೆ ಹೋಗ್ತಿರ್ತಾರೆ. ನಾವು ಹೊಸ ಅವಕಾಶಗಳನ್ನ ಹುಡುಕ್ತಾ ಹೋದಾಗ ನಮಗೆ ಒಂಟಿತನ ಕಾಡಲ್ಲ. ಒಂಟಿತನ ಅನ್ನೋದು ಒಬ್ಬನೇ ಇದ್ದಾಗ, ಒಬ್ಬಳೇ ಇದ್ದಾಗ ಕಾಡೋದಲ್ಲ, ನಾವು ಒಳಗೆ ಖಾಲಿಯಾದಾಗ ಕಾಡೋದು. ಯಾಕೆ? ನಮ್ಮ ಜೊತೆ ನಮಗೆ ಫ್ರೆಂಡ್ಶಿಪ್ ಬೇಕು. ಆಗ ಹೊಸ ಫ್ರೆಂಡ್ಸ್ ಸಿಗ್ತಾ ಹೋಗ್ತಾರೆ, ಹೊಸ ಅವಕಾಶಗಳು ಸಿಗುತ್ತವೆ. ನಿಜ, ಒಂಟಿನೇ, ಯಾರು ಒಂಟಿ ಅಲ್ಲ ಸ್ನೇಹಿತರೆ. ಓರ್ವನೇ ನಿಲುವೆನಿ ನುತ್ಕಟ ಕ್ಷಣಗಳಲ್ಲಿ ಅಂತ DVG ಅವರು ಹೇಳುವ ಹಾಗೆ, ಜೀವನದ ಅತ್ಯಂತ ದೊಡ್ಡ ಯಶಸ್ಸಿನಲ್ಲಿ ನಮಗೆ ಏಕಾಂಗಿತನ ಇರಲೇಬೇಕಾಗತ್ತೆ. ಯಾಕೆ? ಎಲ್ಲರೂ ಯಶಸ್ವಿ ಆಗಿಲ್ಲ, ಅದೇ ಅಲ್ವಾ ಜಗತ್ ಸತ್ಯ. ಆಗಿದ್ದಾಗ ಒಂಟಿತನ, ಸೋಲಿನ ಭಯಗಳು ನಮಗೆಲ್ಲ ಇಲ್ಲದಾಗ್ಲಿ. ಈ ಕತೆ ನಮ್ಮ ಜೀವನದಲ್ಲಿ ಮತ್ತು ಸಮಂಜಸವಾಗ್ತಾ ಹೋಗುತ್ತೆ. ಅದರಿಂದ ಸೋಲಿಗೆ ದುಃಖಿತರಾಗೋದು ಬೇಡ, ಸೋಲನ್ನ ಒಪ್ಕೊಳ್ಳೋದು ಬೇಡ, ಗೆಲ್ಲುವ ಪೌರುಷದಿಂದ ಜೀವನದಲ್ಲಿ ಹೋರಾಡೋಣ ಅಂತ ಹೇಳ್ತಾ ಈ ಕಥೆಯನ್ನ ಮುಗಿಸೋಣ. ಈಗ ನಮ್ಮ ಕೊನೆಯ ಕತೆಗೆ ಹೋಗೋಣ. ಈ ಕಥೆಯನ್ನ ಬರೆದಿರೋದು ಜಗತ್ತಿನ ಅತ್ಯಂತ ಪ್ರಖ್ಯಾತ ಕಾದಂಬರಿಕಾರ ಅನ್ನಿಸ್ಕೊಂಡಿರೋ ಲಿಯೋ ಟಾಲ್ಸ್ಟಾಯ್. ಹೌ ಮಚ್ ಲ್ಯಾಂಡ್ ಡಸ್ ಎ ಮ್ಯಾನ್ ನೀಡ್? ಒಬ್ಬ ಮನುಷ್ಯನಿಗೆ ಎಷ್ಟು ಭೂಮಿ ಬೇಕು ಅನ್ನುವುದು ಈ ಕಥೆಯ ಶೀರ್ಷಿಕೆ ಮತ್ತು ಇದೇ ಪ್ರಶ್ನೆಯ ಮೇಲೆ ಆಳವಾಗ್ತಾ ಹೋಗುತ್ತೆ ಕಥಾಹಂದರ. ಒಂದಿನ ಹಳ್ಳಿಗೆ ತಂಗಿ ಮನೆಗೆ ಅಕ್ಕ ಬಂದಿರ್ತಾಳೆ. ಅಕ್ಕ ನಗರದಲ್ಲಿ ಒಳ್ಳೆ ವ್ಯಾಪಾರಿಯ ಹೆಂಡತಿಯಾಗಿರ್ತಾಳೆ. ಹೇರಳವಾಗಿ ಹಣ ಸಂಪತ್ತು ಎಲ್ಲ ಸಂಪಾದಿಸಿರ್ತಾನೆ ಅವಳ ಗಂಡ. ಆದರೆ ತಂಗಿ ಹಳ್ಳಿಲಿ ಒಬ್ಬ ರೈತನ ಮದುವೆ ಮಾಡ್ಕೊಂಡಿರ್ತಾಳೆ. ಅಕ್ಕ ಊರಿನಿಂದ ಬಂದಿದ್ಲಲ್ವಾ, ಸಿಟಿಯಿಂದ, ಹೇಳ್ಕೊಳಕ್ಕೆ ಶುರು ಮಾಡ್ತಾಳೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಸಿಟಿ, ಏನು ಆರಾಮಾಗಿ ಬದುಕ್ಬೋದು, ಯಾರು ನಮ್ಮನ್ನೇನು ಕೇಳಲ್ಲ, ಎಲ್ಲ ಭೋಗಗಳು ಎಲ್ಲ ಇದೆ, ಎಷ್ಟು ಚೆನ್ನಾಗಿ ಬಟ್ಟೆ ಹಾಕ್ಕೋತಾರೆ, ಉಡುಗೆ ತೊಡುಗೆಗಳು ಎಷ್ಟು ಮಾಡರ್ನ್ ಇದೆ, ಮಕ್ಕಳಿಗೆ ಎಷ್ಟು ಅವಕಾಶಗಳಿದೆ, ಒಳ್ಳೆ ಶಾಲೆ ಇದೆ, ಏನೇನು ತಿನ್ಬೋದು, ಏನೇನು ಕುಡಿಬೋದು, ಸ್ವೇಚ್ಛೆ ಜೀವನ ನಡೆಸ್ಬೋದು. ಏನಿದೆ ನಿನ್ನ ಹಳ್ಳಿಲಿ, ಎಷ್ಟು ಥಿಯೇಟರ್ಗಳು, ನಾಟಕ ನೋಡ್ಬೋದು, ಒಪೆರಾ ಅಂದರೆ ದೊಡ್ಡ ಮ್ಯೂಸಿಕ್ ಆರ್ಕೆಸ್ಟ್ರಾಗಳನ್ನ ನೋಡ್ಬೋದು, ಮನರಂಜನೆಗೆ ಎಷ್ಟು ಅವಕಾಶ. ಇದನ್ನೆಲ್ಲ ಕೇಳ್ತಿದ್ದಾಗ ತಂಗಿ ಹೇಳ್ತಾಳೆ, ನೋಡು, ನಿನ್ನ ಸಲುವಾಗಿ ನಾನು ಎಲ್ಲ ಬದಲಾವಣೆ ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ. ಅಂದರೆ ನೀನು ಹೇಳ್ತಿದ್ಯಾ ಅನ್ನೋ ಕಾರಣಕ್ಕೆ ನಾನು ನಿನ್ನ ಹಿಂದೆ ಸಿಟಿಗೆ ಬರೋಕ್ಕೆ ಸಾಧ್ಯವಿಲ್ಲ. ಯಾಕೆ? ನಾವಿಲ್ಲಿ ಸಂತೋಷವಾಗಿದ್ದೀವಿ, ನಿಮಗೆಲ್ಲ ಅಲ್ಲಿ ಆಂಗ್ಸೈಟಿ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ, ನಾವೆಷ್ಟು ಆರಾಮಾಗಿದ್ದೀವಿ, ಯಾವುದೇ ಅತಿಯಾದ ಆಸೆ ಇಲ್ಲ ನಮಗೆ. ನೀವು ನೋಡು, ಜನರನ್ನ ಇಂಪ್ರೆಸ್ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೀರಾ, ಅದಕ್ಕೆ ಒತ್ತಡ ಜಾಸ್ತಿ ಇದೆ. ಅವಳ ಅಕ್ಕಂಗೆ ಸಿಟ್ಟು ಬಂದ್ಬಿಡುತ್ತೆ. ನೀನು ಈ ಥರ ಹಳ್ಳಿಲೇ ಕೊಳತು ಬದುಕಬೇಕಂತಿದ್ರೆ ಏನು ಬೇಸರ ಇಲ್ಲ, ಬದುಕು, ಹಂದಿಗಳ ಜೊತೆ, ಕೋಳಿಗಳ ಜೊತೆ ಬದುಕು, ಏನು ತೊಂದರೆ ಇಲ್ಲ. ನೀನು ಇಲ್ಲೇ ಬದುಕು, ಇಲ್ಲೇ ಸಾಯ್ತೀಯ, ಕೊನೆವರೆಗೂ ಇಲ್ಲೇ ಬದುಕ್ತೀಯ, ನಿಂಗೇನು ಆಸೆ ಇಲ್ಲ ಜೀವನದಲ್ಲಿ ಅಂತ. ಈ ರೀತಿ ಡಿಸ್ಕಷನ್ ಆಗ್ತಿದ್ದಾಗ ಅವ್ರ ಮನೆಯಲ್ಲಿ ಒಂದು ಭೂತ ಅಥವಾ ದೆವ್ವ ಅಂತಾರಲ್ಲ, ಡೆವಿಲ್, ಅದು ಕೂತ್ಕೊಂಡು ಕೇಳಿಸ್ಕೊಳಕ್ ಶುರು ಮಾಡುತ್ತೆ. ನೋಡು, ಈ ಹೆಂಗಸು ಹಳ್ಳಿಲಿದ್ರು ಎಷ್ಟು ಸಂತೋಷವಾಗಿದ್ದಾಳೆ, ಆಗ್ಲಿ ಮಾಡ್ತೀನಿ ನೋಡಿ, ಇವಳಿಗೆ ಕಡಿಮೆ ಜಾಗನೇ ಸಾಕನ್ನಿಸ್ತಿದೆ ಅಲ್ಲ, ಭೋಗಗಳು ಬೇಡ ಅನ್ನಿಸ್ತಿದೆ ಅಲ್ಲ, ಮಾಡ್ತೀನಿ. ಇವಳಿಗೆ ಎಷ್ಟು ಸಂಪತ್ತು ಕೊಡ್ತೀನಿ ಅಂದರೆ ಜೀವನದಲ್ಲಿ ಅವಳು ಊಹಿಸ್ಕೊಂಡಿರಬಾರ್ದು ಅಷ್ಟು, ಅದ್ರ ಜೊತೆಗೆ ಕೊಡೋದ್ರ ಜೊತೆಗೆ ನಾನು ಅವಳನ್ನ ನನ್ನ ಆಳಾಗಿ ಮಾಡ್ಕೊಂಡ್ಬಿಡ್ತೀನಿ ಅನ್ನತ್ತೆ. ಈಗ ಅಂದ್ಕೊಂಡು ಆಕೆಯ ಗಂಡ ಪಹೋಮ್ ಅಂತ, ಅವನು ಹಳ್ಳಿಯ ರೈತ ಪಾಪ, ಅವನ ಮನಸ್ಸಿನಲ್ಲಿ ಸೇರ್ಕೊಂಡ್ಬಿಡತ್ತೆ. ಅಲ್ಲಿವರೆಗೂ ಅಲ್ಪತೃಪ್ತನಾಗಿದ್ದ ರೈತ ಅವನ ಮನಸ್ಸಿನಲ್ಲಿ ಈಗ ಒಂಥರ ಕೊರತೆ ಉಂಟಾಗತ್ತೆ. ಅಂದರೆ ಇನ್ನೂ ಜೀವನದಲ್ಲಿ ಇಲ್ವಲ್ಲ, ನಾನೆಷ್ಟು ಬಡವಾಗಿದ್ದೀನಿ, ಹಳ್ಳಿಲಿದ್ದೀನಿ, ಸಿಟಿಲಿದ್ದವರು ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ, ನಂದು ಒಂದು ಜೀವನನ, ಈ ರೀತಿ ಪ್ರಶ್ನೆಗಳು ಅವನಿಗೆ ಆ ಡೆವಿಲ್ ಅವನ ಮನಸ್ಸಿನಲ್ಲಿ ಹೊಕ್ಕೊಂಡಾಗ ಅನ್ಸಕ್ಕೆ ಶುರುವಾಗುತ್ತೆ. ಅಕ್ಕ ತಂಗಿರು ಮಾತನಾಡಿ ತಮ್ಮ ದಾರಿ ಹಿಡ್ಕೊಂಡು ತಾವು ಹೋಗ್ತಾರೆ, ತಮ್ಮ ಕೆಲಸ ತಾವು ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಆದರೆ ಇವನಿಗೆ ಮನಸ್ಸಿನಲ್ಲಿ ಕೊರೆಯಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ತನಗೆಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಆರಾಮಾಗಿದ್ದ ಹಳ್ಳಿಯ ರೈತ ಈಗ ಅತೃಪ್ತಿಯ ಗೂಡಾಗ್ಬಿಡ್ತಾನೆ. ಆ ಊರಲ್ಲಿ ಯಾರೋ ಹೆಂಗಸು, ವ್ಯಾಪಾರಿ ಹೆಂಗಸು, ತನ್ನ ಹೊಲ ಎಲ್ಲ ಮಾರ್ಬಿಟ್ಟು, ತೋಟ ಎಲ್ಲ ಮಾರ್ಬಿಟ್ಟು ಹೋಗ್ತಿದ್ದಾಳೆ ಅಂತ ಸುದ್ದಿ ಬರುತ್ತೆ. ಅವನು ಮೊದಲಾದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊತಿರ್ಲಿಲ್ಲ, ಯಾರು ಮಾರ್ಕೊಳ್ಳಿ, ಹೇಗಾರು ಇರಲಿ, ನಂದೆಷ್ಟೋ ನಾ ಅಷ್ಟಿದ್ದೀನಿ ಅಂತ. ಈಗ ಅವನಿಗೆ
ಆಸೆ ಭುಗಿಲೆದ್ದು ಬಿಟ್ಟಿರುತ್ತೆ. ಅದಕ್ಕೆ ಹೆಂಡತಿಗೆ ಬಂದು ಹೇಳ್ತಾ, ನೋಡು ಅಷ್ಟು ಒಳ್ಳೆ ಜಾಗ ಸೇಲ್ ಆಗ್ತಿದೆ, ನಾವು ಯಾಕೆ ತಗೋಬಾರ್ದು, ಒಂದು 20 ಎಕರೆ ತಗೋಣ. ಯಾಕಂದರೆ ನಾವು ಬರೀ ರೈತರು ಅಂದರೆ ನನ್ನದು ಅಂತ ಹೊಲ ಇಲ್ಲ ಇಲ್ಲಿ, ಯಾರ್ದೋ ಜಾಗದಲ್ಲಿ ಉಳುಮೆ ಮಾಡ್ತೀನಿ, ಅದರಲ್ಲಿ ಒಂದಿಷ್ಟು ದುಡ್ಡು ಬಂದಿದ್ದನ್ನು ಹೊಲದ ಒಡೆಯಂಗೆ ಕೊಡ್ತೀನಿ, ಅದೇ ಅಲ್ವಾ. ಆಗೆಲ್ಲ ಫ್ಯೂಡಲಿಸಮ್ ಇತ್ತಲ್ಲ, ಯಾರೋ ಜಮೀನ್ದಾರರ ಹೊಲದಲ್ಲಿ ಕೆಲಸ ಮಾಡೋದು, ವರ್ಷಕ್ಕಿಷ್ಟು ಅಂತ ಕೊಡೋದು, ಪಾಪ ಕಷ್ಟ ಇರ್ತಿತ್ತು. ಆದರೂ ಅವನು ಅದರಲ್ಲಿ ತೃಪ್ತಿ ಕಂಡುಕೊಂಡಿದ್ದ. ಈಗ ಅವ್ನಿಗನ್ನಿಸ್ತು, ನೋಡು ನಾವು ಎಷ್ಟು ದಿನ ಅಂತ ಇನ್ನೊಬ್ಬರ ಜಾಗದಲ್ಲಿ ಕೆಲಸ ಮಾಡಿ, ಏನಿದೆ ಮುಂದೆ ಮಕ್ಕಳಿಗೆ ಫ್ಯೂಚರ್ ಇದೆಯಾ, ಏನೂ ಇಲ್ಲ, ನಾವು ಒಂದು 20 ಎಕರೆ ತೊಗೊಳ್ತೀನಿ ಅಂದ್ಬಿಟ್ಟು ಸಾಲಾಗಿಲ್ಲ ಮಾಡಿ ಕಷ್ಟಪಟ್ಟು ತೊಗೋತಾನೆ. ಅವನು ಖುಷಿ ಆಗುತ್ತೆ, ತನ್ನದೇ ಜಾಗ, ಕಷ್ಟಪಟ್ಟು ದುಡಿಯೋಕ್ಕೆ ಶುರು ಮಾಡ್ತಾನೆ, ಪರಿಶ್ರಮ ಹಾಕ್ತಾನೆ. ಪರಿಶ್ರಮ ಹಾಕಿದ್ದಕ್ಕೆ ಒಳ್ಳೆ ಹಾರ್ವೆಸ್ಟ್, ಒಳ್ಳೆ ಪೈರು ಬರುತ್ತೆ, ಹಣ ಸಂಪತ್ತು ಒಂದು ಮಟ್ಟಿಗೆ ಬರುತ್ತೆ, ಸಾಲ ಎಲ್ಲ ತೀರಿಸ್ತಾನೆ. ಈಗ ಅವನಿಗೊಂಥರ ಹೆಮ್ಮೆ ಬರುತ್ತೆ, ನೋಡು ನಮ್ಮ ಮೊದಲು ಇದೇ ಜಾಗದಲ್ಲಿ ಅಂದರೆ ಇಂಥದ್ದೇ ಒಂದು ಹೊಲದಲ್ಲಿ ಯಾರ್ದೋ ಕೈ ಕೆಳಗೆ ಕೆಲಸ ಮಾಡ್ತಿದೆ, ಇವತ್ತು ನಾನೇ ಲ್ಯಾಂಡ್ ಓನರ್, ನಾನೇ ಜಮೀನ್ದಾರ. ಇದು ಜೀವನ ಅಂದರೆ ನಮ್ಮ ಅತ್ತಿಗೆ ಹೇಳಿದೆಷ್ಟು ಸರಿ, ನನ್ನ ಹೆಂಡತಿಗೆ ತಲೆ ಇಲ್ಲ ಅಂತ ಹೀಗೆಲ್ಲ ಅನ್ಕೋತಿರ್ತಾನೆ. ಅಷ್ಟೊತ್ತಿಗೆ ಏನಾಗುತ್ತೆ, ಅವನಿಗೆ ಇನ್ನೊಂದು ಸುದ್ದಿ ಬರುತ್ತೆ, ಯಾಕೋ ಈ ಹೊಲದಲ್ಲಿ ಜನಕ್ಕೆ ಆಸಕ್ತಿ ಕಡಿಮೆ ಆಗಿ ಬೇರೆ ಊರಲ್ಲಿ ಹೊಲದ ರೇಟು ಕಡಿಮೆ ಆಗಿದೆ ಅಂದ್ಬಿಟ್ಟು ಅಲ್ಲಿ ತೊಗೊಳಕ್ಕೆ ಹೋಗ್ತಿದ್ದಾರೆ, ಅದಕ್ಕೆ ಸೇಲ್ ಮಾಡ್ತಿದ್ದಾರೆ ಅಂತ ಸುದ್ದಿ ಬಂದ ಕೂಡಲೇ ಅವನು, ನಾನು ಯಾಕೆ ಇವರೆಲ್ಲ ಮಾರೋದನ್ನು ತೊಗೋಬಾರ್ದು, ಹೆಂಗಿದ್ರು ಮಾರ್ತಿದ್ದಾರೆ, ಇವ್ರಿಗೇನು ಇಲ್ಲಿ ಒಳ್ಳೆ ರೇಟ್ ಬರುತ್ತೋ ಇಲ್ಲ, ಯಾಕಂದ್ರೆ ಊರು ಬಿಟ್ಟು ಹೋಗೋರು ಕಡಿಮೆ ರೇಟ್ ಕೊಡ್ತಾರೆ ಅಂದ್ಬಿಟ್ಟು ತೊಗೊಳ ಅಂದ್ಬಿಟ್ಟು ತನ್ನ ಹತ್ರ ಒಂದಿಷ್ಟು ದುಡ್ಡು ಬಂದಿತ್ತಲ್ಲ ಒಂದು 2-3 ವರ್ಷದಲ್ಲಿ, ಈಗ ಕಷ್ಟಪಟ್ಟು ದುಡ್ದಿದ್ದ, ಮತ್ತೊಂದಿಷ್ಟು ಜಾಗ ತೊಗೋತಾನೆ. ಈಗ ಅವನ ಹತ್ರ 125 ಎಕರೆ ಇರುತ್ತೆ. ಅದರಿಂದ ಅವ್ನಿಗೆ ಹೆಂಗಿದ್ರು ಕೆಲಸ ಗೊತ್ತಾಗಿತ್ತು, ಕೃಷಿ ಮಾಡೋ ಛಾತಿ ಇತ್ತು, ಕಮಿಟ್ಮೆಂಟ್ ಇತ್ತು. ಹಾಗಾಗಿ ಮತ್ತಷ್ಟು ಕ್ರಾಪ್ಸ್ ಬೆಳಿತಾನೆ, ಮತ್ತಷ್ಟು ಹಣ ಸಂಪಾದಿಸ್ತಾನೆ. ಈಗ ಅವ್ನು ಸಾಹುಕಾರ ಆಗ್ತಾನೆ. ಅದಷ್ಟೇ ಅಲ್ಲದೆ ಅವನೊಂದಿಷ್ಟು ಬಿಲ್ಡಿಂಗ್ಸ್ ತೊಗೋತಾನೆ, ಕಟ್ಟಿಸ್ತಾನೆ, ದೊಡ್ಡ ಮನೆ ಕಟ್ಟಿಸ್ತಾನೆ, ಚೆನ್ನಾಗಿರೋಕ್ಕೆ ಶುರು ಮಾಡ್ತಾನೆ. ಅಂದರೆ ಒಬ್ಬ ಮನುಷ್ಯ ತನ್ನ ಸಂಪೂರ್ಣ ಬದುಕಿಗೆ ಫೈನಾನ್ಷಿಯಲ್ ಸ್ಟೇಬಲ್ ಲೈಫ್ಗೆ ಏನು ಬೇಕೋ ಅದೆಲ್ಲ ಇಟ್ಕೊಂಡು ಆರಾಮಾಗಿ ಬದುಕ್ಬೋದು ಅಂತ ಅಂದ್ಕೊಂಡು ಬದುಕಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಒಂದಿನ ಒಬ್ಬ ಬಿಸ್ನೆಸ್ ಮ್ಯಾನ್ ಫ್ರೆಂಡ್, ಅವನ ಗೆಳೆಯ ಮತ್ತು ಒಬ್ಬ ವ್ಯಾಪಾರಿ ಎರಡೂ ಆಗಿದ್ದ ಒಬ್ಬ ವ್ಯಕ್ತಿ ಬಂದು ಮನೇಲಿ ಕೂತ್ಕೊಂಡು ಹೇಳಕ್ಕೆ ಶುರು ಮಾಡ್ತಾನೆ, ಅಲ್ಲಯ್ಯ ನೀನೇನೋ 25 ಎಕರೆ ತೊಗೊಂಡೆ, 125 ಎಕರೆ ತೊಗೊಂಡೆ, ಇದನ್ನೇ ಮಾತನಾಡ್ತಿದ್ಯಲ್ಲ, ಯಾವಾಗ ನೀ ಚೆನ್ನಾಗಿರೋದು, ಇದನ್ನು ದಾಟಿ ಯಾವತ್ತು ಬೆಳೆಯೋದು, ಮನುಷ್ಯಂಗೆ ದೊಡ್ಡ ಗುರಿ ಇರಬೇಕು. ಸ್ನೇಹಿತರೆ, ಇಲ್ಲಿ ನೋಡಿ, ನಾವು ಏನೋ ಒಂದರಲ್ಲಿ ಸಂತೋಷ ಪಟ್ಟರು ಸಮಾಜ ನಮ್ಮನ್ನು ಅಲ್ಪತೃಪ್ತರನ್ನಾಗಿ ಸಂತೋಷವಾಗಿ ಇರಕ್ಕೆ ಬಿಡಲ್ಲ ಅನ್ನೋದಕ್ಕೆ ಮೊದಲು ಇವನ ಅತ್ತಿಗೆ ಅವನ ಹೆಂಡತಿ ಮುಂದೆ ಹೇಳ್ತಿದ್ದು, ಇಲ್ಲಿ ಗೆಳೆಯ ಬಂದು ಹೇಳೋದು. ಆಗ ಅವನೆಷ್ಟೋ ಬಡವ ಇದ್ದ, ಈಗ ಇವನೆಷ್ಟು ಸಾಹುಕಾರ ಆಗಿದ್ದಾನೆ, ಆದರೂ ಸಮಾಜ ನಮ್ಮನ್ನು ಪ್ರೇರೇಪಿಸೋದು, ಜಾಸ್ತಿ ಮಾಡು, ನಿನ್ನನ್ನು ನೀನು ಕಳ್ಕೋ, ಸ್ವಂತಿಕೆಯನ್ನು ಕಳ್ಕೋ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದನ್ನೇ ಟಾಲ್ಸ್ಟಾಯ್ ಮಹಾ ಕಾದಂಬರಿಕಾರ ಹೇಳಿರೋದು. ಅವನು ಹೇಳಕ್ಕೆ ಶುರು ಮಾಡ್ತಾನೆ, ಅಲ್ಲ ಇಲ್ಲೇನೋ ಕಡಿಮೆಗೆ ಸಿಕ್ತು ಅಂತೀಯ, ಅಲ್ಲೊಂದು ಕಡೆ ಊರಲ್ಲಿ ಎಷ್ಟು ಜಾಗ ಇದೆ ಗೊತ್ತಾ, ಆ ಜಾಗ ನೋಡ್ಕೊಳ್ಳೋ ಜನಕ್ಕೆ ಜಾಗದ ಬೆಲೆನೇ ಗೊತ್ತಿಲ್ಲ. ಕಡಿಮೆ ಅಂದರೆ ಕಡಿಮೆ, ಚೀಪ್ ರೇಟ್, ಸಿಕ್ಕಾಪಟ್ಟೆ ಚೀಪ್ ರೇಟ್ಗೆ ಹೊಲ ಕೊಡ್ತಾರೆ, ಅದನ್ನು ತಗೋ. ನಾನೀಗ 1300 ಎಕರೆ ತೊಗೊಂಡಿದ್ದೀನಿ, 125 ಎಕರೆ ಹಿಡ್ಕೊಂಡು ನನ್ನ ಮುಂದೆ ಇಷ್ಟೆಲ್ಲ ಹೇಳ್ತಿದ್ಯಲ್ಲ, 1300 ಎಕರೆ ನೀನು ತೊಗೊಂಡಿದ್ಯಾ, ಹೇಗೆ? ಅಯ್ಯೋ ಅಲ್ಲಷ್ಟು ರೇಟ್ ಕಡಿಮೆ ಇದೆ, ಅದಷ್ಟೇ ಅಲ್ಲದೆ ತುಂಬ ಚೆನ್ನಾಗಿದೆ ಆ ಜಾಗ, ಒಳ್ಳೆ ಅಂಗೈಯ ಹಾಗೆ ಸಪಾಟಾಗಿದೆ, ಅಂದರೆ ಏರಿಳಿತಗಳಿಲ್ಲ, ನೀರಿನ ತೊಂದರೆ ಆಗಲ್ಲ. ಓ ಹೌದಾ, ಒಂದು ಕೆಲಸ ಮಾಡ್ತೀನಿ, ನನ್ನ ಮನೇಲಿರೋ ದುಡ್ಡೆಲ್ಲ ತೊಗೊಂಡು ಹೋಗ್ತೀನಿ, ಎಷ್ಟು ಸಿಗತ್ತೋ ಅಷ್ಟು ಜಾಗ ತೊಗೊಂಡು ಬಂದ್ಬಿಡ್ತೀನಿ ಅಂತ ಹೊರಡ್ತಾನೆ ಇವನು. ಯಾಕೆ? ಒಳ್ಳೆ ಡಿಸ್ಕೌಂಟ್ ತೊಗೊಂಡಾಗ ನಾವು ಹಾಗೆ ಖರ್ಚು ಮಾಡೋದಲ್ವಾ, ಬ್ಲೂ ಬಿಲಿಯನ್ ಡೇ, ಅಮೆಝಾನ್ ಪ್ರೈಮ್ ಡೇನಲ್ಲಿ. ಹಾಗೆ ಮನುಷ್ಯ ಯಾವತ್ತೂ ಬದಲಾಗಲ್ಲ, ನಾವೆಲ್ಲ ಹಾಗೆ ಇದ್ದೀವಿ, ತಪ್ಪಲ್ಲ, ಹಾಗಿದ್ದೀವಿ, ಅದು ನಮ್ಮ ಪ್ರಕೃತಿ. ಹೊರಡ್ತಾನೆ, ಅಲ್ಲಿ ಆ ಜನರನ್ನ ಭೇಟಿ ಆಗ್ತಾನೆ, ಅವ್ರಿಗೆ ಬಷ್ಕೀರ್ಸ್ ಅಂತಾರೆ, ಅವ್ರಿಗೆಲ್ಲ ಹೇಳ್ತಾನೆ, ನೋಡು ನಾನು ಜಾಗ ತೊಗೊಳಕ್ಕೆ ಬಂದಿದ್ದೀನಿ ಅಂತ. ಆಯಿತು ತಗೋವಂತೆ, ಎಷ್ಟು ಅಂತಾನೆ. ರೂಬಲ್ಸ್ ಅಂದರೆ ಆಗಿನ ರೂಪಾಯಿ, ರಷ್ಯಾದಲ್ಲಿ ರೂಪಾಯಿ ಬದಲು ರೂಬಲ್ಸ್ ಇದೆ. 1000 ರೂಪಾಯಿಗೆ 1 ದಿನ ಅಂತಾರೆ. ಏನು ಮಾತನಾಡ್ತಿದ್ದೀರಾ, ಜಾಗ ಎಷ್ಟು ಹೇಳಿ, 10 ಎಕರೆನೋ 5 ಎಕರೆನೋ? ಅಯ್ಯೋ ನಿಮ್ಗೆ ಅರ್ಥ ಆಗ್ತಿಲ್ಲ, 1000 ರೂಪಾಯಿಗೆ 1 ದಿನ, ಅರ್ಥ ಆಗಲಿಲ್ಲ. ಮತ್ತೆ ಕೇಳಿದಾಗ, ಏನಿಲ್ಲ, ನೀನು ನಮಗೆ 1000 ರೂಪಾಯಿ ಕೊಡಬೇಕು, ನೀನು ಎಷ್ಟು ಹೊಲ ನಡೆದು ಕ್ರಮಿಸಲು ಸಾಧ್ಯನೋ ಒಂದು ದಿನದಲ್ಲಿ ಅಷ್ಟು ನಿಂದು, ಆದರೆ 1000 ರೂಪಾಯಿ ನೀನು ಕೊಡಬೇಕು. ನೀ ಎಷ್ಟು ಓಡ್ಕೊಂಡು ಬಂದುಬಿಟ್ಟು ಮತ್ತೆ ಅದೇ ಜಾಗಕ್ಕೆ ಬರ್ತೀಯೋ ಅದ್ರ ಮಧ್ಯ ಬರೋ ಜಾಗ ಎಲ್ಲ ನಿಂದು, ಆ ಹೊಲ ಎಲ್ಲ ನಿಂದು ಅಂತಾರೆ. ಆದರೆ ಒಂದೇ ಒಂದು ಇದು ಏನಂದರೆ, ನೀನು ಹೊರಟ ಜಾಗಕ್ಕೆ ಸೂರ್ಯಾಸ್ತಕ್ಕಿಂತ ಮೊದಲು ಬರ್ದಿದ್ರೆ ದುಡ್ಡು ಹೋಗುತ್ತೆ, ಜಾಗ ಸಿಗಲ್ಲ. ಕಾಲ್ನಲ್ಲೇ ಓಡಬೇಕು, ಎತ್ತಿನ ಗಾಡಿ ಹಾಗೆಲ್ಲ ಅಲ್ಲ, ಬರೀ ಗಾಲ್ನಲ್ಲಿ ಓಡಬೇಕು ಅಂತ. ಆಯಿತು, ಇವನಿಗೆ ನಂಬಕ್ಕೆ ಆಗಲ್ಲ. ಆಯಿತು ಅಂತ ಒಪ್ಕೋತಾನೆ. ಯಾವಾಗ? ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಣ ಮೆಷರ್ಮೆಂಟು. ರಾತ್ರಿ ಅವನಿಗೆ ನಿದ್ದೆನೇ ಬರಲ್ಲ. ಯಾಕೆ? ತಾನು ಅಂದ್ಕೊಂಡಿಲ್ಲದೆ ಇರೋ ಅಷ್ಟು ಜಾಗ ಅವನಿಗೆ ಸಿಗುತ್ತಿದೆ ಅಂತ ನೆನೆಸ್ಕೊಂಡೇ ಒಂದು ರೀತಿ ರೋಮಾಂಚನ ಆಗುತ್ತೆ. ಸ್ನೇಹಿತರೆ,
ಈ ತರ ನಮ್ಮ ಜೀವನದಲ್ಲೂ ಆಗ್ಬೋದೇನೋ. ನಾವು ಸಂಬಳ ಹೈಕು 10% 20% ಅದರಲ್ಲೇ ಮಾತನಾಡ್ತಿದ್ದಾಗ ಯಾರಾದರೂ ಒಬ್ರು ಬಂದ್ಬಿಟ್ಟು ಈ ಕೆಲಸ ನಮಗೆ ಮಾಡಿಕೊಡು, ದುಡ್ಡು ಕೊಡ್ತೀವಿ, ಎಷ್ಟಾದರೂ ತೊಗೊಂಡು ಹೋಗ್ಬೋದು, ಅರೆ ನೀನು ಆ ದುಡ್ಡನ್ನ ನಿನ್ನ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ, ಈ ರೀತಿ ಅಂದರೆ ಮನುಷ್ಯನ ಆಸೆಗೆ ಸಮಾಜ ವಿವಿಧ ರೀತಿಯಲ್ಲಿ ಸ್ಪಂದಿಸ್ತಾ ಹೋಗುತ್ತೆ. ನಾವೆಷ್ಟೇ ನಮ್ಮನ್ನು ನಾವು ಫಾರ್ಟಿಫೈ ಮಾಡ್ಕೋತೀವಿ, ಸೆಕ್ಯೂರ್ ಆಗಿರ್ತೀವಿ ಅಂದ್ರೂ ಅದನ್ನ ದಾಟಿ ಸಮಾಜ ತನ್ನ ಜಾಲವನ್ನ ವಿಸ್ತರಿಸುತ್ತೆ. ಬೆಳಗ್ಗೆ ಹೇಳ್ತಾನೆ, ನಿದ್ದೆ ಕೂಡ ಆಗಿಲ್ಲ ಅವನಿಗೆ, ಪಂದ್ಯ ಎಲ್ಲಿ ಅಂದ್ರೆ ಬೆಟ್ಟ ತುದಿಗೆ ಹೋಗೋಣ ಬನ್ನಿ ಅಂತ. ಎಲ್ಲರೂ ಹೋಗ್ತಾರೆ. ಅವರಲ್ಲೇ ಬಷ್ಕೀರ್ ಅನ್ನೋ ಜನಾಂಗದ ಲೀಡರ್ ಇರ್ತಾನೆ, ಚೀಫ್ ನಾಯಕ. ಅವರೆಲ್ಲ ಸೇರ್ಬಿಟ್ಟು ಒಂದು ಚಿಕ್ಕ ಬೆಟ್ಟ ತುದಿಗೆ ಹೋಗ್ತಾರೆ. ಅವನು ಬಷ್ಕೀರ್ ನಾಯಕ ತನ್ನ ಕ್ಯಾಪ್ ಟೋಪಿನ ನೆಲಕ್ಕೆ ಹಾಕ್ಬಿಟ್ಟು, ನೋಡು ಈ ಜಾಗದಿಂದ ನೀ ಹೊರಡಬೇಕು, ಈಗ ಬೆಳಗ್ಗೆ ಎಷ್ಟಾರು ಓಡು, ಸುತ್ತಕೊಂಡು ವಾಪಸ್ಸು ಇದೇ ಸ್ಥಳಕ್ಕೆ ಬಂದು ಆ ಟೋಪಿನ ನೀನು ಮುಟ್ಟಿ ಕೂತ್ಕೋಬೇಕು, ಅದರ ಒಳಗಡೆ ಬರೋ ಎಲ್ಲ ಹೊಲಾನು ನಿಂದೆ ಅಂತಾರೆ. ಇವನು ಅದ್ರ ಪಕ್ಕ ತನ್ನ ಹಣದ ಬ್ಯಾಗ್ನ ಇಡ್ತಾನೆ. ಎಷ್ಟಾರು ಹಣ ತಗೊಳ್ಳಿ, ಯಾಕೆ ಜಾಗ ಎಷ್ಟು ಬರ್ತಿದೆ, 1000-2000 ತಗೊಳ್ಳಿ, ನನಗೇನು ಅಂದ್ಬಿಟ್ಟು ದೊಡ್ಡ ನನ್ನ ಮಕ್ಕಳು ಅಂತೆಲ್ಲ ಮನಸ್ಸಿನಲ್ಲಿ ಬೈಕೊಂಡು, ಆಯಿತು ಬಟ್ ನಾನು ಎಷ್ಟು ಹೋಗಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಗತ್ತೆ? ನೀನು ಏನೂ ಇಲ್ಲ, ನೀನು ಹೋಗುವ ಪ್ರತಿ 500 ಮೀಟರ್ಗೊಮ್ಮೆ ಮಣ್ಣನ್ನು ಅಗದ್ಬಿಟ್ಟು ಅಲ್ಲೊಂದು ಕಲ್ಲನ್ನು ಸಿಗಿಸ್ಬಿಟ್ಟು ಮುಂದೆ ಹೋಗಬೇಕು. ಆಗ ಅದೊಂದು ರೀತಿ ನಮಗೆ ಇಮ್ಯಾಜಿನರಿ ಬಾರ್ಡರ್ನ ಸೃಷ್ಟಿಸುತ್ತೆ. ಹೇಗೆ ನಾವು ಚಿಕ್ಕವರಿದ್ದಾಗ ಚುಕ್ಕೆಗಳನ್ನ ಕೂಡಿಸ್ಬಿಟ್ಟು ಚಿತ್ರ ಮಾಡ್ತಿದ್ದೋ ಹಾಗೆ. ಹೇಳ್ತಾರೆ, ಆಯಿತು ಅದಕ್ಕೇನು ಅಂತ. ಅರೆ ನೀವು ವಾಪಸ್ ಬರಬೇಕು ಸೂರ್ಯಾಸ್ತದಲ್ಲಿ, ಗೊತ್ತಿದೆ ಅಲ್ವಾ, ಖಂಡಿತ ಓಡ್ ಬರ್ತೀನಿ ಅಂತ ತಲೆ ಕೆಡಿಸ್ಕೋಬೇಡಿ. ಬೆಳಗ್ಗೆ ಆಗಿರುತ್ತೆ, ಇನ್ನು ಬಿಸಿಲಿರಲ್ಲ, ಓಡಕ್ಕೆ ಶುರು ಮಾಡ್ತಾನೆ. ಒಳ್ಳೆ ಚಿಕ್ಕ ಮಕ್ಕಳು ಓಡ್ತಲ್ಲ ಆ ರೀತಿ ಫಾಸ್ಟಾಗಿ ಓಡ್ತಾನೆ. ಒಂದು ಕಡೆ ಓಡಿ 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 ನಿಂತ್ಕೊಂಡು, ಈಗ ಇನ್ನೊಂದು ದಾರಿ ಹೋಗ್ಲಾ ಅಂದರೆ ಸ್ಕ್ವೇರ್ ಆಗಬೇಕಲ್ವ ಸ್ನೇಹಿತರೆ. ಸ್ಕ್ವೇರ್ ಅವರಕ್ಕಿಂತ ಚತುರ್ಭುಜ, ಟ್ರೆಪಿಸಿಯಂ ಇರ್ಬೋದು, ರೆಕ್ಟ್ಯಾಂಗಲ್ ಇರ್ಬೋದು, 4 ಭುಜಗಳಿರ್ಬೇಕಲ್ವ ಒಂದು ಲ್ಯಾಂಡ್ ಅಂದರೆ ಸಹಜವಾಗಿ. ಅದಕ್ಕೆ ಒಂದು ಭುಜ ನಾನು ಕ್ರಮಿಸಿದ್ದೇನೆ ಆಗಲೇ ಅಂತ ನೋಡ್ತಾನೆ. ಹಿಂದೆ ತಿರುಗಿ ನೋಡ್ತಾನೆ. ಬಷ್ಕೀರ್ ಜನಗಳು ನಿಂತಿದ್ದ ಸ್ಥಳ ಅಂದರೆ ತಾನು ಎಲ್ಲಿಂದ ಹೊರಟಿದ್ನೋ ಆ ಸ್ಥಳ ಚಿಕ್ಕದಾಗಿ ಕಾಣುತ್ತೆ. ಅವನಿಗನ್ಸುತ್ತೆ, ಸುಮಾರು 3 ಮೈಲಿನ ದೂರ ಬಂದಿದ್ದೀನಿ, ಸ್ವಲ್ಪ ಒಳ್ಳೆ ಡಿಸ್ಟೆನ್ಸ್ ಕ್ರಮಿಸಿದ್ದೀನಿ. ಅಂದರೆ 3 ಮೈಲಿ ಒಂದು ಭುಜ ಆದರೆ 3x3 ಎಷ್ಟು ದೊಡ್ಡ ಏರಿಯಾ ಆಗ್ಬೋದು, ಅದನ್ನು ಇಮ್ಯಾಜಿನ್ ಮಾಡಿಕೊಂಡೆ ಅವ್ನಿಗೆ ರೋಮಾಂಚನ ಆಗುತ್ತೆ. ಆದರೆ ಅಷ್ಟೊತ್ತಿಗೆ ಬಿಸಿಲು ಜಾಸ್ತಿ ಆಗಿರುತ್ತೆ, ಅವನಿಗೆ ನಡೆಯಕ್ಕೆ ಸುಸ್ತಾಗತ್ತೆ ಅಂದ್ಬಿಟ್ಟು ಇನ್ನೊಂದು ಕಡೆ ಕ್ರಮಿಸಕ್ಕೆ ಶುರು ಮಾಡ್ತಾನೆ. ಅಂದರೆ ಇನ್ನೊಂದು ಭುಜ ಸ್ಕ್ವೇರ್ ಕಂಪ್ಲೀಟ್ ಆಗಬೇಕಲ್ಲ, ಅಲ್ಲಿ ಮತ್ತೆ ಅಷ್ಟು ಕ್ರಮಿಸೋಣ ಅಂತ ಫಾಸ್ಟಾಗಿ ಓಡಕ್ಕೆ ಶುರು ಮಾಡ್ತಾನೆ. ಬಿಸಿಲು ಜಾಸ್ತಿ ಇರುತ್ತೆ, ಕೋಟ್ನೆಲ್ಲ ಕಿತ್ತು ಬಿಸಾಕ್ತಾನೆ. ಸೆಕೆ ಆಗತ್ತಲ್ಲ, ಓಡಕ್ಕಾಗಲ್ಲ, ಪರ್ಸ್ಪಿರೇಷನ್ ಜಾಸ್ತಿ ಇರುತ್ತೆ. ಅವನೇನು ಯೋಚನೆ ಮಾಡ್ತಾನೆ, ಈಗ 3 ಮೈಲಿ ಬಂದಿದ್ದೀನಿ, ಇನ್ನೊಂದು 3 ಮೈಲಿ ಈ ದಿಕ್ಕಲ್ಲಿ ಓಡೋಣ, ಅವಾಗ 2 ಭುಜ ಕವರ್ ಆಗಿರುತ್ತೆ ಮಧ್ಯಾಹ್ನದಷ್ಟೊತ್ತಿಗೆ. 2 ಭುಜ 3 ಮೈಲಿ ಕವರ್ ಮಾಡಿಬಿಟ್ರೆ ಎಷ್ಟೋ ದೊಡ್ಡ ಹೊಲ ನಂದಾಗತ್ತೆ ಅಂತ ಊಹಿಸ್ಕೊಂಡು ಈ ಕಡೆ ಹೋಗ್ತಾನೆ. ಈ ಕಡೆ 3 ಮೈಲಿ ಹೋಗ್ತಾನೆ. ಅಷ್ಟೊಂದು ಕರೆಕ್ಟಾಗಿ ಮಧ್ಯಾಹ್ನ ಆಗಿರುತ್ತೆ, ಯಾರು ಕಾಣಿಸ್ತಿರ್ಲಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ದೂರ ಬಂದಿರ್ತಾನೆ. ಅವನಿಗೆ ಅನ್ಸುತ್ತೆ, ಆ ಪಕ್ಕದಲ್ಲಿ ಒಂದು ಜಾಗ ಇದೆಯಲ್ಲ ಅದೆಷ್ಟು ಚೆನ್ನಾಗಿದೆ, ಅದನ್ನೂ ಇನ್ಕ್ಲೂಡ್ ಮಾಡ್ಕೊಂಡ್ಬಿಡ್ಲಾ ಅಂದ್ಬಿಟ್ಟು ಒಂದು ಚಿಕ್ಕದೊಂದು ಹೊಸ ಲೂಪ್ ಮಾಡ್ಕೋತಾನೆ. ಅಲ್ಲೇ ಬಂದ್ಬಿಟ್ಟು ಸುತ್ಕೊಂಡು ವಾಪಸ್ ಅಲ್ಲಿಗೆ ಬರ್ತಾನೆ. ಅಲ್ಲಿ ಒಂದಿಷ್ಟು ಕಲ್ಲಿಂದು ಗುರ್ತು ಮಾಡಿಬಿಟ್ಟು ಎಷ್ಟಾರು ಹೋಗ್ಬೋದಲ್ಲ, ಏನು ಲಿಮಿಟ್ ಹೇಳಿಲ್ಲ, ಆಯಿತು ಅಂದ್ಬಿಟ್ಟು ಅವನ ದಾರಿಲಿ ಮಧ್ಯದಲ್ಲಿ ಇದೇ ಥರ ಹಳೆ ಗುರುತುಗಳು ಸಿಗ್ತಾ ಇರುತ್ತವೆ, ಅಲ್ಲಿ ಇಲ್ಲಿ 1-2. ಅದನ್ನ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳೋದು, ನನಗೆ ಇವ್ರು ಜಾಗ ಕೊಡ್ತಾರೆ ಅಂತ ಮುಂದೆ ಹೊರಡ್ತಾನೆ. 2 ದಾರಿ ಕ್ರಮಿಸಿದ ಮೇಲೆ ಆ ಚಿಕ್ಕ ಜಾಗನೂ ತೆಗೆದುಕೊಂಡ್ಮೇಲೆ ಅವನಿಗನ್ಸುತ್ತೆ, ನಾನು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡ್ಬಿಟ್ಟೆ ಅನ್ನಿಸ್ತಾ ಇದೆ. ಯಾಕೆ, ಈಗ ಮಧ್ಯಾಹ್ನ ದಾಟ್ತಿದೆ, 1 ಗಂಟೆ ಆಗ್ತಿದೆ, ಬಿಸಿಲು ಜಾಸ್ತಿ ಆಗ್ತಿದೆ, 3 ಮೈಲಿ ಈಗೇನೋ ನಡೆದೆ, ಇನ್ನು ಮತ್ತೆ 6 ಮೈಲಿ ನಡೆಯೋ ಶಕ್ತಿ ಇದೆಯಾ ನನಗೆ ಸೂರ್ಯಾಸ್ತದ ಒಳಗಡೆ? ತಪ್ಪು ಮಾಡಿದೆ ಅನ್ಸುತ್ತೆ, ತಲೆ ಕೆಡ್ಸ್ಕೊಳ್ಳೋದು ಬೇಡ, ಚಿಕ್ಕ ಭುಜನ ಮಾಡೋಣ ಈಗ ನಡೆಯುವಾಗ. ಅಂದರೆ 2 ಭುಜ ದೊಡ್ಡದಿರ್ಬೋದು, 2 ಭುಜ ಚಿಕ್ಕದಿದ್ರೆ 2 ಮೈಲಿದೊಂದು ಭುಜ ಮಾಡಿದ್ರೆ ಸ್ಕ್ವೇರ್ ಇರಲ್ಲ, ಟ್ರೆಪಿಸಿಯಂ ಥರ ಇರುತ್ತೆ, ಏನು ತೊಂದರೆ ಇಲ್ಲ, ಅದೇನು ಕಡಿಮೆ ಜಾಗ ಅಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಮತ್ತೆ ಓಡಕ್ಕೆ ಶುರು ಮಾಡ್ತಾನೆ. ಹೇಗೋ ಕಷ್ಟಪಟ್ಕೊಂಡು ಆ 2 ಮೈಲಿ ಕ್ರಮಿಸ್ತಾನೆ. ಸುಸ್ತಾಗಿರುತ್ತೆ, ಚಪ್ಪಲಿ ಹರಿದೋಗಿರುತ್ತೆ, ಕಾಲೆಲ್ಲ ಮುಳ್ಳು ಚುಚ್ಚಿರುತ್ತೆ, ರಕ್ತ ಸೋರ್ತಿರುತ್ತೆ. ಕೊನೆ 2 ಮೈಲಿ ತಾನು ನಡಿಬೇಕಿದೆ ಅಂತ ಗೊತ್ತಾಗುತ್ತೆ. ಆದರೆ ಅವನಿಗೇನು ಗಮನಕ್ಕೆ ಬರಲ್ಲ ಅಂದರೆ, ಈ ಕೊನೆ 2 ಮೈಲಿ ನಡೆದ್ನಲ್ಲ ಅದಕ್ಕೆ ತುಂಬ ಟೈಮ್ ತೊಗೊಂಡ್ಬಿಟ್ಟಿದ್ದೀನಿ. ಯಾಕೆ, ಸುಸ್ತಾಗಿತ್ತು. ನೀರು ಕುಡಿತಾನೆ ಅಂದ್ರೂ ಸುಸ್ತು ಕಡಿಮೆ ಆಗಲ್ಲ. ಸೂರ್ಯ ವಾಸ್ ರೇಸಿಂಗ್ ಅಗೇನ್ಸ್ಟ್ ಹಿಸ್ ಫೇಟ್ ಅನ್ನೋ ಥರ, ಅಂದರೆ ಮುಳುಗಕ್ಕೆ ಓಡ್ತಿರ್ತಾನೆ ಸೂರ್ಯ. ಸುಮಾರು 5 ಗಂಟೆ ಆಗಿರುತ್ತೆ. ಇವನಿಗೆ ನಡೆಯೋಕ್ಕಾಗ್ತಿಲ್ಲ, ಸುಸ್ತು, ಎಲ್ಲಿ ತಲೆ ಸುತ್ತಿ ಬೀಳ್ತೀನೋ ಅಂತ ಭಯ ಆಗ್ತಿರುತ್ತೆ. ಆದರೆ ಹಣದ ಬ್ಯಾಗ್ನ ಇಟ್ಟಿದ್ದಾನೆ. ಹೇಗೆ ಏನು ಮಾಡಬೇಕು ಅಂತಿದ್ದಾಗ, ಇಲ್ಲ ಓಡೋಣ, ಬಿಡೋದು ಬೇಡ. ಅಷ್ಟೊತ್ತಿಗೆ ಅವನಿಗೆ ದೂರದಲ್ಲಿ ಅವರೆಲ್ಲ ನಿಂತಿದ್ದ ಬೆಟ್ಟ ಕಾಣಿಸುತ್ತೆ. ಅವ್ರೇನು ಕಾಣಿಸಲ್ಲ, ತುಂಬ ದೂರದಲ್ಲಿ ಇರ್ತಾನಲ್ಲ, ಆ ಬೆಟ್ಟ ಕಾಣಿಸುತ್ತೆ. ಅವನ ತಲೆ ಮೇಲಿದ್ದ ಕ್ಯಾಪು ಎಲ್ಲ ಕಿತ್ತು ಬಿಸಾಕಿ ಲಂಗೋಟಿಯಲ್ಲಿ ಓಡಕ್ಕೆ ಶುರು ಮಾಡ್ತಾನೆ. ಅಂದರೆ ವೆಯ್ಟ್ ಕಡಿಮೆ ಆಗಬೇಕಲ್ಲ. ಅವನ ಮನಸ್ಸಿನಲ್ಲಿ ಅನ್ಸಕ್ಕೆ ಶುರು ಆಗುತ್ತೆ, ಈ ಹುಚ್ಚಂತರ ಓಡಿದ್ರೆ ನಾನು ಸತ್ತೋಗ್ತೀನಿ. ಅದಷ್ಟೇ ಅಲ್ಲ,
ಅವರೆಲ್ಲ ನನ್ನ ನೋಡಿ ನಗ್ತಾರೆ ಹುಚ್ಚಂತರ. ಅಷ್ಟು ಜಾಗ ಸಿಗೋ ಅವಕಾಶ ಇದ್ದರೂ ಇನ್ನು ಸ್ವಲ್ಪ ಆಸೆ ಜಾಸ್ತಿ ಮಾಡಿಕೊಂಡು ತನ್ನ ಗುರಿ ಮಿಸ್ ಮಾಡ್ಕೊಂಡ ಅಂತ ಈ ಥರ ನಗೆಪಾಟಲಿಗೆ ಈಡಾಗಬಾರ್ದು ಅಂತ ಯೋಚನೆ ಮಾಡಿ ಮತ್ತೆ ಓಡೋಕ್ಕೆ ಶುರು ಮಾಡ್ತಾನೆ. ದೇಹದಲ್ಲಿ ಶಕ್ತಿನೇ ಇರಲ್ಲ. ಓಡಿ 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 ಹೋಗ್ತಿರುವಾಗ ಅವನಿಗೆ ಒಂದು ಗಮನಕ್ಕೆ ಬರುತ್ತೆ. ಸೂರ್ಯ ಬಹುತೇಕವಾಗಿ ಮುಳುಗಕ್ಕೆ ಬಂದಿದ್ದಾನೆ, ಆದರೆ ತಾನು ಸಹ ತನ್ನ ಗುರಿಗೆ ಹತ್ರ ಬರ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಆ ಬೆಟ್ಟದ ತುದಿಗೆ ನೋಡಿದ್ರೆ ಜನ ನಿಂತವ್ರು ಕಾಣಿಸ್ತಿರ್ತಾರೆ. ಅವರೆಲ್ಲ ಕೈ ಮಾಡ್ತಿರ್ತಾರೆ, ಬೇಗ ಓಡ್ಬಾ ಬೇಗ ಓಡ್ಬಾ, ಸೂರ್ಯ ಮುಳುಗ್ತಿದ್ದಾನೆ ಅಂತ. ಅದಷ್ಟೇ ಅಲ್ಲ, ಇನ್ನೂ ಫಾಸ್ಟಾಗಿ ಓಡ್ತಾನೆ. ಅಷ್ಟೊತ್ತಿಗೆ ಅವರ ನಾಯಕ ಹಾಕಿದ ಕ್ಯಾಪ್, ಟೋಪಿ ಕಾಣಿಸುತ್ತೆ. ಅಂದರೆ ಅದೊಂದೇ ಈಗ ಅವನಿಗೆ ಅರ್ಜುನಂಗೆ ಹೇಗೆ ಹಕ್ಕಿ ಕಣ್ಣು ಮಾತ್ರ ಕಾಣಿಸ್ತಿತ್ತೋ ಹಾಗೆ ಇವನಿಗೆ ಆ ಕ್ಯಾಪ್ ಬಿಟ್ಟರೆ ಇನ್ನೇನು ಕಾಣಿಸ್ತಿರಲ್ಲ. ಅದ್ರ ಕಡೆ ಹುಚ್ಚಂತರ ಓಡೋಕ್ಕೆ ಶುರು ಮಾಡ್ತಾನೆ. ತುಂಬ ದೂರ ಇದೆ ಅನ್ನಿಸ್ತಿದೆ. ಅದ್ರ ಪಕ್ಕ ಇದ್ದ ಹಣದ ಬ್ಯಾಗ್ ಕೂಡ ಕಾಣಿಸುತ್ತೆ. ಅವರೆಲ್ಲ ಬಾ 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 ಅಂತ ಚೀರಪ್ ಮಾಡ್ತಿರ್ತಾರೆ. ಇವನು ಸೋಲೊಪ್ಕೋಬಾರ್ದು ಅಂದ್ಬಿಟ್ಟು ಫಾಸ್ಟಾಗಿ ಓಡಕ್ಕೆ ಶುರು ಮಾಡ್ತಾನೆ. ಇನ್ನೇನು ಆ ಬೆಟ್ಟದ ತುದಿ ಇವನು ರೀಚ್ ಆಗಿದ್ದಾನೆ ಅನ್ನೋಷ್ಟೊತ್ತಿಗೆ ಸೂರ್ಯಾಸ್ತ ಆಗೋಯ್ತು ಅಂತ ಗೊತ್ತಾಗತ್ತೆ. ಎಲ್ಲಾ ಕಡೆನೂ ಒಂದು ರೀತಿ ಸುಮಾರು 6:30 ಟೈಮಲ್ಲಿ ಕತ್ತಲಾವರ್ಸತ್ತಲ್ಲ, ಆ ರೀತಿ ಅನುಭವಕ್ಕೆ ಬರುತ್ತೆ. ಜೋರಾಗಿ ಕಿರ್ಚ್ತಾನೆ. ನನ್ನ ಪ್ರಯತ್ನ ಎಲ್ಲ ವೇಸ್ಟ್ ಆಯಿತು, ನನ್ನ ದುಡ್ಡೆಲ್ಲ ಕಳ್ಕೊಂಡೆ, ಅವಮಾನ ಆಯಿತು, ನಂಗಿದ್ ಬೇಕಾಗಿತ್ತ, ಸ್ವಲ್ಪ ಬೇಗ ಹೊರಟಿದ್ರೆ ಆಗ್ತಿತ್ತು, ಅದೊಂದು ಚಿಕ್ಕ ಜಾಗಕ್ಕೆ ಆಸೆ ಪಡೆದಿದ್ರು ಎಷ್ಟೋ ಚೆನ್ನಾಗಿರ್ತಿತ್ತು, ಇಷ್ಟೊತ್ತಿಗೆ ಮುಟ್ಬಿಟ್ಟಿರ್ತಿದ್ದೆ, ಹೀಗೆಲ್ಲ ಅನ್ಕೋತಿರೋವಾಗ ಮೇಲಿನಿಂದ ಜನ ಬಾ 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 ಅಂತಿದ್ದು ಕಿರಿಸ್ತಿರೋದು ಕೇಳಿಸುತ್ತೆ. ಏನು ಸೋಲಪ್ಕೊಂಡಿದ್ದೀನಿ, ಮತ್ತ್ಯಾಕೆ ಇವ್ರು ಚೀರ್ ಮಾಡ್ತಾರೆ ಅಂತ ನೋಡಿದ್ರೆ ಅವರು ಬೆಟ್ಟದ ಮೇಲಿಡ್ತಾರಲ್ಲ, ಅವ್ರಿಗೆ ಇನ್ನೂ ಸೂರ್ಯಾಸ್ತ ಆಗಿರಲ್ಲ. ಏನು ಅದ್ಭುತವಾಗಿದೆ ನೋಡಿ ಕತೆ ಸ್ನೇಹಿತರೆ. ಅವರು ಇನ್ನೂ ಅವಕಾಶ ಇದೆ, ಬಾ ಬಾ ಅಂತ ಕೇಳಿಸ್ತಿರ್ತಾರೆ. ಇವನ್ಗೆ ಅನ್ಸುತ್ತೆ ಜೀವನದ ಕೊನೆ ಅವಕಾಶ ಇದು, ಯಾಕೆ ತನ ನಿಂತಿರೋ ಜಾಗದಲ್ಲಿ ಸೂರ್ಯಾಸ್ತ ಆಗಿದೆ, ಆದರೆ ಅವ್ರಿಗಿನ್ನ ಆಗಿಲ್ಲ. ಬೆಟ್ಟ ಹತ್ತಕ್ಕೆ ಶುರು ಮಾಡ್ತಾನೆ. ಓಡ್ತಾನೆ ಒಂಥರ ಹೊಸ ಶಕ್ತಿ ಬಂದಂಗೆ ಆಗಿರುತ್ತೆ ಅವನಲ್ಲಿ. ಓಡಿ 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 ಏನು ಅದ್ಭುತವಾಗಿದೆ ಅಲ್ಲಿ ಕತೆ ಅಂದರೆ, ಆ ನೆರಳು ಅವನನ್ನು ಹಿಂಬಾಲಿಸ್ತಾ ಬರ್ತಿರುತ್ತೆ. ಇನ್ನೇನು ಸೂರ್ಯಾಸ್ತ ಆ ಕ್ಯಾಪ್ ಮೇಲೆ ಕತ್ತಲು ಆವರಿಸ್ಬೇಕು ಅನ್ನೋ ಅಷ್ಟರಲ್ಲಿ ಇವನು ಜಂಪ್ ಮಾಡಿ ಆ ಕ್ಯಾಪ್ನ ಕೈಯಿಂದ ಮುಟ್ತಾನೆ. ಹೇಗೆ ಬೇಸ್ಬಾಲ್ ಓಡುವಾಗ ಆ ಕಡೆ ಜಂಪ್ ಮಾಡಿ ಟಚ್ ಮಾಡ್ತಾರೆ, ಅಥವಾ ನಮ್ಮ ಕ್ರಿಕೆಟರ್ಸು ರನ್ಔಟ್ ಆಗಬಾರ್ದು ಅಂತ ಓಡ್ತಾರೋ ಹಾಗೆ ರೀಚ್ ಆಗ್ತಾನೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡ್ತಾರೆ. ಯಾರೂ ಸಾಧಿಸ್ತಿರೋದನ್ನ ನೀನು ಸಾಧಿಸಿದ್ಯಾ, ಎಷ್ಟೋ ಜನ ಬಂದರು ಈ ಥರ ಗುರಿ ಇಟ್ಕೊಂಡು, ಅವ್ರು ಯಾರಿಗೂ ಸಾಧನೆ ಮಾಡೋಕ್ಕಾಗಲಿಲ್ಲ, ನೀನು ಇವತ್ತು ಸಾಧಿಸಿದ್ಯಾ ಅಂತ ಹೊಗಳಕ್ಕೆ ಶುರು ಮಾಡ್ತಾರೆ. ಇವನು ಮಾತ್ರ ಬೋರ್ಲಾಗಿ, ಅಂದರೆ ಮುಖ ಕೆಳಗೆ ಮಾಡಿ ಆ ಕ್ಯಾಪ್ ಮೇಲೆ ಕೈ ಇಟ್ಕೊಂಡು ಮಲಗೇ ಇರ್ತಾನೆ. ಯಾಕಪ್ಪ ಎದ್ದೇಳು ಅಂತ ಅವ್ರ ನಾಯಕ ಹಿಂಗೆ ತಿರುಗ್ಸಕ್ಕೆ ಹೋಗ್ತಾನೆ. ಬಾಯಲ್ಲಿ ರಕ್ತ ಬಂದು ಸತ್ತೋಗಿರ್ತಾನೆ. ಎಲ್ಲರೂ ಅಯ್ಯೋ ಪಾಪ, ಇನ್ನೊಬ್ಬ ಅತಿಯಾಸೆಯ ಬಲಿಪಶು ಅಂದ್ಬಿಟ್ಟು ಏನ್ ಮಾಡೋದು ಇವನ್ನ ನಾಯಕರೇ ಅಂತಾರೆ. ತಲೆ ಕೆಡ್ಸ್ಕೋಬೇಡಿ, ಅಲ್ಲೊಂದು ಹಳ್ಳ ತೋಡಿ ಹೂತಾಕಿ, ಈ ಥರ ಎಷ್ಟೋ ಜನ ಬರ್ತಿರ್ತಾರೆ, ಎಲ್ಲರೂ ಹೀಗೆ ಸಾಯ್ತಾರಲ್ವಾ ಅಂತಾರೆ. ಕೊನೆಗೆ ಟಾಲ್ಸ್ಟಾಯ್ ಈ ಅದ್ಭುತ ಕಥೆಯನ್ನು ಮುಗಿಸೋದು, ಎಷ್ಟೆಷ್ಟೋ ದೊಡ್ಡ ಜಾಗವನ್ನು ಕಂಡ, ಹೊಲವನ್ನು ಕಂಡ ಪಹೋಮ್ ಕೊನೆಗೆ 6 ಅಡಿಯ ಗೋರಿಯಲ್ಲಿ ಮಲ್ಕೊಂಡ. ತನ್ನ ಆಸೆಯ ಬೆನ್ನು ಹತ್ತಿದ ಪಹೋಮ್ 6 ಅಡಿಯ ಗೋರಿಯಲ್ಲಿ ಎಲ್ಲವನ್ನ ಬಿಟ್ಟು ಮಲಗಿದ್ದ ಅಂತ. ಸ್ನೇಹಿತರೆ, ಈ ಕಥೆಯಲ್ಲಿ ನಾವು ಒಂದಿಷ್ಟು ಅದ್ಭುತವಾದಂತಹ ಅಂಶಗಳನ್ನು ಗಮನಿಸಬಹುದು. ಕೊನೆಗೆ ಅವನು ಸತ್ತಾಗ ಈ ಥರ ಎಷ್ಟೋ ಜನ ಬರ್ತಿರ್ತಾರೆ. ಅಂದರೆ ಕಥೆ ಮಧ್ಯದಲ್ಲಿ ಅಲ್ಲಿ ಇವನಿಗೆ ಆ ಥರ ಇವನು ಮಾಡ್ತಿರೋ ರೀತಿ ಗುರ್ತು ಮಾಡಿದ್ದು ಸಿಗತ್ತಲ್ವ. ಅಂದರೆ ಎಷ್ಟೋ ಜನ ಈ ರೀತಿ ಯಾವುದೋ ಒಂದು ದೂರದ ಬೆಟ್ಟ ಹುಡುಕಿ ಓಡಿರ್ತಾರೆ, ಆಸೆಯ ಬೆನ್ನತ್ತಿ ಓಡಿ ಸತ್ತೋಗಿರ್ತಾರೆ. ಆ ಜಾಗದ ಮೇಲೆ ಎಷ್ಟೋ ಜನ ತನ್ನ ಕುರುಹನ್ನ ಬಿಟ್ಟಿರ್ತಾರೆ, ಆದರೆ ತಾನೇ ಇರಲ್ಲ ಅನ್ನೋ ಅರ್ಥದಲ್ಲಿ ಬರುತ್ತೆ. ಅದಕ್ಕೆ ಅವ್ರ ನಾಯಕ ಪಾಪ ಇನ್ನೊಂದು ಆಸೆಯ ಬೆನ್ನತ್ತಿದ ಮನುಷ್ಯ ಅಧೋಗತಿಗೆ ಹೋಗುವ ಉದಾಹರಣೆ ಇದು ಅಷ್ಟೇ ಅಂದ್ಬಿಟ್ಟು ತನ್ನ ದಾರಿ ತಾನು ಹುಡ್ಕೊಂಡು ಹೋಗ್ತಾನೆ. ಅಂದರೆ ಬಸವಣ್ಣನವರು ಹೇಳುವ ಹಾಗೆ, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ಕಟ್ಟಿದ್ದ ತಳಿರಮೇ ಇತ್ತು. ಹಬ್ಬದಲ್ಲಿ ಕತ್ತರಿಸ ಕುರಿ ತಂದಿರ್ತೀವಲ್ಲ, ಅದು ಅಲ್ಲಿ ತೋರಣ ಹಾಕಿದ್ರೆ ಅದನ್ನ ತಿಂತಿರುತ್ತೆ. ಎಲ್ಲರೂ ಜನ ಅದನ್ನ ನೋಡ್ತಿರ್ತಾರೆ, ಹುಡುಗರೆಲ್ಲ ಅದ್ರ ಜೊತೆ ಆಟ ಆಡ್ತಿರ್ತಾರೆ. ಅದೇನು ಅಂದ್ಕೊಳ್ಳುತ್ತೆ, ತನ್ನ ಸಲುವಾಗಿನೇ ಇಷ್ಟೆಲ್ಲ ನಡೀತಿರೋದು, ತಾನಿಲ್ಲಿ ಬಂದಿದ್ದೀನಿ, ಇಲ್ಲಿ ಕರ್ಕೊಂಬಂದಿದ್ದಾರೆ ಅಂದರೆ ತನಗೇನೋ ಒಂದು ಹೆಚ್ಚು ಬೆಲೆ ಇದೆ, ಹುಡುಗರೆಲ್ಲ ನನ್ನೇ ನೋಡ್ತಿದ್ದಾರೆ, ಅದಲ್ಲದೆ ತೋರಣ ತಿನ್ನಕ್ಕೆ ಬಿಟ್ಟಿದ್ದಾರೆ, ನನ್ನ ಸಲುವಾಗಿನೇ ಇಷ್ಟೆಲ್ಲ ಆಡಂಬರ ಅಂತ ಖುಷಿ ಪಡ್ತಿರತ್ತಂತೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ಕಟ್ಟಿದ್ದ ತಳಿರಮೆ ಇತ್ತು, ಕೊಂದ ಹರೆಂಬುದನರಿಯದೆ. ಅದಕ್ಕೆ ತನ್ನನ್ನು ಸಾಯಿಸ್ತಾರೆ ಅಂತ ಗೊತ್ತಿಲ್ಲದೆ ಬೆಂದೊಡಲ ಹೊರೆಯ ಹೋಯಿತು. ಇನ್ ಫ್ಯೂ ಮಿನಿಟ್ಸ್ ಮಟನ್ ಬಿರಿಯಾನಿ ಆಗ್ತಿರತ್ತೆ, ಅಥವಾ ಕುಷ್ಕಾನೋ ಶವರ್ಮಾನೋ ಆಗ್ತಿರತ್ತೆ. ಅದು ಗೊತ್ತಿಲ್ಲ, ಅದಕ್ಕೆ ಅಷ್ಟು ಖುಷಿ ಪಡ್ತಿದೆ. ಅದೇ ರೀತಿ ಅಲ್ವಾ ಇಲ್ಲಿ ನಮ್ಮ ನಾಯಕ ಪಹೋಮ್ನ ಕತೆ. ಅವರೆಲ್ಲ ಇವನ್ ಸಲುವಾಗಿ ಇಷ್ಟೆಲ್ಲ ಚೀರ್ ಮಾಡ್ತಿದ್ದಾರೆ, ಕೇಕೆ ಹಾಕ್ತಿದ್ದಾರೆ ಅನ್ಕೊಂಡ್ರೆ ಇದು ಒಂದು ಕುರಿ ಅಷ್ಟೇ ಅವ್ರಿಗೆ. ಸಮಾಜ, ಆ ಬಷ್ಕೀರ್ ಅನ್ನುವುದು ನಮ್ಮ ಸಮಾಜದ ಸಂಕೇತವಾಗಿ ಟಾಲ್ಸ್ಟಾಯ್ ಇಲ್ಲಿ ಸಾಂಕೇತಿಕವಾಗಿ ಹೇಳ್ತಾರೆ. ಸ್ನೇಹಿತರೆ, ಏನೇನೋ ಆಸೆಗಳು ನಮಗಿರುತ್ತೆ, ಆದರೆ ಆ ಆಸೆಗಳು ಖಂಡಿತವಾಗ್ಲೂ ತಪ್ಪಲ್ಲ. ಆದರೆ
ಅದನ್ನು ದಾಟಿ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಗುರಿ ಏನು ಅನ್ನೋದನ್ನು ನಾವು ಕಂಡ್ಕೋಬೇಕು. ಇಲ್ಲ ಅಂದರೆ ಅದರಲ್ಲೇ ಮುಳುಗಿ ಪಹೋಮ್ನಂತೆ ನಾವು ಆಗ್ತಾ ಇದ್ದೀವಿ ಇವತ್ತು ನಾವು ಎಷ್ಟೋ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಆರ್ಥಿಕವಾದಂತಹ ಪ್ರಗತಿಯನ್ನು ಹೊಂದಿದ್ದೇವೆ. ಆದರೆ ಒಳಗಡೆ ನಮಗೆ ನಾವೇ ಇಲ್ಲ. ಎಷ್ಟೇ ಮಾಡಿದ್ರೂ ಕೊನೆಗೆ ಅವನಿಗೆ 6 ಅಡಿ ಜಾಗ ಮಾತ್ರ ಸಾಕಾಯಿತು. ಅದಕ್ಕೆ ಈ ಕಥೆಯ ಶೀರ್ಷಿಕೆನೇ ಹೌ ಮಚ್ ಲ್ಯಾಂಡ್ ಡಸ್ ಎ ಮ್ಯಾನ್ ನೀಡ್. ಎಷ್ಟು ಜಾಗ ಬೇಕು? ಮೊದಲು ಅವನಿಗೆ ಒಂಚೂರು ಇರಲಿಲ್ಲ. ಆಮೇಲೆ ಆ ಮಾತನಾಡೋದು ಕೇಳಿಸ್ಕೊಂಡ್ಮೇಲೆ ಆ ಭೂತ ಅವನ ತಲೆಗೆ ಹೋಯ್ತು, ಮನಸ್ಸಿಗೆ ಹೋಯ್ತು, ಅವನನ್ನ ಪ್ರೇರೇಪಿಸ್ತು. ಆಮೇಲೆ 25 ಎಕರೆ ತಗೊಂಡ. ಅಷ್ಟು ಸಾಕಾಯ್ತಾ? ಇಲ್ಲ. ಮತ್ತಿನ್ನೆಷ್ಟು ಬೇಕು? ಟಾಲ್ಸ್ಟಾಯ್ ಕೇಳೋದು 125 ಎಕರೆ. ಅಷ್ಟಾರು ಸಾಕಾಯ್ತಾ? ಎಲ್ಲ ಇತ್ತು ಅವನಿಗೆ. ಸಾಕಾಗ್ಲಿಲ್ಲ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಮತ್ತೆ ಯಾರೋ ಹೇಳಿದ್ರು ಕಡಿಮೆ ರೇಟು, ಡರ್ಟ್ ಚೀಪಿಗೆ ಸಿಗತ್ತೆ, ಸಿಕ್ಕಾಬಟ್ಟೆ ಒಳ್ಳೆ ಡಿಸ್ಕೌಂಟು, ತಗೋ. ಹೋದ. ಎಲ್ಲವನ್ನೂ ತನ್ನದು ಅಂತ ಇದ್ದ ಎಲ್ಲವನ್ನೂ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ರೀತಿ ಆಸೆಯ ಜೂಜಿನಲ್ಲಿ ಸೋಲ್ತಾನೆ. ಎಷ್ಟು ಜಾಗ ಅವನಿಗೆ ಬೇಕಿತ್ತು? ಅಲ್ಲೂ ಅಷ್ಟೇ 3 ಮೈಲಿ ನಡೆದ. ಸ್ವಲ್ಪ ಕಡಿಮೆ ನಡೆದಿದ್ರು ಬದುಕುಳಿತಿದ್ದ. ಕೊನೆಗೆ ಅವನಿಗೆ ಬೇಕಾಗಿದ್ದು ಸ್ಥಳ ಸಿಕ್ತು. ಅಂದರೆ ಕೊನೆಗೆ ಅವನಿಗೆ 6 ಅಡಿ ಸಾಕು, ಅಷ್ಟೇ ಸಾಕು ಮನುಷ್ಯನಿಗೆ. ಅಷ್ಟು ಸಿಕ್ತು ಅವನಿಗೆ. ಪುರಂದರದಾಸರು ಹೇಳುವ ಹಾಗೆ, ಮುನ್ನ ಶತಕೋಟಿ ರಾಯರುಗಳಾಳಿದ ನೆಲವ ತನ್ನದೆಂದೆನುತ ಶಾಸನವ ಬರೆಸಿ. ನಾವು 30-40 ಸೈಟು, ಏಕಾತ ಭೀಕಾತ ಅಂತೆಲ್ಲ ಮಾಡಿಸ್ಕೊಂಡಿದ್ದೀವಲ್ಲ, ಅದನ್ನು ನಾವೇನು ಸೃಷ್ಟಿ ಮಾಡಿರಲ್ಲ. ಯಾರೋ ಶತಕೋಟಿ ರಾಯರುಗಳು, ಎಷ್ಟೆಷ್ಟೋ ರಾಜರು ಎಷ್ಟೆಷ್ಟೋ ರಾಜ್ಯವನ್ನು ಆಳಿದ ಒಂದು ತುಣುಕು ಸ್ಥಳ, ಸೈಟು ನಮ್ದಾಗಿರುತ್ತೆ. ಅದಕ್ಕೆ ಖಾತಾ, ಟ್ಯಾಕ್ಸು, ಪ್ರಾಪರ್ಟಿ, ರಿಯಲ್ ಎಸ್ಟೇಟು ಈ ಥರ ದೊಡ್ಡ ದೊಡ್ಡ ಕೀವರ್ಡ್ ಉಪಯೋಗಿಸಿ ಬದುಕ್ತಿರ್ತೀವಿ. ತನ್ನದೆಂದೆನ್ನುತ್ತ ಶಾಸನವ ಬರೆಸಿ. ನಮ್ಮ ಹೆಸರಲ್ಲಿ ಇದೆಯಲ್ಲ ಈ ಜಾಗ, ನಾವು ಸೃಷ್ಟಿ ಮಾಡಿದೀವ? ಇಲ್ಲ. ಭಿನ್ನಹಣದ ಮನೆ ಕಟ್ಟಿ ಕೋಟೆ ಕೊತ್ತಲ ವಿಕ್ಕಿ. ಭಿನ್ನಹಣ ನಮಗೆಲ್ಲ ಏನು? EMI ಮಾಡಬೇಕು, ಮನೆ ಕಟ್ಟಿಸ್ಬೇಕು, ಅಥವಾ ಮನೆ ಕೊಂಡ್ಕೋಬೇಕು, ಅದನ್ನು ಲೈಫ್ ಲಾಂಗ್ ತೀರಿಸ್ಬೇಕು, ಆಮೇಲೆ ಚೆನ್ನಾಗಿರ್ತೀನಿ. ಭಿನ್ನಹಣ ಅಂದರೆ ಸ್ಟೋರ್ ಮಾಡಿದಷ್ಟೇ. 30% ಆಫ್ ಅವರ್ ಅರ್ನಿಂಗ್ ಗೋಸ್ ಟು ದಿಸ್ ಅಂತೆಲ್ಲ ಇರುತ್ತಲ್ಲ. ಹಾಗೆ ಎಷ್ಟೇ ಸಾಹುಕಾರ ವ್ಯಕ್ತಿ ಆದರೂ ಭಿನ್ನಹಣದ ಮನೆ ಕಟ್ಟಲೇಬೇಕು. ಅಂದರೆ ತಿಂಗಳಿಗೆ 5 ಕೋಟಿ ಸಂಬಳ ಇರೋ ವ್ಯಕ್ತಿನೂ 5 ಕೋಟಿ ಮನೆ ಕಟ್ಟಲ್ಲ, 50 ಕೋಟಿ ಮನೆ ಕಟ್ಟಬೇಕು. ಯಾಕೆ? ಸಮಾಜಕ್ಕೆ ತೋರಿಸ್ಬೇಕಲ್ಲ. ಒಂದು ಸಂಬಳದಲ್ಲಿ ಮನೆ ಯಾರೂ ಕಟ್ಟಲ್ಲ. ಅವರವರ ವ್ಯವಸ್ಥೆಗೆ ತಕ್ಕಂತೆ, ಆರ್ಥಿಕ ಸುಭದ್ರತೆಗೆ ತಕ್ಕಂತೆ ದೊಡ್ಡ ಮನೆ ಕಟ್ಕೋತಾರೆ. ಭಿನ್ನಹಣದ ಮನೆ ಕಟ್ಟೆ ಕೋಟೆ ಕೊತ್ತಲ ವಿಕ್ಕಿ. ಏನು CCTV, ಆಬ್ಜೆಕ್ಟ್ ಡಿಟೆಕ್ಷನ್, ಮೋಷನ್ ಡಿಟೆಕ್ಷನ್, ಕರೆಂಟ್ ಹಾಕಿಸ್ತೀವಿ, ಗ್ಲಾಸ್ ಹಾಕಿಸ್ತೀವಿ ಕಾಂಪೌಂಡ್ಗೆ, ಅಷ್ಟೆಲ್ಲ ಸೆಕ್ಯೂರಿಟಿ ಬೇಕು ನಮ್ಗೆ ಇವತ್ತು. ಕೋಟೆ ಕೊತ್ತಲ ವಿಕ್ಕಿ ಚೆನ್ನಿಗನು ಹಸುವಳಿಯ ಹೊರಗೆ ಹಾಕುವರು. ಅಷ್ಟೆಲ್ಲ ಮಾಡಿದ ವ್ಯಕ್ತಿ ಕೊನೆಗೆ ಸತ್ರೆ ಅದೇ ಮನೆಯಿಂದ ಅವನ್ನ ಆಚೆ ಬಿಸಾಕ್ತಾರೆ. ಇದು ವಸ್ತುಸ್ಥಿತಿ. ಯಾವುದಪ್ಪ ಇದು? ಪೆಸಿಮಿಸ್ಟಿಕ್ ವ್ಯೂ ಇದೆ ಪುರಂದರದಾಸರದು, ಟಾಲ್ಸ್ಟಾಯ್ದು, ಶಿವರುದ್ರಪ್ಪನವ್ರದ್ದು. ಇಲ್ಲ ಸ್ನೇಹಿತರೆ, ಅಲ್ಲಿ ಜೀವನದ ಸತ್ಯ ನಮಗೆ ಅರಿವಾಗತ್ತೆ. ಹಾಗೆ ನಾವು ಜೀವನದಲ್ಲಿ ನಮ್ಮ ಆಸೆಗಳು ನಮ್ಮದೇ ಆಸೆಗಳ, ಅದನ್ನು ನಾವು ಪರಾಮರ್ಶಿಸಿ ನೋಡಬೇಕು. ನಮ್ಮದೇ ಆಸೆಗಳಿದ್ದರೆ ಖಂಡಿತವಾಗ್ಲೂ ನಾವು ಅದನ್ನು ಪಡ್ಕೋತೀವಿ. ಆದರೆ ಸಮಾಜ ಹೇಳ್ತು ಅನ್ನೋ ಒಂದೇ ಕಾರಣಕ್ಕೆ ನಾವು ಅದನ್ನು ಆಸೆ ಮಾಡಿಕೊಂಡ್ರೆ ನಾವು ಪಹೋಮನ ರೀತಿ ಆಗ್ತಿದ್ದೀವಿ. ಇವತ್ತು ಈ ಕಥೆಯಲ್ಲಿ ಒಂದಿಷ್ಟು ಅದ್ಭುತವಾದಂತಹ ಸಾಲುಗಳು ಬರುತ್ತವೆ. ಅವನು ಇನ್ನೇನು ತಾನು ತನ್ನ ಗುರಿ ಮುಟ್ಟೋದು ಕಷ್ಟ ಆಗ್ತಿದೆ ಅಂದಾಗ ತನ್ನ ಬಟ್ಟೆಯೆಲ್ಲ ಬಿಸಾಕಿ ಮಿನಿಮಮ್ ಬಟ್ಟೆಯಲ್ಲಿ ಓಡಕ್ಕೆ ಶುರು ಮಾಡ್ತಾನಲ್ಲ, ಅದು ಟಾಲ್ಸ್ಟಾಯ್ ತೋರಿಸುವ ಸಾಂಕೇತಿಕ ಸಂದೇಶ. ಅಂದರೆ ನಮಗೆ ಯಾವಾಗ ಆಸೆ ಮಿತಿ ಮೀರಿರುತ್ತೋ, ಆದರೆ ಮುಟ್ಟಕ್ಕಾಗಲ್ಲ ಅಂತ ಗೊತ್ತಾಗುತ್ತೋ, ನಮ್ಮ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಕೊಟ್ಬಿಡ್ತೀವಿ. ಯಾಕೆ? ಅಲ್ಲಿ ನಮಗೆ ಸ್ನೇಹಿತರು ಬೇಡ, ಸಂಬಂಧಗಳು ಬೇಡ, ಮನುಷ್ಯ ಸಂವೇದನೆ ಇಲ್ಲ. ಕೇವಲ ನಾನು ಮತ್ತೆ ನನ್ನ ಸ್ವಾರ್ಥದಲ್ಲಿ ಮುಳುಗಿದ ವ್ಯಕ್ತಿ ಪಹೋಮನ ರೀತಿ ಯಾರದೋ ಆಟಕ್ಕೆ, ಪಂದ್ಯಕ್ಕೆ ಬಲಿಪಶು ಆಗ್ತಾನೆ. ಅಂದ್ರೆ ಆ ಬಷ್ಕೀರ್ ಅನ್ನೋ ಜನಾಂಗ ಇವನನ್ನ ಒಂದು ರೀತಿ ಪಂದ್ಯದ ರೀತಿ ನೋಡ್ತು. ಅವ್ರಿಗೆಲ್ಲರಿಗೂ ಗೊತ್ತು ಪ್ರತಿ ಮನುಷ್ಯ ಇಲ್ಲಿ ಬರೋನು ಅತಿ ಆಸೆಯಿಂದ ಸತ್ತೇ ಸಾಯ್ತಾನೆ, ಒಂಚೂರು ಜಾಗನೂ ತಮ್ಮಿಂದ ಕಿತ್ಕೊಳ್ಳೋಕೆ ಸಾಧ್ಯವಿಲ್ಲ. ಆದರೂ ಅವರು ಅವನನ್ನು ಆಡಕ್ಕೆ ಪ್ರೇರೇಪಿಸ್ತಾರೆ. ಯಾಕೆ? ಅವ್ರಿಗೊಂದು ಆಟ ಅಷ್ಟೇ. ಹಿಂದೆ ಕಲೋಸಿಯಂ ಅಲ್ಲಿ ಪಾಪ ಬಾರ್ಬೇರಿಯನ್ಸ್ನ ಹೇಗೆ ನಡೆಸ್ಕೋತಿದ್ರು ಅನ್ನೋದು ನಾವು ಗ್ಲಾಡಿಯೇಟರ್ ಇಂಗ್ಲಿಷ್ ಚಿತ್ರವನ್ನು ನೋಡಿದರೆ ಗೊತ್ತಾಗುತ್ತೆ. ಸಾಹುಕಾರರೆಲ್ಲ ಬಡ ಜನತೆ ಅಥವಾ ಬುಡಕಟ್ಟು ಜನಾಂಗದವರು ಜೀವದ ಸಲುವಾಗಿ ಹೋರಾಡೋದನ್ನು ನೋಡಿ ಖುಷಿ ಪಡ್ತಾರೆ. ಹೇಗೆ ಕೋಳಿ ಜಗಳ, ಟಗರ್ ಜಗಳ ಜಾತ್ರೆಯಲ್ಲಿ ಆಗ್ತಿರುತ್ತೋ ಹಾಗೆ ಮನುಷ್ಯನನ್ನ ಜೀವದ ಸಲುವಾಗಿ ಹೋರಾಡಲು ಬಿಟ್ಟು ಮಜಾ ನೋಡೋ ಸಮಾಜ. ಇವತ್ತು ಅದು ಬದಲಾಗಿಲ್ಲ. ಆ ರೀತಿ ಆಟ ಇಲ್ಲದೆ ಇರ್ಬೋದು ಸ್ನೇಹಿತರೆ. ನಮ್ಮನ್ನ ಯಾವುದೋ ಒಂದು ದೂರದ ಬೆಟ್ಟದ ಕಡೆ ಕೈ ಬೀಸಿ ಕರೆಯೋ ಸಮಾಜ. ಅದು ಸಿಗತ್ತಂತೆ, ಇದು ಸಿಗತ್ತಂತೆ, ನೀನು ಯಾಕೆ ಹೀಗಿದೆಯಾ, ನೀನು ಯಾವತ್ತು ಯಶಸ್ವಿ ಆಗೋದು? GS ಶಿವರುದ್ರಪ್ಪನವ್ರು ಹೇಳೋ ಹಾಗೆ, ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಇವತ್ತು ನಾವು ಇಲ್ಲಿದ್ದೀವಿ, ಕಾಣಬಲ್ಲನೆ ಒಂದು ದಿನ, ಕಡಲನು ಸೇರಬಲ್ಲನೆ ಒಂದು ದಿನ. ಈ ರೀತಿ ಪ್ರಶ್ನೆಗಳು ನಮ್ಮಲ್ಲಿ ಏಳುವಂತೆ ಮಾಡಿರೋದು ಸಮಾಜ. ತಪ್ಪಲ್ಲ, ಒಂದು ರೀತಿ ನಮ್ಮ ಗುರಿಗಳು ಆಸೆಗಳು ಇರಲೇಬೇಕು. ಆದರೆ
ಅವು ನಮ್ಮ ಮಿತಿಗಳಲ್ಲಿ ಇದ್ದಾಗ ಸಂತೋಷವನ್ನು ಕೊಡುತ್ತವೆ, ಸಂಪತ್ತನ್ನು ಕೊಡುತ್ತವೆ. ಇಲ್ಲಿ ಇನ್ನೊಂದು ಅದ್ಭುತವಾದಂತಹ ಸಾಲ್ ಬರುತ್ತೆ. ದ ಸನ್ ವೇಟ್ಸ್ ಫಾರ್ ನೋ ಮ್ಯಾನ್ ಆ್ಯಂಡ್ ಇಟ್ ವಾಸ್ ಸಿಂಕಿಂಗ್ ಲೋವರ್ ಆ್ಯಂಡ್ ಲೋವರ್ ಅಂತ. ಅಂದರೆ ಅವನು ಇನ್ನೇನು ತನ್ನ ಗುರಿ ಮುಟ್ಟಬೇಕು ಅನ್ನೋಷ್ಟೊತ್ತಿನಲ್ಲಿ ಬೇರೆಯವ್ರನ್ನಾಗಿದ್ರೆ ಬೇಡ್ಕೋಬೋದಿತ್ತು. ಆದರೆ ಸೂರ್ಯ ಯಾರ ಮಾತು ಕೇಳಲ್ಲ, ತನ್ನ ಪಾಡಕ್ಕೆ ತಾನು ಮುಳುಗ್ತಾ ಇರ್ತಾನೆ. ಅಂದರೆ ಸೂರ್ಯಾಸ್ತ ಅನ್ನೋದು ಇಲ್ಲಿ ಏಜಿಂಗ್, ವೃದ್ಧಾಪ್ಯ, ಅದರ ಸಂಕೇತವಾಗಿ ಟಾಲ್ಸ್ಟಾಯ್ ಮಹರ್ಷಿ ಉಪಯೋಗಿಸಿದ್ದಾರೆ. ನಾವು ಯಾವುದೋ ರೀತಿ ಗುರಿಗಳನ್ನ ಇಟ್ಕೊಂಡು ಬದುಕ್ತಿದ್ದೀವಿ. ಆದರೆ 50-60 ವರ್ಷ ಆಗುವಷ್ಟೊತ್ತಿನಲ್ಲಿ ನಮಗೆ ಬೇಕಾದಷ್ಟು ಹಣ ಏನೋ ಇರುತ್ತೆ. ಆದರೆ ಮುಂದೆ ಏನು ಮಾಡಲಿ, ಯಾಕೆ ಇವತ್ತು ನನಗೆ ಬೇಕಾದಷ್ಟೆಲ್ಲ ಹಣ ಇದೆ, ಆದರೆ ಅದನ್ನು ಉಪಯೋಗಿಸ್ಕೊಂಡು ಏನು ಮಾಡಲಿ ಅಂತ ಗೊತ್ತಿರಲ್ಲ. ಯಾವ್ಯಾವುದಕ್ಕೋ ದುಡ್ಡು ಕೊಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ. ಒಳಗಡೆ ಖಾಲಿ. ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಒಂದು ಫಿಕ್ಸೆಡ್ ಡೆಪಾಸಿಟ್ ಇದ್ದ ಹಾಗೆ ಅಥವಾ ರಿಕರಿಂಗ್ ಡೆಪಾಸಿಟ್ ಇದ್ದ ಹಾಗೆ. ನಾವು ನಮ್ಮ ಮಧ್ಯ ವಯಸ್ಸಿನಲ್ಲೇ ಅಥವಾ ಯೌವನ ಇದ್ದಾಗಲೇ ಆರಂಭಿಸಬೇಕು. ಸ್ವಲ್ಪ ದಿನಕ್ಕೆ ಸಮಯ ಕೊಟ್ಟಾಗ ನಮಗೆ 50-60 ವರ್ಷ ವಯಸ್ಸಾದಾಗ ನಮ್ಮ ಜೀವನ ಸಾರ್ಥಕ್ಯದ ಕಡೆ ಹೊರಡುತ್ತೆ. ಇಲ್ಲ ಅಂದರೆ ಸೂರ್ಯ ಮುಳುಗ್ತಿರ್ತಾನೆ, 60-70 ವರ್ಷ ವಯಸ್ಸಾಗಿರುತ್ತೆ, ದೇಹದ ಶಕ್ತಿಗಳೆಲ್ಲ ಕುಂದಿರುತ್ತೆ, ನಾನ್ಯಾರು, ಮುಂದೇನು, ಈ ರೀತಿಯ ಪ್ರಶ್ನೆಗಳಲ್ಲೇ ಮುಳುಗೋಗುತ್ತೆ ಜೀವನ. ಇಲ್ಲಿ ಕೊನೆಗೆ ಅವನು ಇನ್ನೇನು ಸೋತೆ ಅಂದ್ಬಿಟ್ಟು ಬೆಟ್ಟ ತುದಿಗೆ ಬಂದು ಅಳಕ್ಕೆ ಶುರು ಮಾಡ್ತಾನೆ, ಕಿರ್ಚಕ್ಕೆ ಶುರು ಮಾಡ್ತಾನೆ. ಅತಿ ಆಸೆ ಪಟ್ಟೆ, ನಾನೀಗ ಮಾಡಬಾರ್ದಿತ್ತು ಅಂತೆಲ್ಲ ಅಳಕ್ಕೆ ಶುರು ಮಾಡಿದಾಗ ನಿಜ ಅಂದರೆ ಇನ್ನೂ ಸೂರ್ಯಾಸ್ತ ಮೇಲೆ ನಿಂತವ್ರಿಗೆ ಆಗಿರಲ್ವಲ್ಲ. ಅದು ಯಾವುದರ ಸಂಕೇತ ಅಂದರೆ ನಮಗೆ ಒಂದು ಒಳಗಡೆ ಜಾಗೃತ ಸ್ಥಿತಿ ಹೇಳುತ್ತೆ, ಸಾಕು ಬಿಟ್ಬಿಡು ಅಂತ. ಹಾಗೆ ಅವನು ಅದನ್ನು ಪಾಪ ಒಪ್ಕೊಂಡ. ಆಗಲಿಲ್ಲ, ನಾ ಸೋತೆ, ದುಡ್ಡು ಕಳ್ಕೊಂಡೆ, ಪರವಾಗಿಲ್ಲ, ಬಟ್ ಕಳ್ಕೊಂಡೆ ಅಂತ ಅಳ್ತಿದ್ದಾನೆ ಹೊರತು ಏನೂ ಆಗಿರಲಿಲ್ಲ, ಜೀವ ಉಳಿದಿತ್ತು. ಆದರೆ ಸಮಾಜ, ಮೇಲೆ ನಿಂತಿದ್ದ ಸಮಾಜ ಎಷ್ಟು ಸಾಂಕೇತಿಕವಾಗಿ ಆಳ ಇದೆ ನೋಡಿ ಈ ಕಥೆಯಲ್ಲಿ. ಮೇಲೆ ನಿಂತಿರುತ್ತೆ ಅಂದರೆ ಹೈಯರ್ ಪರ್ಸೂಟ್ಸ್. ಯಾವತ್ತೂ ಮೇಲೆ ಹೋಗ್ಬೇಕು, ನೀನು ಮೇಲೆ ಹೋಗಬೇಕು. 25 ಎಕರೆ ಸಾಲಲ್ಲ, 120 ಎಕರೆ, 120 ಎಕರೆ ಸಾಲಲ್ಲ, 1300 ಎಕರೆ, ಹೀಗೆ ಇನ್ನೂ ಬಾ ಅಂತ. ನಿಜ ಅಂದರೆ ಪಾಪ ಅವನಲ್ಲಿ ಸೋಲೊಪ್ಕೊಂಡಿದ್ರೆ ಜೀವನಾರು ಉಳಿತಿತ್ತು. ಆದರೆ ಅವರೆಲ್ಲ ಅವನಿಗೆ ಚೇರ್ ಮಾಡ್ತಾರೆ, ಅಪ್ಲಾಡ್ ಮಾಡ್ತಾರೆ, ಬಾ ಗೆಲ್ಬೋದು ನೀನು ಅಂತ. ಆ ಕೊನೆ ಹಂತದಲ್ಲಿ ತನ್ನ ಪ್ರಾಣವನ್ನು ಕಳ್ಕೊತಾನೆ. ಹಾಗಾಗಿ ನಮ್ಮ ಗುರಿಗಳು ಇರಲಿ, ಆಸೆಗಳು ಒಂದು ಮಟ್ಟಿಗೆ ಸೀಮಿತವಾಗಿರಲಿ. ನಾ ಯಾವಾಗಲೂ ಹೇಳೋ ಹಾಗೆ ಜೀವನದಲ್ಲಿ 2 ಅಥವಾ 3 ಗುರಿ ಇರಬೇಕಷ್ಟೇ, ಇನ್ಯಾವುದೇ ಹೆಚ್ಚು ಗುರಿಗಳಿರಬಾರ್ದು. ಇನ್ನು ನಮ್ಮ ಚಿಕ್ಕ ಚಿಕ್ಕ ಗುರಿಗಳೆಲ್ಲವೂ ಆ ದೊಡ್ಡ 2 ಅಥವಾ 3 ಗುರಿಗಳ ಜೊತೆ ಕನ್ವರ್ಜ್ ಆಗಬೇಕು. ಆಗ ಜೀವನ ಸ್ಪಷ್ಟವಾಗುತ್ತೆ. ಚಿಕ್ಕ ಚಿಕ್ಕ ತೊಂದರೆಗಳು, ಚಿಕ್ಕ ಚಿಕ್ಕ ಸಮಸ್ಯೆಗಳು, ಚಿಕ್ಕ ಚಿಕ್ಕ ಇನ್ಸಲ್ಟ್ಗಳು, ಅವಮಾನಗಳು ಎಲ್ಲ ಆವಾಗ ನಾವು ಇಗ್ನೋರ್ ಮಾಡಿ ಬದುಕಬಹುದು. ಯಾಕೆ? ನಮ್ಮ ಗುರಿ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ. ಅದಷ್ಟೇ ಅಲ್ಲದೆ ನಾನು ಅದನ್ನು ಮುಟ್ಟಬಲ್ಲೆನಾ ಅನ್ನೋದು ನಮಗೆ ಜಾಗೃತವಾಗುತ್ತೆ. ಯಾವಾಗ ಆ ಗುರಿ ನನ್ನ ಒಳಗಿನಿಂದ ಹುಟ್ಟಿದಾಗಿರಬೇಕು. ಇಲ್ಲಿ ಪ್ರತಿಯೊಂದು ಗುರಿನೂ ಹೊರಗಿನಿಂದ ಬಂದಿದ್ದು. ಸ್ನೇಹಿತರೆ, ಮೊದಲೇದ್ದು ಅವನು ಸಂತೋಷವಾಗೇ ಇದ್ದ. ಅವನ ಅತ್ತಿಗೆ ಹೇಳಿದ್ಲು ಹಾಗಿರ್ಬೇಕು ಹೀಗಿರ್ಬೇಕಂತ, ಅವನಿಗೆ ಗುರಿ ಬದಲಾಯಿತು. ಇನ್ಯಾರೋ ಹೇಳಿದ್ರು ಹೊಲ ಮಾರ್ತಿದ್ದಾರೆ ಅಂತ, ತೊಗೊಂಡ, ಅವ್ನ ಗುರಿ ಬದಲಾಯಿತು. ಇನ್ನೊಬ್ರು ಯಾರೋ ಹೇಳಿದ್ರು ಎಲ್ಲ ಮಾರ್ಬಿಟ್ಟು ಬೇರೆಯವ್ರಿಗೆ ಹೋಗ್ತಿದ್ದಾರೆ ಅಂತ, ಮತ್ತಿನ್ನೊಂದಿಷ್ಟು ಹೊಲ ತೊಗೊಂಡ. ಅಷ್ಟೇ ಸಾಲದು, ಇನ್ನೊಬ್ಬ ಫ್ರೆಂಡ್ ಬಂದ, ಅಲ್ಲಿ ಸಿಕ್ಕಾಪಟ್ಟೆ ಚೀಪಾಗಿ ಜಾಗ ಸಿಗತ್ತೆ, ಆಯಿತು ಅದನ್ನೂ ತೊಗೊಂಡ. ಮುಂದೆ ಆ ಪಂದ್ಯ ಆಡ್ದ, ಎಲ್ಲವನ್ನೂ ಕಳ್ಕೊಂಡ, ಜೊತೆಗೆ ತನ್ನಂತಾನೆ ಪೂರ್ತಿಯಾಗಿ ನಾಶಕ್ಕೆ ಈಡು ಮಾಡಿಕೊಂಡ. ಇದು ನಾವು ಆಗೋದು ಬೇಡ, ಇವತ್ತೇ ಎಚ್ಚರಗೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಈ ನಮ್ಮ ಸ್ಪಿರಿಚುವಲ್ ಕನ್ನಡ ಆಧ್ಯಾತ್ಮಿಕ ಪಥದಲ್ಲಿ ಆಸಕ್ತಿ ಇರುವವರು ನಮ್ಮ ಯೂಟ್ಯೂಬ್ ಚಾನಲ್ನ ಅಬೌಟ್ ಸೆಕ್ಷನ್ನಲ್ಲಿ ಹೆಚ್ಚಿನ ಮಾಹಿತಿ ಪಡೆಯಬಹುದು. ಧನ್ಯವಾದ.